ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮಾಘ ಮಹಾಕವಿಯ ಶಿಶುಪಾಲ ವಧದ ಪರಿಚಯಾತ್ಮಕವಾದ ಈ ಭಾಷಣ ಮಾಲಿಕೆಯಲ್ಲಿ 3ನೇ ಸರ್ಗದ ಮೊದಲಿನಲ್ಲಿ ನಾವಿದ್ವಿ. ಅದು ಕೃಷ್ಣ ರಾಜಸೂಯ ಯಾಗವನ್ನು ಕಾಣುವುದಕ್ಕಾಗಿ ಇಂದ್ರಪ್ರಸ್ಥಕ್ಕೆ ಪ್ರಸ್ಥಾನ ಮಾಡುವ ಆ ಹೊತ್ತು. ಅಲ್ಲಿ ಅವನ ಆಯುಧಗಳ ಮತ್ತು ಅಲಂಕಾರಗಳ ವರ್ಣನೆಯನ್ನು ಇದನ್ನೆಲ್ಲ ಗಮನಿಸ್ತಾ ಇದ್ವಿ. ಅಲ್ಲಿ ಅವನ ದೇಹದ ಕಾಂತಿ, ಆಯುಧಗಳ ಅಲಂಕಾರಗಳ ಕಾಂತಿಯ ಜೊತೆಗೆ ಹೇಗೆ ಹೊಂದಿಕೊಂಡು ಬಂತು ಅನ್ನುವಂಥದ್ದನ್ನೆಲ್ಲ ಅವನು ತನ್ನ ಕಲ್ಪನಾನುಸಾರವಾಗಿ ತೋರ್ಪಡಿಸ್ತಾನೆ. ಅಂಥ ಒಂದು ಶ್ಲೋಕ. ಸೈಂದ್ರ ನೀಲ ಸ್ಥಳ ನೀಲ ಮೂರ್ತಿರರಾಜ ಕರ್ಚೂರಪಿ ಶಂಗವಾಸಾ ವಿಸೃತ್ವರೈರಂಬುರುಹಾಂ ರಜೋಭಿ ಯಮಸ್ವ ಸುಶ್ಚಿತ್ರ ಇವೋದಭಾರ. ಅಲ್ಲಿ ಅವನ ಸೌಂದರ್ಯವನ್ನು ವರ್ಣಿಸ್ತಾ ಸಹ ಇಂದ್ರನೀಲ ಸ್ಥಳನೀಲ ಮೂರ್ತಿ, ಅಂದರೆ ಇಂದ್ರನೀಲ ಮಣಿಯಿಂದ ನಿರ್ಮಿತವಾದ ಮೂರ್ತಿಯ ತರಹ ಕಾಣಿಸ್ತಾನೆ. ನೀಲಮೇಘಶ್ಯಾಮ. ರರಾಜ ಕರ್ಚೂರ ಪಿಶಂಗವಾಸಾಹ. ಕರ್ಚೂರ ಅಂದರೆ ಹರಿತಾಲ ಅಂತ ಒಂದು ವೃಕ್ಷ. ಅದು ಆ ತಾಳೆಯ ಬಣ್ಣ ಒಂದು ಬಗೆಯ ಹಳದಿ ಹಸಿರು ಬಣ್ಣದಲ್ಲಿರುತ್ತದೆ. ಅವನು ಪೀತಾಂಬರಧಾರಿ. ಸಂಸ್ಕೃತದ ಕವಿಗಳು ಅದೆಷ್ಟೋ ಬಾರಿ ಒಂದು ಬಣ್ಣವನ್ನು ಇನ್ನೊಂದು ಬಣ್ಣದಂತೆ ಹೇಳುವುದುಂಟು. ಮರಕತ ಮಣಿ ಅಥವಾ ಮರತಕ ಮಣಿಯನ್ನು ಕಡು ಹಸಿರು ಬಣ್ಣದ್ದು, ಕೆಲವೊಮ್ಮೆ ಅದನ್ನು ತಿಳಿ ಹಸಿರು ಅಂತ, ಕೆಲವೊಮ್ಮೆ ಅದನ್ನು ಕಪ್ಪಿನ ಛಾಯೆ ಇದು ಅಂತ. ಅದೇ ರೀತಿಯಾಗಿ ಇಂದ್ರನೀಲ ನಾವೆಲ್ಲ ಬಲ್ಲಂತೆ ನೀಲಿ ಅಂತಂದರೆ ಸಂಸ್ಕೃತದಲ್ಲಿ ಅದು ಕಪ್ಪು ಅಂತಲೂ ಆಗಿಬಿಡುತ್ತೆ. ನೀಲ ಅದೆಷ್ಟೋ ಬಾರಿ ಶ್ಯಾಮ, ಅಸಿತ ಅಂತ. ಈ ಶ್ಯಾಮ ವರ್ಣವನ್ನು ಕೆಲವೊಮ್ಮೆ ವೈಲೆಟ್ ಅಂತಲೂ ಹೇಳ್ತಾರೆ ಅಥವಾ ಇಂಡಿಗೋ ಅಂತಲೂ ಹೇಳ್ತಾರೆ. ಹೀಗೆ ವಿಭ್ರಮಕಾರಿಯಾದ ಬಗೆಯಲ್ಲಿ ಹೆಸರಾಗುತ್ತದೆ. ಇನ್ನು ರಕ್ತ, ಪಾಟಲ, ಕೋಕನದ ಇವೆಲ್ಲ ಒಂದೇ ಕೆಂಪಿಗೆ ಹೆಸರಾದರೂ ಅವುಗಳ ಛಾಯಾಂತರಗಳು ಬೇರೆ ಬೇರೆ. ಸಾಮಾನ್ಯವಾಗಿ ಯಾವುದೇ ಭಾಷೆಯಲ್ಲಿ ಈ ರೀತಿಯಾದ ಸಂದಿಗ್ಧತೆಗಳು ಇದ್ದೇ ಇರುತ್ತವೆ. ಅದಕ್ಕೆ ಒಂದು ಬಣ್ಣವನ್ನು, ಅದರ ವಿಶೇಷಣಗಳನ್ನು ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಇಂಗ್ಲೀಷ್ನಲ್ಲಿ ಕೂಡ ಅಂಥದ್ದನ್ನು ನಾವು ಕಾಣ್ತಾ ಇರ್ತೀವಿ. ಅದರಿಂದಲೇ ಪೋಸ್ಟ್ ಆಫೀಸ್ ರೆಡ್ ಅಂತ, ಮತ್ತು ಸ್ಕಾರ್ಲೆಟ್ ರೆಡ್ ಅಂತ, ಬ್ರಿಕ್ ರೆಡ್ ಅಂತ, ಈ ಬಗೆಯಲ್ಲಿ ಕೆಂಪಿನ ಛಾಯೆಗಳನ್ನೆಷ್ಟನ್ನು, ಆ ರೀತಿಯಲ್ಲೇ ನೀಲಿಯ ಬಣ್ಣವನ್ನು ಕೂಡ ಹಾಗೆಯೇ ನೇವಿ ಬ್ಲೂ ಅಂತ, ಪ್ರಷ್ಯನ್ ಬ್ಲೂ ಅಂತ, ಸ್ಕೈ ಬ್ಲೂ ಅಂತ ಹೀಗೆಲ್ಲ ಹೇಳುವಂಥದ್ದನ್ನು ಕಾಣ್ತೀವಿ. ಹಿಂದೆ ಒಮ್ಮೆ ಶಿವರಾಮ್ ಕಾರಂತರು ಕನ್ನಡ ನೋಡಿ ಎಷ್ಟು ಬಡಕಲು ಭಾಷೆ, ಇಂಗ್ಲೀಷ್ನಲ್ಲಿ ಒಂದು ಬಣ್ಣಕ್ಕೆ ಎಷ್ಟೆಲ್ಲ ಶಬ್ದಗಳಿವೆ, ಕನ್ನಡದಲ್ಲಿ ಕೆಲವೇ ಅಂತಂದಾಗ ಸೇಡಿಯಾಪು ಕೃಷ್ಣ ಭಟ್ಟರು ತಮ್ಮ ಒಂದು ಲೇಖನದಲ್ಲಿ ಹಾಗಲ್ಲ, ಹಸಿರಿಗೂ ನಮ್ಮಲ್ಲಿ ಗಿಳಿ ಹಸಿರು, ಎಲೆ ಹಸಿರು, ಕಡು ಹಸಿರು, ನಸು ಹಸಿರು ಅಂತ ಬಗೆ ಬಗೆಯಲ್ಲಿ ಕೊಡ್ತಾರೆ. ಇಂಗ್ಲೀಷ್ನಲ್ಲೂ ಅಷ್ಟೇ ಬೇರೆ ಬೇರೆ ಹೋಲಿಕೆಗಳನ್ನು ಕೊಟ್ಟು ಮಾಡುವುದಾಗಿರುತ್ತದೆ. ಸ್ಮೋಕ್ ಗ್ರೇ ಅಂತ, ಡಸ್ಟ್ ಗ್ರೇ, ಮಿಸ್ಟ್ ಗ್ರೇ ಅಂತ ಈ ರೀತಿಯಾಗಿ ಬೇರೆ ಬೇರೆ ಆ ಬೂದಿ ಬಣ್ಣಕ್ಕೂ ವಿಶೇಷಣ ಕೊಡ್ತಾರೆ. ಹೀಗೆ ಎಲ್ಲ ಕಡೆಯಲ್ಲಿಯೂ ಕಾಣಸಿಗುವಂಥದ್ದೇ ಆಗಿದೆ. ಆ ಕಾರಣದಿಂದ ನಾವೇನು ಆಗ್ರಹ ಮಾಡಿಕೊಳ್ಳಬೇಕಾಗಿಲ್ಲ, ನಮ್ಮ ಭಾಷೆಯಲ್ಲಿ ಏನೂ ಇಲ್ಲ ಆ ಥರದ್ದು ಅಂತ ಹೇಳಿ ಅವರು ತೋರ್ಪಡಿಸಿದರು. ಹೀಗೆ ಇಲ್ಲಿ ಕರ್ಚೂರ ಅನ್ನುವುದು ಹರಿತಾಲ ಅನ್ನುವಾಗಿ ಪಿಶಂಗವಾಸಾಹ ಅಂತ ಹೇಳ್ತಾರೆ. ಆ ಪಿಶಂಗ ಅನ್ನುವುದು ಪೀತಾಂಬರ ಅಂದರೆ ಹಳದಿಯ ಬಟ್ಟೆ ಅಂತ ಲೋಕಪ್ರಸಿದ್ಧಿ ಇರುವುದು. ಅದು ಪಿಶಂಗ ಅನ್ನುವಲ್ಲಿ ಒಂದು ಬಗೆಯ ಕಂದು ಬಣ್ಣವೂ ಸೇರಿರುವುದು ಅಂತ. ತಾಳೆ ಗರಿ ಮಾಗಿದಾಗ ಅದು ಒಂದು ಬಗೆಯ ಕಂದು ಬಣ್ಣಕ್ಕೆ ಬರತಕ್ಕಂಥದ್ದಾಗಿದೆ. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಇಂದ್ರನೀಲ ಮಣಿಕಾಂತಿಮಯನಾದವನು ಈ ಬಗೆಯ ಪಿಶಂಗವಾಸಸ್ ಅಂದರೆ ಪೀತಾಂಬರಧಾರಿಯಾಗಿದ್ದಾನೆ. ವಿಸೃತ್ವರೈ ರಂಬುರುಹಾಂ ರಜೋಭಿ ಯಮಸ್ವಸುಹು ಚಿತ್ರ ಇವೋದ ಭಾರಹ. ಅಂದರೆ ಯಮಸ್ವಸೃ ಅಂದರೆ ಯಮನ ತಂಗಿ ಯಮಿ ಅಥವಾ ಯಮುನಾ ನದಿ. ನಮಗೆ ಗೊತ್ತಿರುವಂತೆ ಸೂರ್ಯನಿಗೆ 4 ಮಕ್ಕಳು, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಸಂಜ್ಞಾದೇವಿ ಅಥವಾ ಉಷೋದೇವಿಗೆ 2 ಮಕ್ಕಳು. ಅವರಲ್ಲಿ ಒಬ್ಬ ಜ್ಯೇಷ್ಠ ಮಗ, ಅವನು ಯಮ ಅಥವಾ ಧರ್ಮ, ಯಮಧರ್ಮ. 2ನೇವಳು ಯಮಿ ಅಥವಾ ಯಮುನಾದೇವಿ, ಯಮುನಾ ನದಿ. ಇನ್ನು 2ನೆಯ ಮಗ ಅವನು ಶನಿಶ್ಚರ ಅಂತ. ಆ ಶನಿಶ್ಚರನ ತಂಗಿಯಾಗಿ ಅವಳು ಗೋಮತಿ ಅಂತ ಕೂಡ ಹೇಳ್ತಾರೆ. ಕೆಲವರು ಬೇರೆ ನದಿಗೂ ಕೂಡ ಒಪ್ಪ ಇಡ್ತಾರೆ. ಹೀಗೆ ಪುರಾಣ ಕಥೆಗಳು ಉಂಟು.
ತುಂಬ ಬಾರಿ ಈ ನೀಲಿಯನ್ನು ಹೋಲಿಸುವಾಗ ಯಮುನಾ ನದಿಯ ಉಲ್ಲೇಖವನ್ನು ಸಂಸ್ಕೃತ ಕವಿಗಳು ಮಾಡ್ತಲೇ ಬರ್ತಾರೆ. ಬಿಳುಪಿಗೆ ನದಿಯ ಒಪ್ಪ ಇಡಬೇಕು ಅಂದರೆ ಗಂಗೆ, ನೀಲಿಗೆ ಒಪ್ಪ ಇಡಬೇಕು ಅಂತಂದರೆ ಯಮುನೆ. ಕಂದು ಅಥವಾ ಕೆಂಪು ಬಣ್ಣ ತರಬೇಕು ಅಂದರೆ ಶೋಣನದ, ಸೋನ್ ಅಂತ ಏನು ಹೇಳ್ತಾರೆ. ಗಂಗೆ ಒಂದು ಉಪನದಿಯಾಗಿದೆ. ಪಾಟಲಿಪುತ್ರ, ಆಧುನಿಕ ಪಾಟ್ನ, ಅದು ಆ ದಂಡೆಯ ಮೇಲಿರುವಂಥದ್ದು. ಇಲ್ಲಿ ಆ ಲಿಂಗ ವಚನ ವಿಭಕ್ತಿಗಳ ಐಕ್ಯವನ್ನು ತರೋದಕ್ಕೆ ಅವನ ಶರೀರವನ್ನು, ಪುಲ್ಲಿಂಗವಾದ ಕಾರಣ ಅವನಿಗೆ ಯಮಸ್ವಸುಹು ಉದಭಾರಃ ಅಂದರೆ ಯಮುನೆಯ ನೀರಿನ ವಿಸ್ತಾರ ಅನ್ನುವ ಅರ್ಥ ತೆಗೆದುಕೊಂಡಿದ್ದಾನೆ. ಯಾಕೆಂದರೆ ಉದಕ ನಪುಂಸಕ ಲಿಂಗವಾಗುತ್ತದೆ, ನದಿ ಸ್ತ್ರೀಲಿಂಗವಾಗುತ್ತದೆ. ಕೃಷ್ಣ ಪುಲ್ಲಿಂಗಕ್ಕೆ ಮಾಡಬೇಕು ಅಂದರೆ ಸಂಸ್ಕೃತ ಭಾಷೆ ಅಷ್ಟಿಷ್ಟು ಪ್ರಾಣ ತೆಗೆಯೋಲ್ಲ, ತುಂಬ ಪ್ರಾಣ ತೆಗೆಯುತ್ತೆ. ಇದರೊಳಗೆ ಒಂದು ಮಟ್ಟದ ಹತೋಟಿಯನ್ನು ಪಡ್ಕೊಂಡು ಏನೋ ಓನಾಮ ಹೇಳೋಣ ಅನ್ನೋಷ್ಟೊಳಗಾಗಿ ಏದುಸಿರು ಬರೋ ತರಹ ಆಗುತ್ತದೆ. ಅದರ ವ್ಯಾಕರಣದ ಬಿಕ್ಕಟ್ಟು ಆ ಬಗೆಯಾದದ್ದು. ಮತ್ತು ಮಿಕ್ಕ ಯಾವುದೇ ಭಾಷೆಗಳಲ್ಲಿ ಒಂದಿಷ್ಟೋ ಅಷ್ಟೋ ತಪ್ಪ ಆದರೆ ಅದು ಗೌಣವಾಗಿ ನೋಡ್ತಾರೆ. ಬೆಳೀತಾ ಇರತಕ್ಕಂಥದ್ದು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಬಗೆ ಅಂತ. ಆದರೆ ಸಂಸ್ಕೃತ ವಿದ್ವಾಂಸರು ಆ ರೀತಿಯಾಗಿ ಉದಾರಿಗಳಲ್ಲ, ನಿಯಮ ನಿಷ್ಠುರರಾಗಿರ್ತಾರೆ. ಒಂದು ಸ್ವಲ್ಪ ವ್ಯತ್ಯಾಸ ಬಂತು ಅಂದರೆ ಅಪಾಣನೀಯ ಅಂತ. ಅಪಾಣನೀಯವಾದದರ ಪ್ರಯೋಗ ಮಾಡಿದ್ರೆ ದೋಷ. ಪಾಣಿನೀಯ ಪರಿಜ್ಞಾನವಿದ್ದು ಶುದ್ಧವಾದ ಪದಗಳನ್ನು ಪ್ರಯೋಗ ಮಾಡಿದ್ರೆ ಪುಣ್ಯ. ಪುಣ್ಯವಶಾತ್ ಅಪಶಬ್ದದಿಂದ ಪಾಪ ಬರುತ್ತೆ ಅಂತ ಹೇಳಿಲ್ಲ, ಅದು ನಮ್ಮಂಥವರ ಭಾಗ್ಯ. ಹೀಗಾಗಿ ಒಂದಿಷ್ಟು ಮಟ್ಟದ ಭಾಷೆಯ ಮೇಲಿನ ಪ್ರಭುತ್ವ ಪಡ್ಕೊಂಡು ಹತೋಟಿ ಸಂಪಾದಿಸ್ಕೊಳ್ಳೋಕ್ಕೆ ಅರ್ಧ ಐಶ್ಯ ಆಗಿಬಿಡುತ್ತೆ. ಅಷ್ಟರೊಳಗೆ ಎಷ್ಟೋ ಜನಕ್ಕೆ ಅರೆಬರೆ ಕಲ್ಪನೆಗಳು ಬತ್ತಿ ಹೋಗಿಬಿಡುತ್ತೆ. ಹೀಗೆ ಕಲ್ಪನೆಗಳನ್ನು ಸಮೃದ್ಧವಾಗಿಟ್ಟುಕೊಂಡು ಭಾಷೆಯ ಮೇಲೂ ಹತೋಟಿ ಇಟ್ಟುಕೊಂಡಿರುವಂಥದ್ದು ತುಂಬ ತುಂಬ ವಿರಳ. ಮತ್ತು ಸಂಸ್ಕೃತವನ್ನು ಪ್ರತ್ಯೇಕವಾಗಿ ಓದಬೇಕಾದ ಸ್ಥಿತಿ ಇದೆ. ಅದು ಮುಂಚೆ ಆಗಿದ್ದರೆ ಸುಮಾರು 1500 ವರ್ಷಗಳ ಕಾಲದಲ್ಲಿ ಹಿಂದೆ ಒಂದು ಮಟ್ಟಕ್ಕೆ ವ್ಯವಹಾರದಲ್ಲಿತ್ತು, ಒಂದು ಮಟ್ಟಕ್ಕೆ ವಾತಾವರಣದಲ್ಲಿತ್ತು, ಹೇಗೋ ಬರ್ತಿತ್ತು. ಈಗ ಅದಕ್ಕಾಗಿ ಪ್ರತ್ಯೇಕವಾದ ಪ್ರಯತ್ನ ಮಾಡಬೇಕು ಅಂತಂದರೆ ಮಿಕ್ಕೆಲ್ಲ ವಿಕ್ಷೇಪಗಳು, ಮಿಕ್ಕೆಲ್ಲ ಜೀವಿಕೆ, ಮಿಕ್ಕೆಲ್ಲ ಓದು, ಮಿಕ್ಕೆಲ್ಲ ಜೀವನದ ತೊಡಕುಗಳ ಮಧ್ಯದಲ್ಲಿ ಇದಕ್ಕೆ ಆ ಮಟ್ಟದ ಪರಿಶ್ರಮ ಹಾಕುವುದು ಕಷ್ಟ. ಹಾಗೆ ಹಾಕುವರು ಯಾರಾಗ್ತಾರೆ? ಸಾಮಾನ್ಯ ಆ ಶಾಸ್ತ್ರವನ್ನೇ ಓದಿ ಅದನ್ನೇ ಪಾಠ ಮಾಡಿ ಬದುಕ್ತಕ್ಕಂಥವ್ರಾಗ್ತಾರೆ. ಹೀಗಾಗಿ ಸಂಸ್ಕೃತದಲ್ಲಿ ಒಂದು ಬಗ್ಗೆ ಹತೋಟಿ ಪಡ್ಕೊಳ್ಬೇಕು ಅನ್ನೋರು ಸಾಹಿತ್ಯ, ವ್ಯಾಕರಣ, ಅಲಂಕಾರ ವಿದ್ಯಾರ್ಥಿಗಳಾಗಿರ್ತಾರೆ. ಅದನ್ನು ಅಧ್ಯಾಪನೆ ಮಾಡ್ತಾರೆ. ಅವರಿಗೆ ಬೇರೆ ಲೋಕಾನುಭವ ಹೇಗೆ ಬರುತ್ತೆ? ಮೂರತ್ತು ಅದೇ ಪಾಠಶಾಲೆ, ಅದೇ ಯಾಂತ್ರಿಕವಾದ ಗತಾಗತವಾದ ಸ್ಥಿತಿ. ಹೀಗಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ನಾವೀನ್ಯ ತರುವುದು ಅಂದರೆ ತುಂಬ ಕಷ್ಟ. ಅನುಭವದ ಸೀಮಿತತೆ ಉಂಟು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟೋ ಮೇಧಾವಿಗಳಾದವರು ಇದ್ದವರಿಗೆ ಬರವಣಿಗೆ ಮಾಡೋದಕ್ಕೆ ಭಾಷೆ ಬರೋಲ್ಲ, ಸಂಸ್ಕೃತದ ಪರಿಜ್ಞಾನ ಅಷ್ಟಾಗಿ ಇರೋಲ್ಲ. ಅಲ್ಪ ಸ್ವಲ್ಪ ತಪ್ಪಾದರೂ ಅದನ್ನು ಇವತ್ತಿಗೂ ಎಚ್ಚರದಿಂದ ನೋಡ್ತಾರೆ. ತುಂಬ ಸರಳ ಸುಬೋಧವಾದ ಸಂಸ್ಕೃತ ಭಾಷೆಯಲ್ಲಿ ಬರೀಬೇಕು, ತೀರ ಸುಲಭವಾಗಿ ಸುಗ್ರಾಹ್ಯವಾಗಿರಬೇಕು, ಒಂದು ಸ್ವಲ್ಪವೂ ದುರೂಹ್ಯವಾದ ಪದಗಳ ಪ್ರಯೋಗ ಇರಬಾರದು ಅನ್ನುವ ಸಂಸ್ಕೃತ ಭಾರತಿ ಎಂಥದ್ರೊಳಗೂ ವ್ಯಾಕರಣ ಶುದ್ಧಿಯನ್ನು ತುಂಬ ಎಚ್ಚರದಿಂದ ಗಮನಿಸ್ತಾರೆ. ಇದು ನೋಡಿದಾಗ ಆ ಭಾಷೆಯಲ್ಲಿ ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತದೆ. ಅದರೊಳಗೂ ಉಪಮಾದ್ಯ ಅಲಂಕಾರಗಳನ್ನು ಮಾಡುವಾಗ ಉಪಮಾನ, ಉಪಮೇಯಾದಿಗಳಿಗೆ ಲಿಂಗ ವಚನ ವಿಭಕ್ತಿಗಳ ಸಾಮ್ಯ ಇರಬೇಕು. ಕಾಳಿದಾಸನಂಥವರು ಮಹಾಕವಿಗಳಾಗಿರುವಕ್ಕೆ ಇದು ದೊಡ್ಡ ಚಾಲೆಂಜು. ಅದನ್ನು ಮೀರಿದ್ದಾರೆ ಅವರು, ಅದನ್ನು ನಿರ್ವಾಹ ಮಾಡಿ ದಾಟಿಸಿಕೊಂಡಿದ್ದಾರೆ, ದಕ್ಕಿಸಿಕೊಂಡಿದ್ದಾರೆ. ಮಾಘನು ಆ ದಾರಿಯಲ್ಲಿ ಬಂದಂಥ ತುಂಬ ಶ್ರೇಷ್ಠನಾದ ವೈಯಾಕರಣ. ಇವತ್ತಿಗೂ ವ್ಯಾಕರಣ ವಿದ್ವಾಂಸರು ಮಾಘನ ಪ್ರಯೋಗ ಅಂದರೆ ಅದು ಪ್ರಶ್ನಾತೀತವಾಗಿ ಒಪ್ಪಿಕೊಂಡು ಬಿಡ್ತಾರೆ. ಈ ಶಕ್ತಿ ಇರೋದರಿಂದ ಅವನು ಹೀಗೆ ಬದಲಾವಣೆ ಮಾಡ್ಕೋತಾನೆ. ಸಂಸ್ಕೃತಕ್ಕೆ ಯಾಕೆ ಸಾಧ್ಯವಾಯಿತು ಅಂದರೆ ಅಪಾರವಾದ ಪರ್ಯಾಯ ಪದಗಳಿವೆ, ಭಂಗ್ಯಂತರವಾಗಿ ಹೇಳಬಲ್ಲ ಅನುಕೂಲತೆ ಉಂಟು. ಅದು ಎಲ್ಲಿವರೆಗೂ ಅಂದರೆ ವಾಸ್ತವವನ್ನು ಧಿಕ್ಕರಿಸುವ ಮಟ್ಟಕ್ಕೆ, ವ್ಯಾಕರಣಕ್ಕಾಗಿ ವಾಸ್ತವವನ್ನು ಉಪೇಕ್ಷೆ ಮಾಡೋ ಮಟ್ಟಕ್ಕೆ ಬಂದಿದೆ. ಅಂದರೆ ಯಾವುದೋ ಒಬ್ಬ ತರುಣಿಯನ್ನು, ಅವಳ ತೋಳುಗಳನ್ನು ಲವಂಗದ ಗಿಡಕ್ಕೆ ಹೋಲಿಸಬೇಕು ಅಂದರೆ ಲವಂಗ ಲತಾ ಸದೃಶಿ ಅಂತಂದುಬಿಡ್ತಾರೆ. ಲವಂಗ ಲತೆ ಅಲ್ವೇ ಅಲ್ಲ, ಅದೊಂದು ಮರ. ಚೂತ ಎಷ್ಟಿರಿವ ಅಂತ ಹೇಳಿಬಿಟ್ಟು ಎಷ್ಟಿ ಸ್ತ್ರೀಲಿಂಗ ಇರೋದ್ರಿಂದ ಮಾವಿನ ಕೋಲು ಅಂತಂದುಬಿಡ್ತಾರೆ. ಚೂತ ಲತಾ ಅಂತಲೂ ಹೇಳಿದ್ದಾರೆ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ವಟವೃಕ್ಷವನ್ನು ಒಂದನ್ನು ಲತಾ ಅಂದಿಲ್ಲ ಸಂಸ್ಕೃತ ಕವಿಗಳು, ಇನ್ನೆಲ್ಲಕ್ಕೂ ಲತೆ ಅಂಟಿಸಿಬಿಟ್ಟಿದ್ದಾರೆ ಅಂತ. ಯಾಕೆಂದರೆ ಲಿಂಗ ವಚನ ವಿಭಕ್ತಿಗಳ ಸಾಮ್ಯ ಬರಬೇಕು. ಮುಖ ನಪುಂಸಕಲಿಂಗವಾಗಿದ್ದರಿಂದ ಮುಖಂ ಚಂದ್ರ ಬಿಂಬಮಿವ ಅಂತಲೇ ಹೇಳಬೇಕು. ಮುಖಂ ಚಂದ್ರ ಇವ ಅನ್ನಬಾರದು. ಅಂದರೆ ತುಂಬ ದೊಡ್ಡ ಪ್ರಮಾದವಲ್ಲ, ದಂಡಿ ಮೊದಲಾದವರು ರಿಯಾಯಿತಿ ಕೊಟ್ಟಿದ್ದಾರೆ. ಆದರೂ ಮುಖಂ ಚಂದ್ರ ಬಿಂಬಂ ಅಂತಲೇ ಅನ್ನಬೇಕು. ಇಲ್ಲ ಸಾ ಸುಂದರಿ
ಅವಳು ಸುಂದರಿಯೇ ಚಂದ್ರನ ಹಾಗಿದ್ದಾಳ ಅಂದರೆ ಚಂದ್ರ ಇವ ಅಂತ ಪುಲ್ಲಿಂಗಕ್ಕೆ ಮಾಡಬಾರ್ದು ಹೆಣ್ಣನ್ನು. ಚಂದ್ರ ಲೇಖೇವ, ಚಂದ್ರನ ಲೇಖೆ ಇದ್ದಂತೆ ಅಂತ ಅಲ್ಲಿಗೆ ಸ್ತ್ರೀಲಿಂಗ ತರಬೇಕು. ಇನ್ನು ಗಂಡಸಿಗೆ ಹೋಲಿಸಬೇಕು. ಯೇಷಃ ರಾಜಚಂದ್ರ, ಇವನು ರಾಜಚಂದ್ರ, ಇವನು ಚಂದ್ರಮಾ ರೂಪೆ ಅಂತ ಈ ರೀತಿಯಾಗಿ ಪುಲ್ಲಿಂಗಕ್ಕೆ ತರಬೇಕು. ಹೀಗೆ ಅಂದರೆ ಈ ಎಚ್ಚರವನ್ನು ಅವರು ಎಷ್ಟು ಗಮನಿಸಿಕೊಂಡಿದ್ದಾರೆ, ಇದರ ಕಟ್ಟುನಿಟ್ಟುಗಳಲ್ಲಿ ಮಾಡಿದ್ದಾರೆ. ಆ ಕಾರಣದಿಂದಲೇ ಸಂಸ್ಕೃತ ಭಾಷೆಗೆ ಇರುವ ಆ ಹಂಗಾಮ ಏನಿದೆ ಅದನ್ನು ನಿರ್ವಾಹ ಮಾಡೋದಕ್ಕೆ ಅಲ್ಪ ಸ್ವಲ್ಪದ ಬಲ ಇದ್ದವರು ಸಾಕಾಗೋಲ್ಲ. ಇದೊಂದೇ ಕಾರಣದಿಂದ ದೇಶ ಭಾಷೆಗಳಲ್ಲಿ ಈಗ ತೆಲುಗು ಮತ್ತು ಕನ್ನಡ, ಮಲಯಾಳ ಈ ರೀತಿಯಾದ ಭಾಷೆಗಳಲ್ಲಿ ತುಂಬ ಸಮೃದ್ಧವಾಗಿ ಸಂಸ್ಕೃತ ಪದಗಳು ಬೆರೆತಿವೆ. ಆದರೂ ಅಲ್ಲಿದ್ದ ಕವಿಗಳು ಎಷ್ಟೋ ಜನಕ್ಕೆ ಪದ ಸಂಪತ್ತಿ ಇರ್ಬೋದು, ಆದರೆ ಸಂಸ್ಕೃತದ ಕ್ರಿಯಾಪದ ಇತ್ಯಾದಿಗಳನ್ನು ಗಮನಿಸಿಕೊಂಡು ವಾಕ್ಯ ರಚನೆ ಮಾಡೋದು ಕಷ್ಟ ಅಂತ ನಮಗೆ ನಿಮ್ಮ ತೊಂದರೆಯೇ ಬೇಡ, ನಾವು ಕನ್ನಡದಲ್ಲೋ ತೆಲುಗಲ್ಲೋ ಮಾಡಿಕೊಂಡಿರ್ತೀವಿ ಅಂತ. ತೆಲುಗಿನ ಮಹಾ ಅವಧಾನಿಗಳ ಪದ್ಯಗಳನ್ನು ನೋಡಿದ್ದೀನಿ, ಬರವಣಿಗೆ ನೋಡಿದ್ದೀನಿ. ಅವರು ವ್ಯುತ್ಪತ್ತಿ ಅಸಾಮಾನ್ಯವಾಗಿದೆ ಪದಸಂಪತ್ತಿಯ ದೃಷ್ಟಿಯಿಂದ. ಅವರು ಅಪ್ಪಿತಪ್ಪಿಯೂ ಒಂದು ಸಂಸ್ಕೃತ ಪದ್ಯ ಹೇಳೋಲ್ಲ. ಕಾರಣ ಏನಂದರೆ ಎಲ್ಲಿ ತಪ್ಪಾಗ್ಬಿಡುತ್ತೋ ಅಂತ ಭಯ. ಸಂಸ್ಕೃತ ಪದ್ಯ ರಚನೆ ಆ ಮಟ್ಟಕ್ಕೆ ಚಾಲೆಂಜ್. ಆದರೆ ಒಂದಿಷ್ಟು ಪ್ರಯತ್ನ ಪಟ್ಟು ಅದರ ಒಂದು ಜಾಡನ್ನು ಕಂಡುಕೊಂಡ್ರೆ ಅದು ಕಠಿಣವಲ್ಲ. ಒನ್ ಹ್ಯಾಸ್ ಟು ಬ್ರೇಕ್ ಟು ಎನ್ ಎಕ್ಸ್ಟೆಂಟ್ ಎ ಮಿತ್ ದಟ್ ಸಂಸ್ಕೃತಂ ಎಸ್ಪೆಷಲಿ ಇನ್ ವರ್ಸಿಫಿಕೇಶನ್ ಇಸ್ ಡಿಫಿಕಲ್ಟ್ ಅಂತ. ಸಂಸ್ಕೃತದ ಗದ್ಯ ಒಳ್ಳೆ ರೀತಿಯಲ್ಲಿ ಬರೆಯೋದು ಹಾಗೆ ನೋಡಿದ್ರೆ ತುಂಬ ಕಷ್ಟ. ಒಳ್ಳೆ ಗದ್ಯ ಬರೆಯೋದಕ್ಕೆ ಕಷ್ಟವಾಗಿರೋದಕ್ಕೆ ಕಾರಣ ಛಂದಸ್ಸಿಗಿರುವ ನಾದದ ಅನುಕೂಲ ಗದ್ಯಕ್ಕಿಲ್ಲ. ಅದರಿಂದ ಗದ್ಯ ಯಾವ್ಯಾವುದೋ ರೀತಿಯಲ್ಲಿ ತನ್ನ ಕೊರತೆ ತುಂಬಿಕೊಳ್ಳಬೇಕಾಗುತ್ತದೆ. ನನ್ನ ತಾಯಿ ಹೇಳ್ತಾ ಇದ್ರು, ಒಳ್ಳೆ ಸಾರನ್ನು ಮಾಡದೇ ಇದ್ದರೆ ಆ ಕೊರತೆಯನ್ನು ತುಂಬಿಕೊಳ್ಳೋದಕ್ಕೆ ಏನು ಮಾಡಿದ್ರೂ ಒಂದು ಒಳ್ಳೆ ಸಾರಿಲ್ಲ ಅಂತ ಅನ್ನೋ ಆಕ್ಷೇಪ ಮಾತ್ರ ಉಳಿದು ಬಿಡುತ್ತೆ ಅಂತ. ಹಾಗೆ ಛಂದಸ್ಸು ಈ ಸಂಸ್ಕೃತ ಭಾಷೆಯ ಎಷ್ಟೋ ಜಾಟಿಲ್ಯವನ್ನು ಪರಿಹರಿಸಿದೆ, ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದೆ. ಅಲ್ಲಿ ಅನ್ವಯದ ಒಂದು ಆರ್ಡರ್ ಫಾಲೋ ಮಾಡಬೇಕು ಅಂತಲೂ ಇಲ್ಲ. ಪದ್ಯದಲ್ಲಿ ಅನ್ವಯ ಹೇಗಿದ್ದರೂ ನಡೆಯುತ್ತದೆ. ಇದೆಲ್ಲ ಅನುಕೂಲತೆ ಉಂಟು. ಇಲ್ಲಿ ಯಮುನಾ ನದಿಯ ನೀರು ಕಮಲ ಪರಾಗದಿಂದ ತುಂಬಿಕೊಂಡ್ರೆ ವಿಸೃತ್ವರೈರಂಬುರ್ಹಾಂ ರಜೋಭಿ, ಕಮಲ ಪರಾಗದಿಂದ ತುಂಬಿಕೊಂಡ ಯಮುನೆಯ ಮೇಲ್ಮೆ ಹೇಗೋ ಹಾಗೆ ಕೃಷ್ಣನ ನೀಲಿಯ ಮೈಮೇಲೆ ಪೀತಾಂಬರ ತೋರ್ತಾ ಇತ್ತು ಅಂತ ಹೇಳ್ತಾನೆ. ಇದೊಂದು ಸುಂದರವಾದ ಪ್ರಕೃತಿಯ ಚಿತ್ರಣವನ್ನು ಜ್ಞಾಪಿಸಿಕೊಡ್ತಕ್ಕಂಥದ್ದು. ಆಮೇಲೆ ಅವನ ಎದೆಯಲ್ಲಿ ಲಕ್ಷ್ಮಿ ಇದ್ದಳು, ಅದನ್ನು ಹಿಂದೆ ತಿಳಿಸಿದ್ದೆ. ಪ್ರಸಾದಿ ತಸ್ಯಾಸ್ಯ ಮಧುದ್ವಿಷೋಭೂತ್ ಅನ್ಯೈವ ಲಕ್ಷ್ಮೀರಿತಿ ಯುಕ್ತಮೇತತ್ ವಪುಷ್ಯ ಶೇಷೇ ಖಿಲ ಲೋಕಕಾಂತ ಸಾನನ್ಯ ಕಾಂತ ಹ್ಯುರಸೀತರಾತು. ಮಿಕ್ಕೆಲ್ಲ ಕಡೆ ಇರುವ ಲಕ್ಷ್ಮಿ ಚಂಚಲೆ, ಇವನ ಎದೆಯಲ್ಲಿರ್ತಕ್ಕಂಥ ಲಕ್ಷ್ಮಿಯೇ ನಿಜವಾದ ಲಕ್ಷ್ಮಿ ಅನ್ನುವಂಥ ಒಂದು ವಿಶಿಷ್ಟತೆಯನ್ನು ಇಲ್ಲಿ ಹೇಳ್ತಾನೆ ಕವಿ. ಆಮೇಲೆ ಮುಂದೆ ಅಲ್ಲಿ ಹೆಣ್ಣು ಮಕ್ಕಳು ಹೇಗೆ ಕೃಷ್ಣನನ್ನು ನೋಡಿಕೊಂಡು ಕಣ್ಣು ಕೆಕ್ಕರಿಸಿಕೊಂಡು ಬಂದರು ಅವುಗಳನ್ನೆಲ್ಲ ಗಮನಿಸಿದ್ದಾಗಿತ್ತು. ಆಯುಧಗಳ ವರ್ಣನೆಯನ್ನು ಕೂಡ ನಾವು ನೋಡಿದ್ದಾಗಿತ್ತು. ಆಮೇಲೆ ರಥಾರೋಹಣ ಮಾಡ್ತಾನೆ ಎನ್ನುವ 22ನೇ ಶ್ಲೋಕಕ್ಕೆ ನಾವು ಬರಬೇಕು. ರರಾಜ ಸಂಪಾದಕಮಿಷ್ಟ ಸಿದ್ಧೇ ಸರ್ವಾಸು ದಿಕ್ಷ್ವ ಪ್ರತಿಷಿದ್ಧ ಮಾರ್ಗಂ ಮಹಾರಥಃ ಪುಷ್ಯರಥಂ ರಥಾಂಗೀ ಕ್ಷಿಪ್ರಂ ಕ್ಷಪಾನಾಥ ಇವಾಧಿರೂಢ. ರರಾಜ ಸಂಪಾದಕಂ ಇಷ್ಟಸಿದ್ಧೇ ಸರ್ವಾಸು ದಿಕ್ಷು ಅಪ್ರತಿಷಿದ್ಧ ಮಾರ್ಗಂ ಮಹಾರಥಃ ಪುಷ್ಯರಥಂ ರಥಾಂಗೀ ಕ್ಷಿಪ್ರಂ ಕ್ಷಪಾನಾಥ ಇವ ಅಧಿರೂಢ. ಅವನು ರಥಾಂಗ ಅಂದರೆ ಚಕ್ರ, ಅದನ್ನು ತಳೆದವನು ಚಕ್ರಿ ಅನ್ನುವ ಅರ್ಥದಲ್ಲಿ ರಥಾಂಗಿ ಅಂತ ಮಾಡಿದ್ದಾನೆ. ಈ ಪದ ಮೇಲ್ನೋಟಕ್ಕೆ ಸ್ತ್ರೀಲಿಂಗದಂತೆ ಕಾಣುತ್ತದೆ. ಲತಾಂಗಿ, ಸುಂದರಾಂಗಿ, ಸುಕುಮಾರಾಂಗಿ ಅಂತ ಅನ್ನುವಂತೆ ರಥಾಂಗಿ ಅಂತ. ಅರೆ ರಥಾಂಗಂ ಅಸ್ಮಿನ್ನಿತಿ ರಥಾಂಗಿ ಅಂತ ಆಗಿರುವಂಥ ಶಬ್ದ ಇದು. ಚಕ್ರಕ್ಕೆ ಇರುವ ಅನೇಕ ಪರ್ಯಾಯ ಪದಗಳಲ್ಲಿ ಒಂದು ರಥಾಂಗ, ರಥದ ಅಂಗವಾಗಿದೆ ಅಂತ. ಇನ್ನೂ ಒಂದು ಮುಂದುವರೆದು ಹೇಳ್ತಾರೆ ರಥಚರಣ, ರಥಪದ ಅಂತಲೂ ಹೇಳ್ತಾರೆ. ರಥಕ್ಕೆ ಕಾಲು ಯಾವುದು? ಚಕ್ರ. ಈ ಅರ್ಥದಲ್ಲಿ ಲಾಕ್ಷಣಿಕವಾಗಿ ಚಕ್ರಕ್ಕೆ ಮತ್ತೊಂದು ಹೆಸರನ್ನು ಕೊಟ್ಟಿದ್ದಾರೆ. ಹೀಗೆ ಸಂಸ್ಕೃತ ಭಾಷೆಯಲ್ಲಿ ಹೊಸ ಹೊಸ ಪದಗಳನ್ನು ಅವರವರೇ ಸೃಷ್ಟಿ ಮಾಡಿಕೊಳ್ಳಬಹುದು. ಆ ಹೊತ್ತಿಗೆ ಇಷ್ಟ ಅನುಕೂಲತೆ ಉಂಟು. ಮಿಕ್ಕ ಭಾಷೆಗಳಲ್ಲಿ ಇದೆ ತಕ್ಕ ಮಟ್ಟಿಗೆ. ಆದರೆ ಸಂಸ್ಕೃತದ ಒಂದು ಸ್ವಾರಸ್ಯ ಏನೆಂದರೆ ಅದನ್ನು ಬಲ್ಲವರೆಲ್ಲ ಸಾಮಾನ್ಯವಾಗಿ ತಿಳಿದವರೇ ಆಗಿರೋದ್ರಿಂದ
ಇಟ್ ಈಸ್ ಎ ಲರ್ನ್ಡ್ ಲ್ಯಾಂಗ್ವೇಜ್, ನಾಟ್ ಎ ಪಿಕ್ಡ್ ಅಪ್ ಲ್ಯಾಂಗ್ವೇಜ್. ಆ ಕಾರಣದಿಂದ ಯಾರು ಏನು ಮಾಡಿದ್ರೂ ಅದು ತಕ್ಷಣ ಸ್ಫುರಿಸುತ್ತದೆ. ಆದರೆ ಕನ್ನಡದಲ್ಲಿಯೋ ಇಂಗ್ಲೀಷ್ನಲ್ಲಿಯೋ ತೆಲುಗು ತಮಿಳಲ್ಲಿಯೋ ಆದರೆ ಹಾಗೆ ಸ್ಫುರಿಸೋಲ್ಲ. ಯಾಕೆಂದರೆ ನಾವು ಆಯಾ ಭಾಷೆಗಳನ್ನು ಹುಟ್ಟಿದಾಗಲಿಂದ ಕಲಿತಿರೋದಲ್ಲದೆ ಅದಕ್ಕಾಗಿ ಪ್ರತ್ಯೇಕ ಪರಿಶ್ರಮವನ್ನು ಹಾಕಿ ವ್ಯಾಕರಣಾದಿಗಳ ಮೂಲಕ ಗ್ರಂಥಾದಿಗಳ ಮೂಲಕ ಪಡೆದಿರೋದಾಗಿರೋಲ್ಲ. ಈ ಕಾರಣದಿಂದಲೇ ಸಂಸ್ಕೃತದಲ್ಲಿ ಎಷ್ಟು ಕಠಿಣವಾಗಿ ಬರೆದರೂ ಒಂದು ಮಟ್ಟಕ್ಕೆ ಅದನ್ನು ಓದುವ ಸ್ವಲ್ಪ ಸಂಖ್ಯೆಯ ಜನರಿದ್ದರೂ ಅವ್ರಿಗೆ ಅರ್ಥವಾಗುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ಕಾವ್ಯ ಬರೀಬೇಕು ಅಂದರೆ ಸಂಸ್ಕೃತದಲ್ಲಿಯೇ ಬರೀಬೇಕು ಅನಿಸುತ್ತದೆ. ಕಾವ್ಯ ಭಾಷೆಯ ಅತ್ಯುತ್ತಮವಾದ ಅತ್ಯುನ್ನತವಾದ ವ್ಯಾಪಾರ. ವ್ಯಾಪಾರ ಅಂದರೆ ಕನ್ನಡದ ಅರ್ಥದ ವ್ಯಾಪಾರ ಅಂತಲ್ಲ, ಸಂಸ್ಕೃತದ ಅರ್ಥದಲ್ಲಿ ಆ್ಯಕ್ಟಿವಿಟಿ ಅಂತ. ಅದು ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಇದ್ದಂತೆ ಆ ಮಟ್ಟಕ್ಕೆ ಪ್ಯೂರ್ ಪೊಯೆಟ್ರಿ ಈಸ್ ಎ ಸಾರ್ಟ್ ಆಫ್ ಫೈನೆಸ್ಟ್ ಆರ್ಟ್ ಇನ್ ದಿ ಲ್ಯಾಂಗ್ವೇಜ್ ಲೆವೆಲ್ ಇಟ್ ಸೆಲ್ಫ್. ಆ ರೀತಿಯಾದ ಚಮತ್ಕಾರವನ್ನು, ಆ ಒಂದು ಆಟವನ್ನು ದೇಶ ಭಾಷೆಗಳಲ್ಲಿ ಆಡೋಕ್ಕಾಗೋಲ್ಲ. ಆಡಬೇಕು ಅಂದರೆ ಸಂಸ್ಕೃತ ಸಾಕಷ್ಟು ಬರಬೇಕು. ಹೀಗೆ ಕಂಡಾಗ ಸಂಸ್ಕೃತದಿಂದ ದೇಶ ಭಾಷೆಗಳು ದೂರ ಆಗ್ತಾ ಇದ್ದರೆ ಅಷ್ಟು ಮಟ್ಟಿಗೆ ಕಾವ್ಯ, ಶುದ್ಧ ಕಾವ್ಯವೂ ದೂರ ಆಗ್ತಾ ಇದೆ ಅಂತ. ಇದು ಹೇಗೆ ಅಂದರೆ ಎಷ್ಟೆಷ್ಟು ಮಟ್ಟಿಗೆ ಶಾಸ್ತ್ರೀಯ ಸಂಗೀತದಿಂದ ನಮ್ಮ ಅಪ್ಲೈಡ್ ಮ್ಯೂಸಿಕ್, ಹ್ಯಾಪನಿಂಗ್ ಮ್ಯೂಸಿಕ್, ಟ್ರೆಂಡಿ ಮ್ಯೂಸಿಕ್, ಪೆಪ್ಪಿ ಮ್ಯೂಸಿಕ್ ಅಂತ ಏನೇನೋ ಹೇಳ್ತಾರಲ್ಲ, ಮ್ಯೂಸಿಕ್ ಅಂತ ಹೇಳಬೇಕಾ ಅವುಗಳಿಗೆ ಅಂತಲೂ ಒಂದು ಪ್ರಶ್ನೆ ಬರುತ್ತದೆ. ಇರಲಿ, ಅವುಗಳು ಅಷ್ಟಷ್ಟು ಮಟ್ಟಿಗೆ ಶ್ರುತಿಲಯ ಮಾಧುರ್ಯದಿಂದ ದೂರವಾಗ್ತಾ ಬರುತ್ತೆ. ಈಗಿನ ಚಲನಚಿತ್ರದ ಹಾಡುಗಳನ್ನು ನೋಡಿದಾಗಲಂತೂ ಅದು ಗೊಗ್ಗರದನಿಯ ಗದ್ಯ ಅಂತ ಅನಿಸ್ತಾ ಇರುತ್ತೆ. ಅದನ್ನು ಕಥಂಚಿತ್ ಯಾವುದೋ ಒಂದು ಅವಲಯಕ್ಕೆ ಅಳವಡಿಸಿರ್ತಾರೆ ಅಂತ ಗೊತ್ತಾಗುತ್ತದೆ. ಅವುಗಳನ್ನು ಚಲನಚಿತ್ರದ ದೃಶ್ಯ ವೈಭವದ ಹಿನ್ನೆಲೆಯಲ್ಲಿ ನಾವು ಕೇಳಬಹುದೇ ಹೊರತು ಹಾಗೆಯೇ ಖಾಸಗಿಯಾಗಿ ಹಾಕ್ಕೊಂಡು ಕೇಳೋದಿದ್ದರೆ ಅದು ಅದಕ್ಕೆ ಭಗವಂತ ಬೇರೆಯದೇ ಆದ ಕಬ್ಬಿಣದ ಕಿವಿಗಳು ಮಾಡಿಕೊಡ್ಬೇಕಾ ಅಂತ ಅನಿಸುತ್ತೆ. ಮತ್ತು ಅವುಗಳಿಗೆ ಯಾವುದೂ ಮನಸ್ಸಿನಲ್ಲಿ ಉಳಿದಂತೆ ಆಗುತ್ತದೆ. ಮೆಲೋಡಿ ಮೇಕಿಂಗ್ ಅನ್ನೋದು ತುಂಬ ತುಂಬ ಕಡಿಮೆಯಾಗಿದೆ. ಶಾಸ್ತ್ರೀಯ ಸಂಗೀತದ ಬಲವೇ ಶ್ರುತಿಲಯಗಳ ಸ್ವಾರಸ್ಯ. ಆ ರೀತಿಯಾದದ್ದು ಸಂಸ್ಕೃತದ್ದು. ಹಾಗೆಯೇ ನೃತ್ಯವೂ ಕೂಡ ಅಷ್ಟೇ. ಮುಖಜವಾದಂತಹ ಅಭಿನಯ ಯಾವುದುಂಟು, ಸಾತ್ವಿಕ ಅಭಿನಯಕ್ಕೆ ಇರುವ ಮುಖ್ಯವಾದ ಬಲವೇ ಮುಖ. ಮುಖವನ್ನು ಬಳಸಿಕೊಳ್ಳದೆ ಸಾತ್ವಿಕ ಅಭಿನಯ ಮಾಡಿದ್ರೆ ತುಂಬ ತುಂಬ ಕಷ್ಟ. ಅದು ಹೇಗೆ ಅಂದರೆ ಹಾಲಿಲ್ಲದೆ ಕಾಫಿ ಮಾಡದಂತೆ. ಕಾಫಿ ಅಂತ ಅನ್ನಿಸ್ಕೋಬಹುದು, ಆದರೆ ನಮ್ಮ ಒಗ್ಗಿದ ರೀತಿಯಲ್ಲಿ ಆಗುವಂಥದ್ದಲ್ಲ. ಮುಖಜಾಭಿನಯವೇ ಬಹಳ ಮುಖ್ಯವಾದದ್ದು. ಆ ರೀತಿಯಾದ ಮುಖಜಾಭಿನಯ ಮತ್ತು ಆಂಗಿಕಾಭಿನಯ ಇವೆರಡೂ ತುಂಬ ಹದವಾಗಿ ಬೆರೆತಿರತಕ್ಕಂಥದ್ದು ನೃತ್ಯದಲ್ಲಿ. ನೃತ್ಯ ನಾಟ್ಯ ಅನ್ನುವಲ್ಲಿ ಮಧ್ಯಮಣಿಯಾಗಿರುವಂಥದ್ದು ನೃತ್ಯ. ಈ ಒಂದು ನೃತ್ಯದ ಈ ಹದದಿಂದ ದೂರ ದೂರ ಹೋಗ್ತಾ ಇದ್ದರೆ ಇಲ್ಲ ಆ್ಯಕ್ಟಿಂಗ್ ಆಗಿಬಿಡುತ್ತೆ, ಇಲ್ಲ ಡ್ರಿಲ್ ಆಗಿಬಿಡುತ್ತೆ. ನೀವು ಆಧುನಿಕ ಚಲನಚಿತ್ರಗಳಲ್ಲಿ ಅತ್ಯದ್ಭುತವಾದ ಆ ಮೈಯ ಕುಣಿಸಾಟ ಉಂಟು, ಅಸಾಮಾನ್ಯವಾದ ಸಿದ್ಧಿ. ಅದನ್ನು ನೀವು ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಅಲ್ಲಿಯ ಫೋಕ್ ಡಾನ್ಸಸ್ ರೂಪದಿಂದ ಇರಬಹುದು ಅಥವಾ ಮಾಡರ್ನ್ ಡಾನ್ಸ್ ರೂಪದಿಂದ ಇರಬಹುದು, ಹೀಗೆಲ್ಲ ಮಾಡ್ತಾರೆ. ತುಂಬ ಅದ್ಭುತವಾದಂಥ ದೇಹದ ಮಾಂಸಖಂಡ ತುಂಡುಗಳ ಮೇಲೂ ಮೂಳೆಗಳ ಮೇಲೂ ಇರುವ ಹತೋಟಿ ಕಾಣಿಸ್ತಾ ಇರುತ್ತೆ. ಮುಖದಲ್ಲಿ ಏನೂ ಇರೋಲ್ಲ. ಅದು ತಿಥಿಮನೆ ಅಂಗಳದ ತರಹ ಇರುತ್ತೆ. ತಿಥಿಮನೆ ಅಂಗಳದಲ್ಲಿ ಗುಡಿಸಿರ್ತಾರೆ, ರಂಗೋಲಿ ಹಾಕೋಲ್ಲ, ಆ ರೀತಿಯಾಗಿರುತ್ತೆ. ಸಾರಿಸಿ ಗುಡಿಸಿರ್ತಾರೆ ಹೊರತು ರಂಗೋಲಿ ಇಲ್ಲ, ಹಾಗಿರುತ್ತದೆ. ಅದು ಮಾಡರ್ನ್ ಡಾನ್ಸ್ ಅನ್ನುವಲ್ಲಿ, ಕಾಂಟೆಂಪ್ರರಿ ಡಾನ್ಸ್ ಅನ್ನುವಲ್ಲಿ ಅದು ಒಂದು ಅನಿವಾರ್ಯವಾದಂಥ ವ್ಯಾಧಿ, ಅನಿವಾರ್ಯವಾದ ಕರ್ಮ. ಹಾಗೆ ಮುಖಜಾಭಿನಯ ಜಾಸ್ತಿ ಮಾಡಿಕೊಂಡು ಈ ನಟನೆ ಅಂತ ಏನು ಇದೆ ನಮ್ಮ ಸಿನಿಮಾಗಳಲ್ಲಾಗಲಿ ಧಾರಾವಾಹಿಗಳಲ್ಲಾಗಲಿ ಇಲ್ಲೆಲ್ಲ ಮಾಡುವಲ್ಲಿ ಆಂಗಿಕ ಅಷ್ಟಾಗಿರುವುದಿಲ್ಲ. ಒಂದೊಂದು ಅಂಗ ಪ್ರತ್ಯಂಗಗಳ ಸೂಕ್ಷ್ಮತೆಗಳ ಮೇಲೂ ಅಷ್ಟಿಲ್ಲ. ಇವೆರಡರ ಹದವನ್ನು, ಬೆಸ್ಟ್ ಆಫ್ ದಿ ಕಾಂಬಿನೇಷನ್ಸ್ ಅನ್ನುವುದನ್ನು ನಾವು ನೃತ್ಯದಲ್ಲಿ ಕಾಣ್ತೀವಿ. ಹಳೆಯ ಚಲನಚಿತ್ರಗಳಲ್ಲೂ ಒಂದು ಮಟ್ಟಕ್ಕೆ ಇತ್ತು. ನೀವು ಯಾರಾದರೂ ಸಾವಿತ್ರಿ ಅಂತ ಮಹಾನಟಿ ಮಾಡಿದ ಅಭಿನಯವನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಈಚೆಗೆ ಒಂದು ವಾರದ ಕೆಳಗೆ ಪದ್ಮಾ ಸುಬ್ರಹ್ಮಣ್ಯಂ ಅವ್ರನ್ನ ನಾನು ಕೇಳಿದೆ, ನಿಮಗೆ ನಮ್ಮ ನಟಿಯರ ಪೈಕಿ ಯಾರು ಸರ್ವೋತ್ಕೃಷ್ಟ ಅಂತನ್ಸುತ್ತೆ ಅಂತ. ಎರಡನೇ ಸೆಕೆಂಡೂ ಇಲ್ಲ, ತಕ್ಷಣವೇ ಹೇಳಿದ್ರು ಸಾವಿತ್ರಿ ಅಂತಂದರು. ಆಕೆಯಲ್ಲಿ ಅದು ಆ ಬಗೆಯಲ್ಲಿ ಕಾಣಿಸುತ್ತದೆ ಅಂತ. ಆಮೇಲೆ ಶ್ರೀದೇವಿ ಈ ತರಹ ಒಂದಿಬ್ಬರು ಮೂರು ಇದ್ದಾರೆ, ಅದರಿಂದ ಎಷ್ಟೋ ಕೆಳಕ್ಕೆ ಬರ್ತಾರೆ ಅಂತಂದರು. ಅಂದರೆ ಈ ಹದವನ್ನು ನಾವು ಕಂಡಾಗ ಗೊತ್ತಾಗುತ್ತದೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಪ್ರಸಕ್ತ ಕಲೆಗಳು, ಯಾವ ರೀತಿಯಾಗಿ ಅವು ಮಾರ್ಪಡ್ತಾ ಇವೆ ಅಂತ. ಅದರ ಒಳಿತೋ ಕೆಡಕೋ ಅದರ ಭವಿಷ್ಯ ಆಗಿರಲಿ, ಅವುಗಳ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಿದೆಯಲ್ಲ, ಆಂತರಿಕವಾದ ಸತ್ಯವನ್ನು ಯಾವ ಮಟ್ಟಕ್ಕೆ ಕಳ್ಕೊಳ್ತಾ ಇವೆ ಅಂತ. ಹೀಗೆ ಕಂಡಾಗ
ದೇಶ ಭಾಷೆಗಳು ಸಂಸ್ಕೃತವನ್ನು ಉಳಿಸಿಕೊಂಡ್ರೆ, ಅಂಟಿಸಿಕೊಂಡ್ರೆ ಅಲ್ಲಿ ಮೊದಲೇ ಇರೋವಂಥದ್ದೇನೆ. ಕನ್ನಡದಲ್ಲಿ ಪಂಪನಿಗೂ ಪೂರ್ವದಿಂದ ಕೂಡ ಇದ್ದಂಥದ್ದೇನೆ ಸಂಸ್ಕೃತ. ತೆಲುಗಲ್ಲೂ ಅಷ್ಟೇ, ಮಲಯಾಳದಲ್ಲೂ ಅಷ್ಟೇ, ತಮಿಳಲ್ಲೂ ಅಷ್ಟೇ, ಎಲ್ಲ ಭಾಷೆಗಳಲ್ಲೂ ಅಷ್ಟೇ. ಅದನ್ನು ಯಾವುದ್ಯಾವುದೋ ಆಗ್ರಹದಿಂದ ದೂರ ಮಾಡಿಕೊಂಡ್ರೆ ನಷ್ಟ ಆಯಾ ದೇಶ ಭಾಷೆಗಳಿಗೆ, ಮತ್ತು ಆ ದೇಶ ಭಾಷೆಗಳಲ್ಲಿ ಪಾರಿಣ್ಯತೆಯನ್ನು ಪಡೆದಿದ್ದೀವಿ ಅಂತ ಭ್ರಮಿಸಿಕೊಂಡವರಿಗೆ, ಅಲ್ಲಿಯ ಸಾಹಿತ್ಯಕ್ಕೆ. ಇದು ದುರಂತ. ಇರಲಿ, ಇವನ್ನು ಆನುಷಂಗಿಕವಾಗಿ ಹೇಳುವುದಾಯಿತು. ಇಲ್ಲಿ ಒಂದೊಂದು ಪದದ ಸ್ವಾರಸ್ಯವನ್ನು ಗಮನಿಸಿದರೆ ನಮಗೆ ಎಷ್ಟೆಷ್ಟು ಸ್ಫುರಿಸುತ್ತದೆ ಎನ್ನುವುದಕ್ಕಾಗಿ ದೃಷ್ಟಾಂತವಾಗಿ ಹೇಳಿದೆ. ಪುಷ್ಯರಥವನ್ನು ಅವನು ಹತ್ತದ ಅಂತ. ಪುಷ್ಯರಥ ಅನ್ನುವಂಥದ್ದು ಮಂಗಳಮಯವಾದ ರಥ, ಅದು ಯುದ್ಧ ರಥವಲ್ಲ. ಅಮರಕೋಶದಲ್ಲಿ ಕೂಡ ಪುಷ್ಯರಥದ ಉಲ್ಲೇಖ ಉಂಟು. ಆ ಪುಷ್ಯರಥ ವಿಲಾಸಕ್ಕಾಗಿ, ವಿಹಾರಕ್ಕಾಗಿ, ಅಂದ ಚಂದಗಳಿಗಾಗಿ ಇರತಕ್ಕಂಥದ್ದು. ಆಮೇಲೆ ಅವನು ಮಹಾರಥಿಯಾದವನು. ಯುದ್ಧದಲ್ಲಿ ಅತ್ಯುತ್ತಮರಾದಂತಹ ಯೋಧರನ್ನು ಮಹಾರಥಿ, ಅತಿರಥಿ, ರಥಿ ಅಂತ ಹೀಗೆಲ್ಲ ಕರೀತಾರಲ್ಲ. ಆ ಮಹಾರಥನಾದ ಶ್ರೀಕೃಷ್ಣ ಪುಷ್ಯರಥವನ್ನು ಹತ್ತುತ್ತಾನೆ ಚಕ್ರಧಾರಿಯಾಗಿ. ಹೇಗಿದ್ದ? ಕ್ಷಿಪ್ರಂ ಕ್ಷಪಾನಾಥ ಇವ ಅಧಿರೂಢ. ಕ್ಷಪಾನಾಥ ಅಂದರೆ ರಾತ್ರಿಯ ರಾಜ, ರಾತ್ರಿಯ ಸ್ವಾಮಿ ಚಂದ್ರ. ಚಂದ್ರನ ಹಾಗೆ ಹತ್ತಿದ. ಅಲ್ಲಿ ಪುಷ್ಯರಥ ಅನ್ನೋದಕ್ಕೆ ಒಂದು ಸ್ವಾರಸ್ಯ ಏನಂದರೆ ಪುಷ್ಯ ನಕ್ಷತ್ರ ಅಂತನ್ನುವ ಅರ್ಥ ಕೂಡ ಬರ್ತದೆ. ಹೀಗಾಗಿ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥ ಚಂದ್ರನಂತೆ ತೋರದ ಅಂತ. ನಮಗೆ ಗೊತ್ತಿರುವಂತೆ 12 ತಿಂಗಳುಗಳಿಗೂ ಪೂರ್ಣಿಮೆ ಆಯಾ ತಿಂಗಳಿನಲ್ಲಿ ಬರುವ ನಕ್ಷತ್ರದ ಜೊತೆಗೆ ಸೇರಿರುತ್ತೆ. 27 ನಕ್ಷತ್ರಗಳು ಸಾಮಾನ್ಯವಾಗಿ ಆ 30 ತಿಥಿಗಳಲ್ಲಿ ಹಂಚಿಕೊಂಡು ಹೋಗುತ್ತವೆ. ಅದರಿಂದಲೇ ಎಷ್ಟೋ ಬಾರಿ ಒಂದು ದಿವಸ ಇಡೀ ಒಂದೇ ನಕ್ಷತ್ರ, ಒಂದೇ ತಿಥಿ ಇರುವಂಥದ್ದಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆ ತಿಥಿ ಯಾವತ್ತು ಪೂರ್ಣಿಮೆ ಆಗಿರುತ್ತದೋ ಅಂದು ಪುಷ್ಯ ನಕ್ಷತ್ರ ಇದ್ದರೆ ಪುಷ್ಯ ಮಾಸ, ಅಲ್ಲಿ ಪುಷ್ಯ ಪೂರ್ಣಿಮೆ ಅಂತ ಆಗುತ್ತದೆ. ಪುಷ್ಯ ಮಾಸವನ್ನು ನಾವು ಈ ಕಾಲದಲ್ಲಿ ಅಷ್ಟಾಗಿ ಗೌಣ ಅಂತ ನೋಡ್ತಾ ಇದ್ದೀವಿ, ಅದಕ್ಕೆ ಅಂಥ ಘನತೆ ಕೊಟ್ಟಿಲ್ಲ. ಮಾರ್ಗಶಿರ ಆದಮೇಲೆ ಬರೋ ಪುಷ್ಯ ಮಾಸವನ್ನು ಕೆಲವರು ಶೂನ್ಯ ಮಾಸ ಅಂತ ಕರೀತಾರೆ. ಹಿಂದೆ ಆ ರೀತಿಯಾಗಿ ಏನೂ ಇರಲಿಲ್ಲ, ಅದು ಬಹಳ ಪ್ರಶಸ್ತವಾದದ್ದು ಅಂತಲೂ ಇತ್ತು. ಆ ಪುಷ್ಯ ನಕ್ಷತ್ರ ಅತ್ಯುತ್ತಮವಾದ ನಕ್ಷತ್ರಗಳಲ್ಲಿ ಒಂದು ಅಂತ. ಯದ್ಯಪಿ ಮಹಾನಕ್ಷತ್ರಗಳಲ್ಲಿ ಅದನ್ನು ಲೆಕ್ಕಿಸೋದಿಲ್ಲ, ಆದರೂ ಮಹಾನಕ್ಷತ್ರ ಕಲ್ಪವಾದದ್ದು ಅಂತ ಉಂಟು. ಶ್ರೀರಾಮನ ಒಂದು ರಥಯಾತ್ರೆ ಕೂಡ ಹೀಗೆ ಪುಷ್ಯ ನಕ್ಷತ್ರದಲ್ಲಿಯೇ ಆಯಿತು ಅಂತ ಕೂಡ ವಾಲ್ಮೀಕಿಗಳು ಹೇಳ್ತಾರೆ. ಅಲ್ಲಿಯೂ ಪುಷ್ಯ ರಥದ ಕಲ್ಪನೆ ಕೂಡ ಬರ್ತದೆ. ಕೆಲವರು ಇದಕ್ಕೆ ಪಾಠಾಂತರವಾಗಿ ಪುಷ್ಪರಥ ಅಂತಲೂ ಮಾಡ್ತಾರೆ. ಅದರ ಪುಷ್ಯ ರಥವೇ ಹೆಚ್ಚು ಯುಕ್ತ. ಹೆಣ್ಣು ಮಕ್ಕಳು ಸಲೀಸಾಗಿ ಅವ್ರಿಗೆ ಅನುಕೂಲವಾಗುವಂತೆ ಲಘುವಾದ ರಥದಲ್ಲಿ ಹೋಗೋದಕ್ಕೆ ಕರ್ಣೀ ರಥ ಅಂತ ಬೇರೆ ಒಂದು ಹೆಸರಿತ್ತು ಅಂತ ಕೂಡ ಅಮರಕೋಶ ಹೇಳುತ್ತದೆ. ಆ ಪುಷ್ಯ ನಕ್ಷತ್ರದಲ್ಲಿರುವ ಚಂದ್ರನಂತೆ ಕಾಣಿಸ್ದ ಅಂತ. ಅಲ್ಲಿ ಸ್ವಾರಸ್ಯ ಏನೆಂದರೆ, ಪುಷ್ಯ ನಕ್ಷತ್ರ ಹಿಂದೆ ಅಂದರೆ ವೇದಗಳ ಕಾಲದಲ್ಲಿ ಶರದಾರಂಭದಿಂದ ವರ್ಷ ಆರಂಭವಾಗ್ತಾ ಇತ್ತು ಅಂತ. ಆಗ ಶರತ್ಕಾಲವೇ ವಸಂತ ಕಾಲದಂತೆ ಕೂಡ ಇತ್ತು ಅಂತಲೂ ಹೇಳ್ತಾರೆ. ಹಾಗಾಗಿ ಮಾರ್ಗಶಿರ ಪುಷ್ಯ ಅನ್ನುವಾಗ ಒಳ್ಳೆಯ ಬೇಸಿಗೆ ಕಾಲ, ಇಬ್ಬನಿ, ಚಳಿ ಇತ್ಯಾದಿಗಳು ಇರೋಲ್ಲ, ನಿರ್ಮಲವಾದ ಆಕಾಶ, ಆ ಆಕಾಶದಲ್ಲಿ ಚಂದ್ರ ಬೆಳಗ್ತಾ ಇರ್ತಾನೆ ಅನ್ನುವ ತಾತ್ಪರ್ಯದಿಂದ ಹೀಗೆ ಬಂತು ಅಂತ ಖಗೋಳಶಾಸ್ತ್ರಜ್ಞರಾದ ಸಂಸ್ಕೃತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಮತ್ತು ಪುಷ್ಯ ನಕ್ಷತ್ರ ಸರ್ವಾರ್ಥ ಸಾಧಕವಾದದ್ದು ಅಂತ ಮಲ್ಲಿನಾಥ ವ್ಯಾಖ್ಯಾನವನ್ನು ಕೊಡ್ತಾನೆ. ಹೀಗೆ ಪ್ರಸ್ಥಾನಕ್ಕೆ ತುಂಬ ಒಳ್ಳೆಯ ನಕ್ಷತ್ರಗಳಲ್ಲಿ ಇದು ಕೂಡ ಒಂದು ಅಂತ. ಹಾಗೆ ಅವನು ರರಾಜ ಸಂಪಾದಕ ಇಷ್ಟಸಿದ್ಧೇಹೆ, ಇಷ್ಟಸಿದ್ಧಿಯನ್ನು ಸಂಪಾದನೆ ಮಾಡಿಕೊಡುವ ರೀತಿಯಲ್ಲಿ ಅವನು ಸರ್ವಾಸು ದಿಕ್ಷು ಅಪ್ರತಿಷಿದ್ಧ ಮಾರ್ಗಂ ಪುಷ್ಯರಥಂ, ಎಲ್ಲ ದಿಕ್ಕುಗಳಲ್ಲಿಯೂ ಲೀಲೆಯಿಂದ ಓಡಾಡಬಲ್ಲಂಥ ಪುಷ್ಯರಥವನ್ನು ಹತ್ತಿ ಹೊರಟ ಅಂತ ಕವಿ ಹೇಳ್ತಾನೆ. ಆಮೇಲೆ ಗರುಡ ಧ್ವಜ ರಾರಾಜಿಸ್ತಾ ಇರ್ತಾನೆ, ಅದನ್ನು ಹೇಳ್ತಾನೆ. ಧ್ವಜಾಗ್ರಧಾಮ ದದೃಶೇಥ ಶೌರೇಹೆ ಸಂಕ್ರಾಂತ ಮೂರ್ತಿರ್ಮಣಿಮೇದಿನೀಷು ಫಣಾವತಸ್ತ್ರಾಸಯಿತುಂ ರಸಾಯಾ ತಲಂ ವಿವಿಕ್ಷನ್ನಿವಪನ್ನಗಾರಿ. ಆ ಧ್ವಜದಲ್ಲಿ ಗರುಡ ರಾರಾಜಿಸ್ತಾ ಇದ್ದಿದ್ದು ಯಾವ ಥರ ಇತ್ತು ಅಂತಂದರೆ, ಕೃಷ್ಣನ ರಥದ ಧ್ವಜ, ಎಷ್ಟೋ ಬಾರಿ ಅವನ ವಾಹನವೂ ಅದು ಅಂತ ನಾವು ಕಂಡಿದ್ದೀವಿ. ಇಲ್ಲಿ ಗರುಡ ಧ್ವಜ ಅಂತ. ಧ್ವಜದಲ್ಲಿ ಇರ್ತಕ್ಕಂಥ ಗರುಡ, ಅವನ ಪ್ರತಿಬಿಂಬ ಮಣಿಮಯವಾದ ನೆಲದ ಮೇಲೆ ಬಿದ್ದಾಗ, ಅಂದರೆ ಧ್ವಜದ ಪ್ರತಿಬಿಂಬ, ನಾನು ನೆನ್ನೆಯೇ ಹೇಳಿದ್ದೆ, ಮಾಘನಿಗೆ ವಜ್ರ ವೈಢೂರ್ಯಗಳು ಅಂದರೆ ಎಲ್ಲಿಲ್ಲದ ಆಸೆ ಅಂತ. ಮಣಿಕುಟ್ಟಿಮದಲ್ಲಿ ಸಂಕ್ರಾಂತ ಮೂರ್ತಿರ್ ಮಣಿಮೇದಿನೀಶು,
ಮಣಿಮಯವಾದ ರಸ್ತೆಗಳಲ್ಲಿ ಗೇಬಲ್ಡ್ ಅಂತೆಲ್ಲ ಕರೀತಾರಲ್ಲ ರೋಮನ್ರು ಎಲ್ಲ ಮಾಡಿದರು, ಆ ರೀತಿಯಾಗಿ ಮಣಿಮಯವಾಗಿ ಮಾಡಿದರು ಅಂತ ನಾವು ಊಹೆ ಮಾಡ್ಕೋಬೇಕು. ಅಲ್ಲಿ ಬಿದ್ದಾಗ ಪಾತಾಳದಲ್ಲಿರತಕ್ಕಂಥ ಅಸುರ ಸ್ತ್ರೀಯರನ್ನು ಭಯಪಡಿಸೋದಿಕ್ಕೆ ಅಂತ ಕ್ಷಮಿಸಬೇಕು, ಅಸುರ ಸ್ತ್ರೀಯರಲ್ಲ, ಸರ್ಪಗಳನ್ನು ಭಯಪಡಿಸಬೇಕು ಅಂತ ಅವನು ಪಾತಾಳಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೋ ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತ ಒಂದು ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಆಮೇಲೆ ಅಲ್ಲಿ ಕೋಲಾಹಲವಾಯಿತು. ಮಂಗಳವಾದ್ಯಗಳು, ಪಂಚಮಹಾಶಬ್ದಗಳು ಎಲ್ಲವನ್ನು ಮೊಳಗಿಸಿಕೊಂಡು ಹೋಗ್ತಾ ಇದ್ರು. ಯಾಸತಸ್ತಸ್ಯ ಮಹೀಧ್ರರಂಧ್ರಾದ್ ಭಿದಾಪಟೀಯಾನ್ ಪಟಃ ಪ್ರಣಾತಃ ಜಲಾಂತರಾಣೀವ ಮಹಾರ್ಣವೌಘ ಶಬ್ದಾಂತರಾಣ್ಯಂತರ ಅಂತರಯಾಂಚಕಾರ. ಅಂತರಯಾಂಚಕಾರ ಅಂದರೆ ಮುಳುಗಿಸಿಬಿಡ್ತು ಅಂತ. ಆ ಮಾಘಕವಿಯ ಆ ಪ್ರೇರಣಾರ್ಥಕವಾಗಿ ಬಳಸ್ತಕ್ಕಂಥ ಪದಪ್ರಯೋಗ ನಿಜವಾಗಿಯೂ ಆ ಣ್ಯಂತ ಮಾಡಿರುವುದು ಅವನ ವೈಯಾಕರಣ ಕೌಶಲವನ್ನು ತೋರಿಸುತ್ತದೆ. ಅವನು ಹೊರಟಾಗ ಭೂಮಿಯನ್ನೇ ಭೇದಿಸುವಂಥ ರೀತಿಯಲ್ಲಿ ಮಂಗಳವಾದ್ಯಗಳ ಘೋಷವೂ ಕೂಡ ಆಯಿತು. ಅದು ಎಲ್ಲ ಧ್ವನಿಗಳನ್ನು ಕೂಡ ಜಲಾಂತರಾಣೀವ ಮಹಾರ್ಣವೋಗ, ಎಲ್ಲವನ್ನೂ ಸಮುದ್ರದ ಓಘ ಮುಚ್ಚಿ ಹಾಕ್ಬಿಡುವಂತೆ ಎಲ್ಲ ನೀರಿನ ಸೆಲೆಗಳನ್ನು ಈ ಧ್ವನಿ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಅಥೋಚ್ಚ ಕೈಸ್ತೋರಣ ಸಂಗಭಂಗ ಭಯಾವನಮ್ರೀಕೃತ ಕೇತನಾನಿ ಕ್ರಿಯಾಫಲಾನಿ ವಸುನೀತಿ ಭಾಜಂ ಸೈನ್ಯಾನಿ ಅನ್ವಯುಸ್ತಂ. ಇನ್ನು ಅವನ ಹಿಂದೆ ಸೇನೆಯೂ ಕೂಡ ಬರುತ್ತದೆ, ಸೇನೆ ಹಿಂಬಾಲಿಸುತ್ತದೆ. ಅಥೋಚ್ಚಕೈ ತೋರಣ ಸಂಗಭಂಗ ಭಯಾನ್ ಅವನಮ್ರೀಕೃತ ಕೇತನಾನಿ ಕ್ರಿಯಾಫಲಾನೀವ ಸುನೀತಿ ಭಾಜಂ. ಅಲ್ಲಿ ಸೇನೆ ಧ್ವಜ ಎತ್ತುಕೊಂಡು ಹೋಗ್ತಾ ಇತ್ತು. ಆದರೆ ಆ ಧ್ವಜ ಉದ್ದವಾದಂತಹ ಧ್ವಜದಂಡದ ತುದಿಯಲ್ಲಿ ಹಾರಾಡ್ತಾ ಇರುತ್ತೆ. ಅದನ್ನು ಎತ್ತುಕೊಂಡು ಹೋಗುವಾಗ ರಸ್ತೆಯಲ್ಲಿ ಕಟ್ಟಿರ್ತಕ್ಕಂಥ ಇವರ ಪ್ರಸ್ಥಾನದ ಮಂಗಲಕ್ಕಾಗಿ ಕಟ್ಟಿರುವ ತೋರಣಗಳು ಕತ್ತರಿಸಿ ಹೋಗುತ್ತವೆ ಅಂತ ಅದನ್ನು ಬಾಗಿಸಿಕೊಂಡಿದ್ರಂತೆ. ಹಾಗೆ ಬಾಗಿಸಿಕೊಂಡಿದ್ದು ಹೇಗಿತ್ತು ಅಂತಂದರೆ ಅವರ ನೀತಿ, ರಾಜನೀತಿಗೆ ಸತ್ಫಲಗಳೇನೆ ಬಾಗಿ ಬರ್ತಾ ಇವೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಕ್ರಿಯಾಫಲಾನೀವ ಸುನೀತಿ ಭಾಜಂ ಸೈನ್ಯಾನಿ ಸೋಮಾನ್ವಯಂ ಅನ್ವಯು. ಆ ಸೈನ್ಯಗಳು ಇವರ ರಾಜನೀತಿಯ ಫಲವಾಗಿದ್ವು. ಆ ಬಾವುಟಗಳು ಹಾಗೆ ಬಾಗಿ ಬರ್ತಾ ಇದ್ವು. ಈ ಥರ ತೋರ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ಕಾಳಿದಾಸ ರಘುವಂಶದ ಮೊದಲನೇ ಸರ್ಗದಲ್ಲಿ ಸುದಕ್ಷಿಣೆ ಮತ್ತು ದಿಲೀಪರು ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಹೋಗ್ತಾ ಇದ್ದರೆ ಪಕ್ಷಿಗಳು ಹಾರಾಡಿಕೊಂಡು ಬರ್ತಾ ಇದ್ದರೆ ಬಣ್ಣ ಬಣ್ಣದ ಪಕ್ಷಿಗಳು ಅಸ್ತಂಭಾಂ ತೋರಣ ಸ್ರಜಂ ಅಂತ ಹೇಳ್ತಾನೆ. ಕಂಬ ಇಲ್ಲದೆ ತೋರಣ ಕಟ್ಟಿದಂಥ ರೀತಿಯಲ್ಲಿ ಅವು ಹಾರಾಡ್ತಾ ಇದ್ದವು ಅಂತ. ಇನ್ನೊಂದು ಕಡೆ ರಘುವಂಶದ 11ನೇ ಸರ್ಗದಲ್ಲಿ ಅಲ್ಲಿ ಪೌರ ಲೋಚನ ಕೃತ ಮಾರ್ಗತೋರಣವು ಅಂತ ರಾಮ ಲಕ್ಷ್ಮಣರು ಬರ್ತಾ ಇದ್ದರೆ ಊರಿನ ಜನರೆಲ್ಲ ಒತ್ತುಕಟ್ಟಾಗಿ ನಿಂತುಕೊಂಡು ಬಿಟ್ಟುಗಣ್ಣಲ್ಲಿ ನೋಡ್ತಾ ಇದ್ದರೆ ಅವರ ಕಣ್ಣೆಂಬ ಕಮಲಗಳಿಂದ ಉದ್ದಕ್ಕೆ ತೋರಣ ಕಟ್ಟಿದಂತೆ ಇತ್ತು ಅಂತ. ಆ ರೀತಿಯಾದ ಸಹಜ ಕವಿಯ ಕಲ್ಪನೆಗಳ ಸ್ವಾರಸ್ಯಕ್ಕೂ ಪ್ರಯತ್ನಿತರಾದಂಥ ಯತ್ನಸಾಧ್ಯರಾದ ಕವಿಗಳಾದ ಇಂಥವರಿಗೂ ದೊಡ್ಡ ವ್ಯತ್ಯಾಸ ಇರುತ್ತದೆ. ಕಾಳಿದಾಸ ತ್ಯಾಗರಾಜ ಸ್ವಾಮಿಗಳಿದ್ದಂತೆ, ಮಾಗಾದಿಗಳು ಮುದ್ದುಸ್ವಾಮಿ ದೀಕ್ಷಿತರಂತೆ ಅಷ್ಟೇ. ಇವ್ರನ್ನ ಓದಬೇಕು, ತಿಳುವಳಿಕೆ ಹೆಚ್ಚಿಸ್ಕೋಬೇಕು. ಆ ತಿಳುವಳಿಕೆಯೆಲ್ಲ ಕಾಳಿದಾಸನಂಥವ್ರನ್ನ ಆಸ್ವಾದ ಮಾಡೋದಕ್ಕೆ ಮುಡುಪಾಗಿಡಬೇಕು. ಏಕೆಂದರೆ ಮತ್ತೆ ತ್ಯಾಗರಾಜರ ನೆನಪೇ ಆಗುತ್ತದೆ, ಶಾಂತಮುಲೇಕ ಸೌಖ್ಯಮುರಾದು. ಆ ಸೌಖ್ಯ ಶಾಂತಿ ತುಂಬ ಆ ರೀತಿಯಾಗಿ ಬರುತ್ತದೆ. ಮುಂದೆ ಹೊರಟಾಗ ಅಲ್ಲಿಯ ಧೂಳಿ ಹೇಗೆ ಹೇಳ್ತು ಅಂತ ಕವಿ ವರ್ಣಿಸ್ತಾನೆ. ಸಂಸ್ಕೃತ ಕವಿಗಳು ಧೂಳಿಯನ್ನು ಎಷ್ಟು ವರ್ಣಿಸಿದ್ದಾರೆ ಅಂತಂದರೆ, ಬಾಣಭಟ್ಟ ತನ್ನ ಕಾದಂಬರಿಯಲ್ಲಿ ಚಂದ್ರಾಪೀಡ ದಿಗ್ವಿಜಯವನ್ನು ಮಾಡಿದ ಅಂತ ದಿಗ್ವಿಜಯ ಯಾತ್ರೆಯ ವರ್ಣನೆ ಬರುತ್ತದೆ. ಅಲ್ಲಿ ಒಂದು ಸುದೀರ್ಘವಾದಂಥ ಪ್ಯಾರಾಗ್ರಾಫು, ಒಂದು ಖಂಡಿಕೆ ಧೂಳಿಯ ವರ್ಣನೆ ಆಗಿದೆ. ನನ್ನ ವಿದ್ವನ್ಮಿತ್ರರಾದ ಎಸ್ ರಂಗನಾಥ್ ಅವರು ಹೇಳ್ತಾ ಇದ್ರು, ಈ ವೇದಿಕೆಗೆ ಅವರು ಚಿರಪರಿಚಿತರಾದವರು, ಈಚೆಗಷ್ಟೇ ಯೋಗ ವಾಸಿಷ್ಠದ ಸರಣಿಯನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಅದು ಟೆಕ್ಸ್ಟ್ ಬುಕ್ ಆಗಿತ್ತು, ಚಂದ್ರಾಪೀಡಸ್ಯ ದಿಗ್ವಿಜಯ ಅಂತಕ್ಕಂಥ ಭಾಗ. ಏನು ಹೇಗಿದೆ ರಂಗನಾಥ್ ಅವರೇ ಕಾಲೇಜ್ ಪಾಠ ಅಂತಂದರೆ, ಅಯ್ಯೋ ಧೂಳಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ ನಾವು ಅಂತಂದರು. ಅಲ್ಲಿ ವರ್ಣನೆ ಸುದೀರ್ಘವಾದದ್ದು ಧೂಳಿ ಹೇಳ್ತಕ್ಕಂಥದ್ದೇ. ಹಾಗೆ ಅರೆ ರಸವತ್ತಾಗಿ ವರ್ಣಿಸ್ತಾರೆ. ಕೆಲವೊಮ್ಮೆ ಅತಿ ಆದರೆ ಕಷ್ಟ. ಆಲಂಕಾರಿಕರಲ್ಲಿ ಅರ್ವಾಚೀನ ಕಾಲ ಅಂತ ಯಾವುದಿದೆ ಅಂದರೆ ಆನಂದವರ್ಧನ ಮಮ್ಮಟಾದಿಗಳೆಲ್ಲ ಆದಮೇಲೆ ಬಂದದ್ದು. ಅವರಲ್ಲಿ ಒಬ್ಬ ವಿದ್ಯಾನಾಥ ಅಂತ, ಅವನು ಪ್ರತಾಪರುದ್ರ ಯಶೋಭೂಷಣ.
ಅಥವಾ ಸಂಕ್ಷೇಪವಾಗಿ ಪ್ರತಾಪರುದ್ರೀಯ ಅನ್ನುವ ಒಂದು ಅಲಂಕಾರ ಶಾಸ್ತ್ರ ಗ್ರಂಥ ಬರೆದ. ಅದನ್ನು ಮಹಾವಿದ್ವಾಂಸರಾದ ಡಾಕ್ಟರ್ ವಿ ರಾಘವನ್ ಅವರು ವಿಡಂಬನೆ ಮಾಡ್ತಾ ವಿದ್ಯಾನಾಥ ವಿಡಂಬನಂ ಅಂತ 4 ಅಂಕಗಳ ಸಂಸ್ಕೃತ ರೂಪಕ ಬರೆದಿದ್ದಾರೆ. ಈ ರಾಜನ ಸೇನೆ ಹೊರಟಾಗ ಆ ಧೂಳಿ ಏನು ಮಾಡ್ತು ಅಂತ ಅದರದೇ ವರ್ಣನೆ ಜಾಸ್ತಿ. ಪ್ರತಾಪರುದ್ರನ ಆಸ್ಥಾನದಲ್ಲಿದ್ದ ರುದ್ರಮದೇವಿಯ ದತ್ತುಪುತ್ರ, ಅವಳ ಮಗಳ ಮಗ ಮುಮ್ಮುಡಯ್ಯ ಅಂತ ಮಗಳು, ಆ ಮಗಳಿಗೆ ಇವನು ಮಗನಾಗಿದ್ದ. ಕೊನೆಯ ರಾಜ ಅವನು. ವರಂಗಲ್ನ ಕೇಂದ್ರವಾಗಿಟ್ಟುಕೊಂಡು ಆಳಿದಂತಹ ಕಾಕತೀಯ ಸಾಮ್ರಾಜ್ಯದ ಕೊನೆಯ ರಾಜ. ತುಘಲಕರ ದಾಳಿಗೆ ಸಿಲುಕಿ ಅವನ ರಾಜ್ಯ ಹಾಳಾಯಿತು. ಅವನ ಮೇಲೆ ಎಲ್ಲ ಪದ್ಯಗಳನ್ನು ಬರೆದಿದ್ದಾನೆ. ಎಲ್ಲ ಕವಿತ್ವದ ಉದಾಹರಣೆಗಳು ಅವನ ಮೇಲೇ ಇರತಕ್ಕಂಥದ್ದು. ಪ್ರತಾಪರುದ್ರಿಯ ಏಕವ್ಯಕ್ತಿಯನ್ನು ಆಶ್ರಯಿಸಿಕೊಂಡಂಥ 100 ಉದಾಹರಣೆಗಳದು. ಅಲ್ಲಿ ಹಾಗೆ ಧೂಳು ಹೇಳ್ತಾ ಇತ್ತು ಅಂತ ಅದನ್ನು ರಾಘವನ್ ಅವರು ಹೇಳ್ತಾರೆ. ಈ ರಾಜನ ಧೂಳು ಹೇಳ್ತಾ ಇತ್ತು ಅಂದರೆ ದೇವಲೋಕದಲ್ಲಿ ಇಂದ್ರ ಸೀನ್ತಾ ಇರ್ತಾನೆ, ಜೊತೆಗೆ ಅವನು 1000 ಕಣ್ಣುಗಳನ್ನು ಕೂಡ ಒರೆಸ್ಕೋತಾ ಇರ್ತಾನೆ. ಯಾಕೆಂದರೆ ಕಣ್ಣಿಗೆಲ್ಲ ಧೂಳು ಬಿದ್ದು ಒದ್ದಾಟ ಆಗ್ತಾ ಇರುತ್ತೆ. ಇಲ್ಲಿ ರಾಜನ ಪರಾಕ್ರಮಕ್ಕಿಂತ ಈ ಪರಿಣಾಮದ ಹಾಸ್ಯವೇ ನಮಗೆ ಕಾಣಿಸುತ್ತೆ, ಅಪಹಾಸ್ಯ ಹಾಗಾಗಿಬಿಡುತ್ತದೆ. ಅದೇ ಕಾಳಿದಾಸ ಒಂದು ಪದ್ಯದಲ್ಲಿ ಹೇಳಿಬಿಡ್ತಾನೆ. ರಘುವಂಶದಲ್ಲಿ 4ನೇ ಸರ್ಗದಲ್ಲಿ ರಘು ಮಹಾರಾಜನ ಸೇನೆ ಹೊರಟಾಗ ಮೊದಲು ಜನಗಳಿಗೆ ಆ ಸೇನೆಯ ಮಹಾ ತುಮಲ ಕೋಲಾಹಲ ಕೇಳಿಸ್ತು, ಆಮೇಲೆ ಧೂಳಿ, ಅಷ್ಟೇ ಅವ್ರಿಗೆ ಗೊತ್ತಾಗಿತ್ತು. ಮತ್ತೆ ರಾಜನ ಪ್ರತಾಪದಿಂದ ಏನೆಲ್ಲ ಗೆದ್ದುಕೊಂಡದ್ದಾಗಿದೆ ಅಷ್ಟೇ ಕಾಣಿಸ್ತಾ ಇತ್ತು ಅಂತ. ಹೀಗೆ ಅಡಕವಾಗಿ ಪರಿಣಾಮಕಾರಿಯಾಗಿ ವರ್ಣಿಸಿದರೆ ತುಂಬ ಉಳಿತ ಆಗುತ್ತದೆ. ಪುಣ್ಯವಶಾತ್ ಈ ಕವಿ ವಿಸ್ತಾರ ಮಾಡಿಲ್ಲ, ಒಂದೇ ಪದ್ಯಕ್ಕೆ ನಿಲ್ಲಿಸಿದ್ದಾನೆ ಧೂಳಿ ವರ್ಣನೆ. ನಲಂಘಯಾಮಾಸ ಮಹಾಜನಾನಾಂ ಶಿರಾಂಸಿ ನೈವೋದ್ಧತಿ ಮಾ ಜಗಾಮ ಅಚೇಷ್ಟತಾಷ್ಟಾಪದ ಭೂಮಿರೇಣು ಪದಾಹತೋ ಯತ್ ಸದೃಶಂ ಗರಿಮ್ಣಃ. ಅಷ್ಟಾಪದ ಅನ್ನೋದಕ್ಕೆ ಬಂಗಾರ ಅಂತ ಅರ್ಥ ಉಂಟು. ಅಮರಕೋಶದಲ್ಲಿ ಬಂಗಾರಕ್ಕೆ ಅನೇಕ ಪರ್ಯಾಯ ಪದಗಳಿವೆ. ರುಕ್ಮ, ಕಾರ್ತಸ್ವರ, ಜಾಂಬೂನದ, ಅಷ್ಟಾಪದ, ಗಾಂಗೇಯ, ಜಾತರೂಪ, ಕನಕ, ಹಾಟಕ, ಹೀಗೆ ಬೇಕಾದಷ್ಟು ಪರ್ಯಾಯ ಪದಗಳು. ಅದರೊಳಗೆ ಅಷ್ಟಾಪದ ಅಂತಕ್ಕಂಥದ್ದು ಒಂದು ಹೆಸರು. ಆ ಅಷ್ಟಾಪದ ಭೂಮಿ ಅಂದರೆ ಬಂಗಾರವನ್ನೇ ಅಂಟಿಸಿರ್ತಕ್ಕಂಥ ಬಂಗಾರದ ತಗಡುಗಳಿಂದ ಅಲಂಕೃತವಾದ ಭೂಮಿಯಲ್ಲಿ ಆ ಬಂಗಾರದ ಧೂಳೇ ಎಳೆತು. ಅದು ಬಂಗಾರದ ಧೂಳಾಗಿದ್ದರಿಂದ ಮೇಲಕ್ಕೆ ಹಾರೋಲ್ಲ ಅಂತ ಅದು ಸ್ವಾರಸ್ಯ. ಬಂಗಾರ ಭಾರ ಜಾಸ್ತಿ ಅಲ್ವಾ, ಅದು ಹಾಗೆ ಅಡಗುತ್ತದೆ. ಲಂಘಯಾಮಾಸ ಮಹಾಜನಾನಾಂ ಶಿರಾಂಸಿ ನೈವ ಉದ್ಧತಿ ಮಾಜಗಾಮ. ಆ ಧೂಳು ಜನರ ತಲೆ ಮೇಲೆ ಬಂದು ಕೂತ್ಕೊಳ್ಳಿಲ್ಲ, ಉದ್ದಟತನ ಮಾಡಲಿಲ್ಲ, ಎಲ್ಲರ ಮೇಲೂ ತಾನು ಅಂತ ನಿಲ್ಲಲಿಲ್ಲ ಅಂತ. ಕಾಶ್ಮೀರದ 8-9ನೇ ಶತಮಾನಗಳ ಮಧ್ಯಭಾಗದಲ್ಲಿದ್ದ ಮಹಾಕವಿ ಭಲ್ಲಟ ಕೇವಲ ಒಂದೇ ಒಂದು ಶತಕದಿಂದ ಪ್ರಖ್ಯಾತನಾದ. ಅವನ ಪರಿಚಯವನ್ನು ಇದೇ ವೇದಿಕೆಯಲ್ಲಿ ಅನ್ಯೋಕ್ತಿಗಳ ಬಗ್ಗೆ ಮಾತಾಡುವಾಗ ವಿಸ್ತೃತವಾಗಿ ಮಾಡಿಕೊಟ್ಟಿದ್ದೆ. ಅಲ್ಲಿ ಅವನೊಂದು ಕಡೆ ಏಜಾತ್ಯ ಲಘವಃ ಅಂತ ಈ ಧೂಳಿಯ ಮೇಲೆ ಒಂದು ಅನ್ಯೋಕ್ತಿಯನ್ನು ಹೇಳ್ತಾನೆ. ಯಾವ ವ್ಯಕ್ತಿಗಳು ಸ್ವಭಾವದಿಂದಲೇ ತುಂಬ ಲಘು, ಕರೆಕ್ಟಾದ ಹಿಂದಿ ಪದ ಹಲ್ಕ, ಅಂಥವರು ಹೋಗಿ ಎಲ್ಲೆಲ್ಲೆಲ್ಲೆಲ್ಲ ಹತ್ತಿ ಕೂತ್ಕೊಂಡು ಬಿಡ್ತಾರೆ. ಅದನ್ನು ನೋಡಿದಾಗ ತುಂಬ ಬೇಸರವಾಗುತ್ತೆ. ಎಷ್ಟು ದೃಢವಾದ ತುಂಬು ಮೈಯುಳ್ಳ ಭಾರವಾದ ತೂಕದ ಬೆಟ್ಟಗಳ ಮೇಲೂ ಹೋಗಿ ನಿಂತ್ಕೊಂಡು ಬಿಡುತ್ತವಲ್ಲ ಧೂಳು, ಇದು ಕಂಡಾಗ ಸಂಕಟವಾಗುತ್ತದೆ ಅಂತ ಕವಿ ಹೇಳ್ತಾನೆ. ಅಂದರೆ ಕ್ಷುದ್ರ ವ್ಯಕ್ತಿಗಳು ಮಹಾ ಪದವಿಗಳನ್ನು ಅಲಂಕರಿಸಿಬಿಟ್ರೆ ಅದಕ್ಕಿಂತ ನೀಚವಾದದ್ದು ಮತ್ತಾವುದೂ ಇಲ್ಲ. ದೊಡ್ಡವರಿಗೆ ಪತನ ಬರುವುದಕ್ಕಿಂತ ನೀಚರಿಗೆ ಅಭ್ಯುದಯ ಆಗೋದು ಬಹಳ ಸಂಕಟವಾಗುತ್ತದೆ. ಅದನ್ನು ಅವನು ಕಂಡವನು, ಅದಕ್ಕೆ ಅವನು ವಿಕ್ಟಿಮ್ ಆದವನು, ಅದರಿಂದ ಸಂಕಟಪಟ್ಟು ಹೇಳ್ತಾನೆ. ಸಂಸ್ಕೃತದ ಕವಿಗಳಲ್ಲಿ ಇನ್ಯಾರಿಗೂ ಆ ರೀತಿಯಾಗಿ ತಿಕ್ತ ಕಾಟವ ಇಲ್ಲ. ಆ ಬಗೆಯ ಕಹಿಯಾದ ಗಾಢವಾದಂಥ ಕವಿತ್ವ ಅವನು ಭಲ್ಲಟನದೊಬ್ಬಂದೇ. ಹಾಗೆ ಈ ಧೂಳಿ ಮಾಡದೆ ನಮ್ರವಾಗಿತ್ತು. ಅಚೇಷ್ಟತ ಅಷ್ಟಾಪದ ಭೂಮಿರೇಣು ಪದಾಹತೋ ಯತ್ ಸದೃಶಂ ಗರಿಮ್ಣ. ಘನವಂತರಿಗೆ ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತು ಅಂತ ಅರ್ಥಾಂತರ್ನ್ಯಾಸವನ್ನು ಮಾಡ್ತಾನೆ. ಇಲ್ಲಿ ಸಮಾಸೂಕ್ತಿ ಅಲಂಕಾರವೂ ಉಂಟು. ಏನಂದರೆ ಘನವಂತರಿಗೂ ಇಲ್ಲಿಯ ಬಂಗಾರದ ಧೂಳಿಗೂ ಇರುವ ಸಾದೃಶ್ಯದಿಂದ. ಆಮೇಲೆ ಅಶ್ವಗಳು, ಕುದುರೆಗಳು ಇವೆಲ್ಲ ಕೂಡ ಹಿಂಬಾಲಿಸಿ ಬರ್ತವೆ. ಅಪೇಕ್ಷಿತ ಅನಾಯತ ವಲ್ಗಮಗ್ರೆ ತುರಂಗಿಭಿರ್ಯತ್ನ ನಿರುದ್ಧವಾಹಿ ಪ್ರಕ್ರೀಡಿತಾನ್ ರೇಣುಭಿರೇತ್ಯ ತೂರ್ಣಂ ನಿನ್ಯುರ್ಜನನ್ಯ ಪೃಥುಕಾನ್ ಪತಿಭ್ಯ. ತುಂಬ ಸುಂದರವಾದ ಪದ್ಯ. ಈ ಸರ್ಗದಲ್ಲಿ ತುಂಬ ಚೆನ್ನಾಗಿರುವ ಕೆಲವು ಪದ್ಯಗಳಲ್ಲಿ ಇದು ಒಂದು ಅಂತ ಅನಿಸುತ್ತದೆ. ಆ ಮಾತ್ರಕ್ಕೆ ಬಂದರೆ ಮಾಘ ಕವಿಯ ಕಾವ್ಯದ ಅತ್ಯುತ್ತಮ ಪದ್ಯಗಳಲ್ಲಿಯೂ ಇದು ಒಂದು ಅಂತ ಅನಿಸುತ್ತದೆ. ಇದು ಒಳ್ಳೆಯ ಸೂಕ್ಷ್ಮವಾದ ಪರಿಶೀಲನೆ. ಇಂಥದ್ದನ್ನು ಕಂಡಾಗಲೇ ಕಾವ್ಯ ನಮಗೆ ತುಂಬ ಮನಮುಟ್ಟುವಂತೆ ಆಗುತ್ತದೆ. ಅವೇಕ್ಷಿತ ಅನಾಯತ ವಲ್ಗಮಗ್ರೆ,
ತುಂಬ ಕುದುರೆಗಳು ರಸ್ತೆ ತುಂಬ ತುಳುಕಾಡ್ತಾ ಇರತಕ್ಕಂಥದ್ದನ್ನು ನೋಡಿ ಅದನ್ನು ಗಮನಿಸಿಕೊಂಡು ಅವೇಕ್ಷಿತವಾಗಿ ತುರಂಗಿ ಬಿಹಿ ಅಂದರೆ ತುರಂಗ ಕುದುರೆಯನ್ನು ಹತ್ತದಂಥವರು ತುರಂ ಗಚ್ಚತಿ ಇತಿ ತುರಂಗ ಬೇಗ ಓಡುತ್ತದೆ ಅಂತ ತುರಂಗ ಅಂತ ಕುದುರೆ ಅಂತಂತಾರೆ. ಆ ಕಡಿವಾಣ ಹಿಡ್ಕೊಂಡಂಥ ಸೈನಿಕರು ಪ್ರಯತ್ನಪೂರ್ವಕವಾಗಿ ಓಡುವ ಕುದುರೆಗಳನ್ನು ನಿಯಂತ್ರಿಸಿದರೂ ಎಲ್ಲಿ ನಮ್ಮ ಮಕ್ಕಳು ಬೀದಿನಲ್ಲಿ ಆಟ ಆಡ್ತಾ ಇರೋರ ಮೇಲೆ ಬಿದ್ದುಬಿಡುತ್ತವೋ ಅಂತಂದುಕೊಂಡು ನಿನ್ಯುಹೂ ಜನನ್ಯ ಪ್ರಕ್ರೀಡಿತಾನ್ ಪೃಥುಕಾನ್ ಪತಿಭ್ಯ ಬೀದಿಯಿಂದ ತಮ್ಮ ಮಕ್ಕಳನ್ನ ಗಬಕ್ಕಂತ ಎತ್ಕೊಂಡು ಹೋದರಂತೆ ಆಟ ಆಡೋ ಮಕ್ಕಳನ್ನು. ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋ ರಸ್ತೆಯಲ್ಲಿ ಮಕ್ಕಳು ಗೋಲಿ ಆಟವೋ ಚಿಣ್ಣಿ ಕೋಲೋ ಆಡೋದಕ್ಕೆ ತೊಡಗಿದಾಗ ಅವ್ರನ್ನ ಆ ವಾಹನಗಳ ಸಂಬರ್ಧದಿಂದ ಕಾಪಾಡಬೇಕು ಅಂತ ಗಬಕ್ಕನೆ ತಾಯಂದರು ಬಂದು ಎತ್ಕೊಂಡು ಹೋಗೋ ತರಹ ಆ ರೀತಿಯಾಗಾಯಿತು ಅಂತನ್ನುವುದನ್ನು ಕವಿ ಹೇಳ್ತಾ ಇದ್ದಾನೆ. ಯಾವ ಕಾಲದಲ್ಲೂ ಇಷ್ಟೇ, ಅಂದರೆ ಅದು ಈ ಮೋಟಾರ್ಡ್ ವೆಹಿಕಲ್ಸ್ ಇದ್ದ ಕಾಲದಲ್ಲೂ ಇಲ್ಲದೇ ಇದ್ದ ಕಾಲದಲ್ಲೂ ರಸ್ತೆ ಕೋಲಾಹಲ ಇದ್ದದ್ದೇ ಅಲ್ವೇ. ಮೃಚ್ಛಕಟಿಕದ ಮೊದಲನೇ ಅಂಕದ ಕೊನೆಯಲ್ಲಿ ಅವನು ವಿದೂಷಕ ಮೈತ್ರೇಯ ಹೇಳ್ತಾನಲ್ಲ, ಈ ಉಜ್ಜಯಿನಿಯಲ್ಲಿ ನಾನು ಒಂಟಿಯಾಗಿ ಹೋಗೋಣ ಅಂತಂದರೆ ಏನಯ್ಯ ಅರ್ಥ, ಕುಡುಕರು ಚೋರರು ಜಾರರು ಲಂಪಟರು ಎಲ್ಲರೂ ಓಡಾಡ್ತಾ ಇರ್ತಾರೆ, ನನಗೆ ಬಹಳ ಕಷ್ಟ, ನಾನು ಹೋಗೋದಿಲ್ಲ ಅಂತ. ಇದು ಯಾವಾಗ ಸುಮಾರು 1800 ವರ್ಷಗಳ ಹಿಂದಿನ ಉಜ್ಜಯಿನಿಯ ಮಾತು. ಆ ರೀತಿಯಾದದ್ದು ನಮ್ಮ ವಿದ್ವಾಂಸರಾದ ಸಂಶೋಧಕರು ಆಗಿದ್ದಂಥ ಒಳ್ಳೆ ಪ್ರೌಢವಾದ ಹಳಗನ್ನಡದ ಕವಿಗಳು ಟಿ ಕೇಶವ ಭಟ್ರು, ತಾಳ್ತಜೆ ಕೇಶವ ಭಟ್ರು, ಕೀರ್ತಿಶೇಷರಾದ ಆ ಮಹಾನುಭಾವರು ಒಂದು ಒಳ್ಳೆಯ ಚಂಪು ಕಾವ್ಯ ಬರೆದಿದ್ದಾರೆ, ಸತ್ವಾಲೋಕನಂ ಅಂತ. ಗಯೋಪಾಖ್ಯಾನ ಅಂತ ಲೋಕವಿಖ್ಯಾತವಾದ ಕಥೆ. ಕೃಷ್ಣಾರ್ಜುನ ಯುದ್ಧ ಅಥವಾ ಕೃಷ್ಣಾರ್ಜುನ ಕಾಳಗ ಅಂತ ಯಕ್ಷಗಾನದಲ್ಲೆಲ್ಲ ಇರೋದು. ಅಲ್ಲಿ ಗಯ ಅವನು ಒಂದು ರಥವನ್ನು ಊರಲ್ಲೆಲ್ಲ ಓಡಿಸ್ಕೊಂಡು ಬರ್ತಾನೆ. ಅದು ಅವರು ಅದನ್ನು ಬಹಳ ಚೆನ್ನಾಗಿ ವಿಡಂಬನೆ ಮಾಡ್ತಾರೆ. ಆಧುನಿಕ ಕಾಲದಲ್ಲಿ ವೆಹಿಕಲನ್ನು ರೆಕ್ಲೆಸ್ ಆಗಿ ಡ್ರೈವ್ ಮಾಡ್ತಕ್ಕಂಥವ್ರು ಯಾರಿದ್ದಾರೆ, ಎಣ್ಣೆದೇರ್ ಅಂತ ಅವ್ರು ಹೇಳ್ತಾರೆ. ಅಂದರೆ ಪೆಟ್ರೋಲ್ ಡ್ರಿವನ್ ವೆಹಿಕಲ್ ತರಹ ಅವನ ರಥ ಇತ್ತು. ಆ ಎಣ್ಣೆದೇರ್ನಲ್ಲಿ ವೀರವಿಹಾರ ಮಾಡುವಾಗ ಅವನು ವಿಶೃಂಖಲವಾಗಿ ನಡ್ಕೊಂಡಿದ್ದನ್ನು ಕಂಡು ಕೃಷ್ಣನಿಗೆ ಕೋಪ ಬಂದು ಅವನಿಗೆ ದಂಡನೆ ಕೊಡಬೇಕು ಅಂತ ಮಾಡ್ದ ಅಂತ. ಹೀಗೆ ಅಂಕೆ ಶಂಕೆ ಇಲ್ಲದೆ ಹೋಗ್ತಕ್ಕಂಥದ್ದು ಎಷ್ಟೋ ಜನ. ಉದ್ದಂಡ ಕವಿಯ ಹೆಸರಿನಲ್ಲಿ ಒಂದು ಪದ್ಯ ಉಂಟಲ್ಲ, ಅವನು ಯಾರೋ ಒಬ್ಬ ಕೊಬ್ಬಿದ ಅಶ್ವಿಕ ಎಲ್ಲರ ಮೇಲೂ ದುಂಡಾವೃತ್ತಿ ಮಾಡ್ತಾ ಇದ್ದ. ಚತುರಂ ತುರಗಂ ಪರಿವರ್ತಯತಃ ಪತಿ ಪೌರಜನಾನ್ ಪರಿವರ್ತಯತಃ ನಹಿತೇ ಭುಜಭಾಗ್ಯ ಭವೋ ವಿಭವೋ ಭಗಿನಿ ಭಗಭಾಗ್ಯ ಭವೋ ವಿಭವ ಅಂತ ಉದ್ದಂಡ ಆ ಕುದುರೆ ಕಡಿವಾಣ ಹಿಡಿದು, ಅಯ್ಯ ನಿನ್ನ ತಂಗಿ ಏನೋ ಅಕ್ಕನೋ ಮೈ ಮಾರಿಕೊಂಡು ಸಂಪಾದಿಸಿದ ದುಡ್ಡಿಂದ ನೀನು ಮೆರೆದಾಡ್ತಾ ಇರೋದು, ಇದು ನಿನ್ನ ಭುಜಾರ್ಜಿತವಾದ ಸಂಪತ್ತಲ್ಲ, ನಿನ್ನ ಭಗಿನಿ ಸೋದರಿಯ ಮೈ ಮಾರ್ಕೊಂಡು ಬಂದಂಥ ದುಡ್ಡು, ಈ ಊರು ಕೇರಿನೆಲ್ಲ ನೀನು ಕುದುರೆ ಮೇಲೆ ಕೂತ್ಕೊಂಡು ದೌರ್ಜನ್ಯ ಮಾಡಬೇಡ ಅಂತ ಅಂದ. ಅವನಿಗೆ ನಾಚಿಕೆ ಆಗಿ ತೆಪ್ಪಗಾದ ಅಂತ ಒಂದು ಕಥೆ ಉಂಟು. ಹೀಗೆ ಕೋಲಾಹಲಗಳು. ಆ ಕೋಲಾಹಲದ ರಸ್ತೆಯಿಂದ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕಿರುವ ಎಲ್ಲ ಕಾಲದ ತಾಯಂದಿರ ಕಾಳಜಿ ಕಾಡಿಸುವ ಈ ಪದ್ಯ, ಈ ಸೂಕ್ಷ್ಮತೆ ಬಹಳ ಮುಖ್ಯ. ಎಂಥ ದೊಡ್ಡ ಮಹಾಕಾವ್ಯದಲ್ಲೂ ಸಣ್ಣ ಸಣ್ಣ ವಿವರಗಳು ಈ ಥರದ್ದು ಬಂದಾಗ ವಿಶೇಷ ಅಂತ ಅನಿಸುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಂಥದ್ದಿಷ್ಟೋ ಸೂಕ್ಷ್ಮತೆಗಳು ಬರುತ್ತವೆ. ರಾಮ ಕಾಡಿಗೆ ಹೋದಾಗ ಕಾವಡಿಗಳಲ್ಲಿ ತಮ್ಮ ಅಗ್ನಿಗಳನ್ನು ಇಟ್ಟುಕೊಂಡು ತ್ರೇತಾಗ್ನಿಗಳನ್ನು ಉಳ್ಳಂಥ ಸೋಮಯಾಜಿಗಳು ವಾಜಪೇಯಿಗಳು ಇವರೆಲ್ಲ ಹೋದರು. ವಾಜಪೇಯಿ ಯಾಗದ ಛತ್ರಗಳನ್ನು ರಾಮನ ತಲೆ ಮೇಲೆ ಇಟ್ಕೊಂಡು ಹೋದರು. ವಾಜಪೇಯಿ ಯಾಗ ಮಾಡುವನ ಕೊನೆಯಲ್ಲಿ ಅವನ ಶಿರಸ್ಸಿನ ಮೇಲೆ ರಾಜನೇ ರಾಜಛತ್ರವನ್ನು ತಂದಿಡ್ತಾನೆ ಅಂತೆಲ್ಲ ಉಂಟು, ಆ ಯಜ್ಞಾಂಗವಾಗಿ ಬರುವಂಥದ್ದು. ಹಾಗೆ ಈ ಥರದ ಸೂಕ್ಷ್ಮತೆಗಳು. ಅಲ್ಲಿ ತ್ರಿಜಟ ಅನ್ನುವ ಒಬ್ಬ ಬ್ರಾಹ್ಮಣನ ಕಥೆ, ಇಂಥದ್ದು ಬೇಕಾದದ್ದು ಕಾವ್ಯಕ್ಕೆ. ಮುಂದೆ ಒಂದು ಮಾತನ್ನು ಹೇಳ್ತಾನೆ. ದಿದೃಕ್ಷಮಾಣ ಪ್ರತಿರಥ್ಯಮೀಯು ಮುರಾರಿ ಮಾರಾದನಘಂ ಜನೌಘಾ ಅನೇಕಶ ಸಂಸ್ತುತಮಪ್ಯನಲ್ಪಾ ನವಂ ನವಂ ಪ್ರೀತಿರಹೋ ಕರೋತಿ. ಆ ರಥಾರೂಢನಾಗಿ ಕೃಷ್ಣ ಬರ್ತಾ ಇದ್ದರೆ ಅವನನ್ನು ನೋಡಿ ಮತ್ತೆ ಮತ್ತೆ ಸಂತೋಷವನ್ನು ಪಡ್ತಾ ಇದ್ದರಂತೆ, ಮತ್ತೆ ಮತ್ತೆ ಆನಂದವಾಗ್ತಾ ಇತ್ತಂತೆ. ಇದು ತುಂಬ ದೊಡ್ಡದು. ಪ್ರತಿಮುಹು ಇನ್ನೊಮ್ಮೆ ಮತ್ತೊಮ್ಮೆ ನೋಡಿದ್ರೂ ಸಂತೋಷ ಅನ್ನುವಂತೆ. ದಿದೃಕ್ಷಮಾಣ ಪ್ರತಿರಥ್ಯಮೀಯು ಮುರಾಯ್ ಆರಾತ್ ಅನಘಂ ಜನೌಘಾ. ಆರಾತ್ ಬೇಗ, ಪ್ರತಿರಥ್ಯಂ ಪ್ರತಿಯೊಂದು ರಸ್ತೆಯಲ್ಲೂ ಹಾದುಕೊಂಡು ಬರ್ತಾ ಇದ್ದ ಕೃಷ್ಣ. ಜನೌಘ ಜನಸಮೂಹ ನೋಡ್ತು. ಅನೇಕಶ ಸಂಸ್ತುತಮಪ್ಯನಲ್ಪ, ಸಂಸ್ತವ ಅನ್ನೋದಕ್ಕೆ ಪರಿಚಯ ಅಂತ ಇನ್ನೊಂದು ಅರ್ಥ ಉಂಟು. ಎಷ್ಟು ಬಾರಿ ಕಂಡಂಥ ಪರಿಚಯ ಇದ್ದರೂ ಅವನ ಮೇಲೆ ಪ್ರೀತಿ ಮತ್ತೆ ಮತ್ತೆ ನವೋ ನವೋ ಭವತಿ ಅಂತ ಏನಿದೆ ಆ ರೀತಿ ಆಯಿತು ಪ್ರೀತಿ ಅಂತ. ಈ ಭಾವ ಕವಿಗೆ ತುಂಬ ಇಷ್ಟ. ಹಾಗಾಗಿಯೇ ಮುಂದೆ ರೈವತಕಾದ್ರಿಯನ್ನು ಕಂಡಾಗ
ದೃಷ್ಟೋಪಿ ಶೈಲ ಸಮುಹುರ್ಮುರಾರೆ ಅಪೂರ್ವವದ್ ವಿಸ್ಮಯಮಾತತಾನ ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯಾ ಅನ್ನುವ ಪದ್ಯವನ್ನು ಬರಿತಾನೆ. 4ನೇ ಸರ್ಗದಲ್ಲಿ ಬರ್ತಕ್ಕಂಥದ್ದು, 17ನೇ ಶ್ಲೋಕ 4ನೇ ಸರ್ಗದಲ್ಲಿ. ಅಂದರೆ ಮತ್ತೆ ಮತ್ತೆ ಹೊಸ ಹೊಸದು ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಇಲ್ಲಿ ಪ್ರೀತಿ ಎಂದಿದ್ದಾನೆ. ಅನೇಕಶ ಸಂಸ್ತುತಮಪ್ಯನಲ್ಪ ನವಂ ನವಂ ಪ್ರೀತಿ ರಹೋ ಕರೋತಿ. ಮತ್ತೆ ಮತ್ತೆ ನೋಡಿದ್ರೂ ಅದರಲ್ಲಿ ಹೊಸತನ ಉಂಟು, ಪ್ರೀತಿ ಉಂಟು, ಆತ್ಮೀಯತೆ ಉಂಟು ಅಂತ. ಇಲ್ಲಿ ಬೆಟ್ಟ ಎಷ್ಟೋ ಬಾರಿ ರೈವತಕಾದ್ರಿಯನ್ನು ಕೃಷ್ಣ ನೋಡಿದ್ರೂ ಕೂಡ ಅವನಿಗೆ ಬೆರಗನ್ನು ತರ್ತಾ ಇತ್ತಂತೆ. ಯಾವುದು ಮತ್ತೆ ಮತ್ತೆ ನೋಡಿದ್ರೂ ಹೊಸ ಹೊಸದು ಅಂತ ಅನಿಸುತ್ತದೆ. ದೃಷ್ಟೋಪಿ ಶೈಲ ಸಮುಹುರ್ಮುರಾರೆ ಅಪೂರ್ವವತ್, ಹಿಂದೆಂದೂ ನೋಡದೇ ಇರುವಂಥ ರೀತಿಯಲ್ಲಿ ವಿಸ್ಮಯಂ ಆತತಾನ, ವಿಸ್ಮಯವನ್ನು ವಿಸ್ತರಿಸಿತು. ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯ. ಮೋಸ್ಟ್ ಕೋಟಬಲ್ ಕೋಟ್ ಆಫ್ ಮಾಘ ಅಂದರೆ ಇದು. ಈ ರೀತಿಯಾದ ಹಲವು ಪದ್ಯಗಳಿವೆ. ಇದನ್ನು ತುಂಬ ಹೇಳ್ತಾರೆ. ಇದನ್ನು ಸೌಂದರ್ಯದ ಲಕ್ಷಣವಾಗಿಯೂ ಹೇಳ್ತಾರೆ, ಡೆಫಿನಿಷನ್ ಆಫ್ ಬ್ಯೂಟಿ ಅಂತ. ಸೌಂದರ್ಯ ಅಂದರೆ ಏನು? ಮತ್ತೆ ಮತ್ತೆ ನೋಡುವಂತೆ ಇರಬೇಕು. ಪ್ರೀತಿ ಅಂದರೂ ಅದೇನೆ. ಇನ್ಫ್ಯಾಕ್ಟ್ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಬರೀತಾರೆ, ರಸ ಅನ್ನುವ ಪದವನ್ನು ವರ್ಣನೀಯವಾದಂತಹ ಈ ಶ್ರವ್ಯಕಾವ್ಯ ಅಂತ ಯಾವುದಿದೆ, ದೃಶ್ಯಕಾವ್ಯ ರೂಪಕ, ಶ್ರವ್ಯಕಾವ್ಯ ಮಹಾಕಾವ್ಯ, ಖಂಡಕಾವ್ಯ, ಈ ರೀತಿಯಾದದ್ದು. ಈ ಶ್ರವ್ಯಕಾವ್ಯಗಳ ಸೌಂದರ್ಯವನ್ನು ಪ್ರೀತಿ ಅನ್ನೋ ಪದದಿಂದ ವ್ಯಕ್ತೀಕರಿಸ್ತಾ ಇದ್ರು ಅಂತ. ಧರ್ಮಾರ್ಥ ಕಾಮ ಮೋಕ್ಷಾಣ ವೈಚಕ್ಷಣ್ಯಂ ಕಲಾಸು ಚ ಕರೋತಿ ಕೀರ್ತಿಂ ಪ್ರೀತಿಂಚ ಸಾಧುಕಾವ್ಯ ನಿಷೇವಣಂ ಅಂತ ಭಾಮಹ ಬರಿತಾನೆ ಕಾವ್ಯಾಲಂಕಾರದಲ್ಲಿ. ಪ್ರೀತಿ ಅಂತನ್ನೋದಕ್ಕೆ ಸೌಂದರ್ಯಾಸ್ವಾದನೆ, ಸೌಂದರ್ಯಾನುಭವ ಅಂತ. ರಸ ಅಂದರೂ ಅದೇ, ಪ್ರೀತಿ ಅಂತಂದ್ರೂ ಅದೇ. ಪ್ರೀಂತರ್ಪಣೆ ಅನ್ನುವ ಧಾತುವಿನಿಂದ ಬಂದದ್ದು. ತೃಪ್ತಿಪಡುವಿಕೆ, ತೃಪ್ತಿಪಡಿಸುವಿಕೆ ಅಂತಕ್ಕಂಥದ್ದು ಎರಡೂ ಅರ್ಥದಲ್ಲಿ ಉಂಟು. ತರ್ಪಯತಿ, ತೃಪ್ಯತಿ, ಹೀಗಾಗುತ್ತದೆ. ಅಂದರೆ ಸೌಂದರ್ಯದ ಲಕ್ಷಣ ಹೊಸತನ, ಪ್ರೀತಿಯ ಲಕ್ಷಣವೂ ಹೊಸತನವೇನೆ. ನಾವು ಇಷ್ಟಪಟ್ಟ ವ್ಯಕ್ತಿಗಳ ಸಾಹಚರ್ಯ ಅನುದಿನವೂ ಹೊಸದಾಗಿರುವಾಗಲೇ ಅವರು ಇಷ್ಟಪಟ್ಟ ವ್ಯಕ್ತಿಗಳು. ಮತ್ತು ಒಬ್ಬ ವ್ಯಕ್ತಿಗಳನ್ನು ಉಳಿಸ್ಕೊಳ್ಬೇಕು ಅಂದರೆ ಸಾಹಚರ್ಯದಲ್ಲಿ ನಾವಿನ್ಯ ಇಟ್ಕೊಳ್ಬೇಕು. ಹಬ್ಬದ ದಿವಸವೂ ಹೊಸ ಗಂಡ ಹಳೆ ಗಂಡನೇನ ಅಂತ ಒಂದು ಗಾದೆ ಇದೆ. ಪಂಡುಗನಾಡು ಪಾತಮಗೋಡ ಅಂತ ತಿರುಗುವುದು ಗಾದೆ. ಹಾಗಾದರೆ ಬಹಳ ಕಷ್ಟ. ಮತ್ತು ವಸ್ತುಗಳಲ್ಲಿ ನಾವೀನ್ಯವನ್ನು ಹುಡುಕ್ತಾ ಹೋದರೆ ಕೊನೆ ಮೊದಲಿಲ್ಲ. ಎಷ್ಟು ಸೆಲ್ ಫೋನ್ಗಳನ್ನು, ಎಷ್ಟು ಐಫೋನ್ಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ? ಎಷ್ಟು ಚಪ್ಪಲಿಗಳನ್ನು, ಎಷ್ಟು ಸೀರೆಗಳನ್ನು, ಎಷ್ಟು ಕೋಟ್ಗಳನ್ನು, ಸೂಟ್ಗಳನ್ನು ಬದಲಾಯಿಸೋಕ್ಕೆ ಸಾಧ್ಯ? ಆಗುವಂಥದ್ದಲ್ಲ. ನಾವು ಅದರೊಳಗೆ ಪಡೆಯಬೇಕಾದ ಭಾವವನ್ನು ಹೊಸದಾಗಿಟ್ಕೊಳ್ಳೋದು, ಅದು ಬಿಟ್ಟು ಬೇರೆ ಗತ್ಯಂತರವಿಲ್ಲ. ಹೀಗಾಗಿ ಸೌಂದರ್ಯಕ್ಕೆ ಡಾಕ್ಟರ್ ವಿ ರಾಘವನ್ನವರು ಒಂದು ನಿರ್ವಚನ ಕೊಡ್ತಾರೆ. ದೃಂಗ್ ಅನ್ನುವ ಧಾತುವಿನಿಂದ ಸು ಚೆನ್ನಾಗಿ, ದೃಂಗ್ ನಿರೀಕ್ಷತೆ, ವೆಲ್ ಸೀನ್, ಚೆನ್ನಾಗಿ ನೋಡಲ್ಪಟ್ಟದ್ದು ಅಂತ. ಡಿ ವಿ ಜಿಯವರು ಇನ್ನೊಂದು ನಿರ್ವಚನ ಕೊಡ್ತಾರೆ. ಸು ಶೋಭನತೆಯ ಉಂದಿ ಕ್ಲೇದಯತಿ ಅಂತಂದರೆ ಚೆನ್ನಾಗಿ ನಮ್ಮನ್ನು ಒದ್ದೆ ಮಾಡುತ್ತದೆ ಅಂತ. ಸೌಂದರ್ಯದ ಎರಡು ಮುಖಗಳನ್ನು ಇವರಿಬ್ಬರೂ ಸೇರಿ ಹೇಳಿದ್ದಾರೆ. ರಾಘವನ್ನವರು ಸೌಂದರ್ಯ ಆ್ಯಸ್ ಸೀನ್ ಹೇಳಿದ್ರೆ, ಸೌಂದರ್ಯ ಆ್ಯಸ್ ಫೆಲ್ಟ್ ಅನ್ನುವುದು ಡಿ ವಿ ಜಿಯವರು ಹೇಳ್ತಾರೆ. ಅಂದರೆ ಕಮಿಂಗ್ ಅಕ್ರಾಸ್ ಬ್ಯೂಟಿ, ಸೌಂದರ್ಯದ ಜೊತೆಗೆ ನಮಗೆ ಮೊದಲು ಉಂಟಾಗುವಂಥ ಸಂಪರ್ಕವನ್ನು ರಾಘವನ್ನವರು ವೆಲ್ ಸೀನ್, ಚೆನ್ನಾಗಿ ನೋಡಲ್ಪಟ್ಟದ್ದು ಅಂತ ಮಾಡಿದರೆ, ಇವರು ಡಿ ವಿ ಜಿ ಅದರೊಳಗೆ ಕರಗಿ ಹೋಗೋದು, ಅದರೊಳಗೆ ಮುಳುಗಿ ಹೋಗುವುದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಂದರೆ ಒಂದು ಇಂಟ್ರ್ಯಾಕ್ಷನ್ ವಿತ್ ಬ್ಯೂಟಿ ಆ್ಯಂಡ್ ಅದರ್ ಈಸ್ ಎಂಜಾಯ್ಮೆಂಟ್ ವಿತ್ ಬ್ಯೂಟಿ ಅಂತ. ಇಂಟ್ರ್ಯಾಕ್ಷನ್ ಇಲ್ಲದೆ ಎಂಜಾಯ್ಮೆಂಟ್ ಇಲ್ಲ, ಎಂಜಾಯ್ಮೆಂಟ್ ಇಲ್ಲದೆ ಇಂಟ್ರ್ಯಾಕ್ಷನ್ಗೆ ಪ್ರಯೋಜನವಿಲ್ಲ. ಹೀಗೆ ಎರಡೂ ಬಹಳ ಪೂರಕವಾದ ಕಾಂಪ್ಲಿಮೆಂಟಿಂಗ್ ಸ್ಟೇಟ್ಮೆಂಟ್ಸ್, ಕಾಂಪ್ಲಿಮೆಂಟಿಂಗ್ ಡೆಫಿನಿಷನ್ಸ್ ಅಂತ ಕರೀಬಹುದು. ಹಾಗೆ ಕಂಡಾಗ ಇಲ್ಲಿ ಪ್ರೀತಿ ಅಂತ ಹೇಳಿದ್ದು ಅನುಭವದ ಲಕ್ಷಣಕ್ಕೆ ಬಂದರೆ ಅಂತಂದರೆ, ಯಾವುದನ್ನು ಉಂದಿ ಕ್ಲೇದಯತಿ ನಿಮಜ್ಜನ ಅಂತ ಬಂದರೆ, ಮುಂದೆ ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ದೃಷ್ಟೋಪಿ ಶೈಲ, ಅಲ್ಲಿ ಆ ದೃಂಗ್ ನಿರೀಕ್ಷಣೆ ಅಂತ ಬರುತ್ತದೆ. ಡಿ ವಿ ಜಿಯವರು ಮತ್ತು ಸೇಡಿಯಾಪು ಕೃಷ್ಣ ಭಟ್ರು ಇಬ್ಬರು ಒಂದು ಕಡೆ ಹೇಳ್ತಾರೆ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಇಬ್ಬರು ಹೇಳ್ತಾರೆ, ಯಾರೂ ಯಾರಿಂದ ಪ್ರಭಾವಿತವಾಗಿಲ್ಲ ಅನಿಸುತ್ತೆ, ಸ್ವತಂತ್ರವಾದ ಚಿಂತನೆ ಅವ್ರದ್ದು. ಸೌಂದರ್ಯ ಕಟ್ಟಕಡೆಗೆ ಪರಿಚಿತ ಅಪರಿತಾಂಶಗಳ ರಸಮಯವಾದ ಸಮವಾಯ, ರಸಮಯವಾದ ಮಿಶ್ರಣ, ಪರಿಚಿತಾಂಶದಿಂದ ಒಂದು ಸೌಲಭ್ಯ ಪ್ರೀತಿ, ಅಪರಿಚಿತಾಂಶದಿಂದ ಕುತೂಹಲ ಅಂತ ಹೇಳ್ತಾರೆ. ಹೀಗೆ
ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ. ಹೊಸ ಹೊಸತನದಿಂದಾಗಿ ಕುತೂಹಲ ಬರುತ್ತದೆ. ನಮಗೆ ಇಷ್ಟ ಅನ್ನುವ ಪ್ರೀತಿ ಇದೆಯಲ್ಲ, ಅದು ಹೊಸ ಹೊಸದನ್ನು ಕಾಣುವಂತೆ ಮಾಡುತ್ತದೆ. ಈಗ ಕಾಳಿದಾಸನ್ನ ನಾನು ಎಷ್ಟು ಬಾರಿ ನೋಡಿದ್ರೂ ನನಗೆ ಅದರಲ್ಲಿ ಹೊಸತನ ಕಾಣಿಸುತ್ತದೆ. ಕಾಳಿದಾಸನ ಮೇಲೆ ಪ್ರೀತಿ ಬೆಳೆಸ್ಕೊಂಡಿದ್ದರಿಂದ ಕಾಣುತ್ತದೆ. ಕಾಳಿದಾಸ ಸುಮ್ಮನೆ ಹೇಳಿರಲಾರ, ಅವನ ಪದ್ಯದಲ್ಲಿ ಒಂದು ಸ್ವಾರಸ್ಯ ಇರುತ್ತದೆ. ಈ ಸಂಗತಿ ತ್ಯಾಗರಾಜಲ್ಲಿ ಸುಮ್ಮನೆ ಬಂದಿರೋಲ್ಲ, ಒಂದು ವಿಶೇಷ ಇದೆ ಅಂತ ಅದಕ್ಕಾಗಿ ಬಲವಂತವಾಗಿ ಅದು ಬಲಾದಾಕೃಷ್ಟವಾದ ರೀತಿಯಲ್ಲಿ ಕಸರತ್ತು ಮಾಡಿ ಹೊಸ ಅರ್ಥ ಹುಡುಕ್ತಕ್ಕಂಥದ್ದಲ್ಲ, ಹಿಂಡಿ ಹಿಸುಕಿ ಮಾಡುವಂಥದ್ದಲ್ಲ. ಆ ಅನುಕೂಲತೆ ಬೇಕು. ಇದು ಒಂದು ಮಟ್ಟದಲ್ಲಿ ಶ್ರದ್ಧೆಗೆ ಸಂಬಂಧಪಟ್ಟಿದ್ದು. ಯಾವುದು ಕಲೆಯಲ್ಲಿ ಪ್ರೀತಿಯೋ ಅದು ಶಾಸ್ತ್ರದಲ್ಲಿ ಶ್ರದ್ಧೆ. ಕಟ್ಟಕಡೆಗೆ ಜೀವನಕ್ಕೂ ಹಾಗೆ ಆಗುತ್ತದೆ. ಚೆನ್ನಾಗಿ ಇಡಲ್ಪಟ್ಟದ್ದು ಶ್ರದ್ಧೆ ಎನ್ನುವುದಕ್ಕೆ ಲಕ್ಷಣ, ನಿರ್ವಚನ ಹಾಗೆ ಇರುವುದು. ವೆಲ್ ಪ್ಲೇಸ್ಡ್ ಅಂತ. ಒಪ್ಪಿಗೆ, ಅಂಗೀಕಾರ ಬೇಕು. ಅಂಗೀಕಾರ ಬುದ್ಧಿ ಇಲ್ಲದೆ ಇದ್ದರೆ, ಅನ್ಲೆಸ್ ಯು ಹ್ಯಾವ್ ಎ ಮೈಂಡ್ ಟು ಸೆಟಲ್, ಯು ಕೆನಾಟ್ ಅಪ್ರಿಷಿಯೇಟ್ ಆ್ಯಂಡ್ ಎಂಜಾಯ್. ಏನು ಮಾಡಬೇಕು ಅಂದ್ರೂ ಕಡೆ ಕೂತ್ಕೊಂಡು ಎಂಜಾಯ್ ಮಾಡಬೇಕು. ಕುಣಿದಾಡ್ತಾ ಎಂಜಾಯ್ ಮಾಡೋದಕ್ಕೆ ಸಾಧ್ಯವಾ? ಒಂದು ವಸ್ತುವನ್ನು ನೋಡೋಕೆ ನಾನು ಕುಣಿತದಲ್ಲಿ ಎಂಜಾಯ್ಮೆಂಟ್ ಇದ್ದೇನೆ ಸರಿ, ಒಂದು ವಸ್ತುವನ್ನು ನೋಡಬೇಕಾದ್ರೂ ಎಗರಾಡ್ತಾ ಇರ್ತೀನಿ ಅಂದರೆ ಎಲ್ಲಾಗುತ್ತದೆ? ಆಗುವಂಥದ್ದಲ್ಲ. ಒಂದು ಸಮಾಧಾನ ಗುಣ ಬೇಕಾಗುತ್ತದೆ. ಹೀಗಾಗಿ ಒಂದು ಊಟ ಮಾಡಬೇಕು, ಒಂದು ಪಾನೀಯವನ್ನು ಆಸ್ವಾದ ಮಾಡಬೇಕು ಅಂದರೂ ಒಂದು ಸಮಾಹಿತ ಸ್ಥಿತಿ ಬೇಕು, ಪ್ರಸನ್ನತೆ ಬೇಕು. ಎಲ್ಲಿವರೆಗೆ ಅಂತಂದರೆ, ಯೋಗದಂಥ ಶಾಸ್ತ್ರದಲ್ಲಿಯೇನೆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂತೆಲ್ಲ ಹೇಳ್ತಾರೆ. ಯಮ ನಿಯಮ ಆದಮೇಲೆ ಆಸನ ಹೇಳ್ತಾರಲ್ಲ, ಆಸನದಲ್ಲಿ ಸ್ಥಿರ ಸುಖಮಾಸನಂ ಅಂತಲೇ ಪಾತಂಜಲ ಸೂತ್ರ ಇರತಕ್ಕಂಥದ್ದು. ಸ್ಥಿರವಾಗಿ ಸುಖವಾಗಿ ಇರಬೇಕು, ಸುಮಾರು ಕಾಲ ತೊಂದರೆ ಇಲ್ಲದೆ ಕೂತ್ಕೊಳ್ಬೇಕು, ಸುಮಾರು ಕಾಲ ಸುಖವಾಗಿ ಕೂತ್ಕೊಳ್ಬೇಕು ಅಂತ. ಅಸ್ಥಿರತ್ವಾತ್ ಅಸುಖತ್ವಾಚ್ಚ, ಅಸ್ಥಿರತೆ ಅಸುಖತ್ವ ಇರೋದ್ರಿಂದ ಮಯೂರಾಸನ, ಕುಕ್ಕುಟಾಸನ ಇತ್ಯಾದಿಗಳೆಲ್ಲ ಬೇಕಾಗಿಲ್ಲ, ಅವೆಲ್ಲ ಹಠಯೋಗದ್ದು. ಇವತ್ತು ಯೋಗಾಸನ ಅಂತ ತುಂಬ ಮಾಡ್ತಾ ಇರೋದು ಪಾತಂಜಲಿ ಯೋಗಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಹಠಯೋಗ ಪ್ರದೀಪಿಕಾ. ಹಠಯೋಗ ಪ್ರದೀಪಿಕಾ ಅದು ಈ ರಣಾರಂಪದ್ದು ಸಾವಿರಾರು ಆಸನಗಳೆಲ್ಲ ಇಲ್ಲ, ಮಾಡಿದ ಅಂಗಚೇಷ್ಟೆಗಳೆಲ್ಲ ಆಸನ ಹಾಕಿ ಕೂತಿದೆ. ಅದೊಂದು ದಂಧೆಯಾಗಿ ಬೆಳೆದಿದೆ. ಅದು ಬೇರೆಯೇ ವಿಷಯ ಇರಲಿ, ಅದು ಎಷ್ಟೋ ಬಾರಿ ಹೇಳಿದ್ದೀನಿ ಸಾಕು. ಅಂದರೆ ಆ ಆಸ್ವಾದಕ್ಕೆ ಒಂದು ಮನಸ್ಸೌಮ್ಯತ್ವ, ಮನಸ್ಸೌಮನಸ್ಯ ತುಂಬ ಬೇಕಾಗುತ್ತದೆ. ಅದನ್ನು ನಾವು ಕಂಡಾಗ ಈ ಪ್ರೀತಿ ಮತ್ತು ರಮಣೀಯತೆ, ವಸ್ತುತ ನೋಡಿ, ರಮಣೀಯತ ಅನ್ನೋ ಪದ ಚಿಂತನೆ ಮಾಡಿ. ರಮು ಕ್ರೀಡಾಯಾಮ್ ಅನ್ನುವ ಧಾತುವಿಂದ ಬಂದದ್ದು. ಆಟ ಆಡೋದು, ವಿಹರಿಸೋದು ಅಂತ. ಅಂದರೆ ಒಂದು ಲೇಜರ್ಲಿನೆಸ್ ಇಲ್ಲದೆ ಇದ್ದರೆ ಆಟ ಆಡೋಕ್ಕಾಗೋಲ್ಲ. ನಾನು ತುಂಬ ಬ್ಯುಸಿಯಾಗಿದ್ದೀನಿ ಅದಕ್ಕೆ ಆಟ ಆಡೋಣ ಅಂತ ಯಾರಾದರೂ ಹೇಳ್ತಾರೆ. ನನಗೊಂದಿಷ್ಟು ವಿರಾಮ ಇದೆ ಅದಕ್ಕೆ ಆಸ್ವಾದನೆ ಅಂತ. ರಾಮ ಅನ್ನುವ ಶಬ್ದ ಬಂದದ್ದು ರಮು ಕ್ರೀಡಾಯಾಮ್ ಅನ್ನುವ ಧಾತುವಿಂದಾನೇ ಬಂದದ್ದು. ರಮತೆ ಇತಿ ರಾಮ, ರಮಯತೀತಿ ರಾಮ. ಅವನು ತನ್ನಲ್ಲಿ ತಾನು ರಮಿಸಿದ್ದಾನೆ, ನಮ್ಮನ್ನೂ ರಮಿಸ್ತಾನೆ, ರಂಜಿಸ್ತಾನೆ ಅಂತ. ಒನ್ ಹೂ ಈಸ್ ಹ್ಯಾಪಿ ಕ್ಯಾನ್ ಮೇಕ್ ಅದರ್ಸ್ ಹ್ಯಾಪಿ. ತಾನು ಸಮಾಧಾನ ಇಲ್ಲದೆ ಇದ್ದವನು ಬೇರೆಯವರು ಖಂಡಿತ ಸಮಾಧಾನ ಕೊಡೋಕ್ಕಾಗೋಲ್ಲ. ಮುಕ್ತಸ್ತ್ವನ್ಯಾನ್ ವಿಮೋಚಯತ್ ಅಂತಲೇ ಗಾದೆ ಉಂಟು. ಮುಕ್ತನೇ ಬೇರೆಯವ್ರನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ. ಹೀಗೆ ಈ ದೃಷ್ಟಿಯಿಂದ ಕಂಡಾಗ ಪ್ರೀತಿ ಅನ್ನುವಲ್ಲಿ ಪ್ರೀಯಿಂಗ್ ತರ್ಪಣೆ ಅನ್ನೋದು, ರಮಣ ಅನ್ನೋದು, ಇವುಗಳಲ್ಲಿರುವ ಧಾತು ಸ್ವಾರಸ್ಯ ನೋಡಬೇಕು. ತುಂಬ ಒಂದು ಗಮನದಲ್ಲಿಟ್ಟುಕೊಳ್ಬೇಕಾದ ಅಂಶ ಏನೆಂದರೆ, ನಾವು ಯಾವುದೇ ಒಂದು ವಿಚಾರವನ್ನು ಕುರಿತು ಆಲೋಚನೆ ಮಾಡುವಾಗ ಅಲ್ಲಿ ಬಳಕೆಯಾದ ಪದಗಳ ಮೂಲ ಧಾತು ಯಾವುದು, ಅವುಗಳ ಪ್ರತ್ಯಯದ ಸ್ವಾರಸ್ಯ ಏನು, ಅವುಗಳು ಡೆಸಿಗ್ನೇಟೆಡ್ ಮೀನಿಂಗ್, ನೈಘಂಟುಕವಾದ ಅರ್ಥ ಏನುಂಟು, ಮತ್ತು ಇಂಪ್ಲೈಡ್ ಮೀನಿಂಗ್ ಅಂದರೆ ಲಕ್ಷಣಾವೃತ್ತಿಯಲ್ಲಿ ಲೋಕರೂಢಿಯಲ್ಲಿರುವ ಅರ್ಥ ಏನು, ಇಡಿಮ್ಯಾಟಿಕ್ ಆದ ಮೀನಿಂಗ್ ಅಂತ, ಮತ್ತು ಅವುಗಳ ಸಜೆಸ್ಟೆಡ್ ಮೀನಿಂಗ್ ಅಂದರೆ ಧ್ವನ್ಯಮಾನವಾದ ಅರ್ಥ ಏನು, ಇವುಗಳನ್ನು ಗಮನಿಸ್ಕೊಳ್ಬೇಕು. ಈ ಸಂಜ್ಞೆ ಪರಿಭಾಷೆಗಳನ್ನು ಮುಕ್ಕಾಲು ಬಗೆಹರಿಸಿಕೊಂಡ್ರೆ ನಮಗೆ ಎಲ್ಲ ತಿಳುವಳಿಕೆ ಬಂದುಬಿಡುತ್ತೆ. ಇವತ್ತು ಬರವಣಿಗೆ ಮಾಡುವಲ್ಲಿ ಈ ಬಗೆಯ ಅನ್ವೇಷಣೆಗೆ ಹೋಗಬೇಕು ಅನ್ನೋದು ತುಂಬ ಕಡಿಮೆ ಆಗಿದೆ. ಅದರಿಂದ ಹಾಡಿದ್ದೇ ಆಡೋ ಕಿಸ್ಬಾಯಿ ದಾಸ ಆಗ್ತಾ ಇರುತ್ತೆ. ಎಷ್ಟೋ ಬಾರಿ ವಿಚಾರ ವ್ಯಾಧಿಗಳಾಗ್ತಾ ಇರ್ತಾರೆ, ವಿಚಾರವಾದಿಗಳಾಗೋಲ್ಲ. ಧಾತುಮೂಲೀಯವಾದ ಪದಗಳ ಸ್ವಾರಸ್ಯವನ್ನು ಕಂಡ್ರೆ ಮುಕ್ಕಾಲು ಅರ್ಥ, ರಮಣೀಯತೆ, ಅದರ ಹೃದಯಂಗಮತೆ ಎಲ್ಲ ತಾನೇ ತಾನಾಗಿ ಗೋಚರವಾಗುತ್ತದೆ. ಒಂದು ಸಂಗೀತ ಕೇಳಬೇಕಾದ್ರೂ ಅಷ್ಟೇ, ನಾವು ಆಧಾರ ಶ್ರುತಿಯ ಜೊತೆಗೆ ನಮ್ಮನ್ನು ಸಂವಾದಿಯಾಗಿ ಮಾಡಿಕೊಂಡಾಗಲೇ ಮಾಧುರ್ಯ ಸಿಗೋದು. ನಮ್ಮ ಮನಸ್ಸಲ್ಲಿ ಇನ್ಯಾವುದೋ ಶ್ರುತಿ ಇಟ್ಕೊಂಡ್ರೆ ಅವರು ಕಲ್ಯಾಣಿ ಹಾಡ್ತಾ ಇದ್ರೆ ನಮಗೆ ಇನ್ಯಾವುದೋ ಆಗಿ ಕೇಳಿಸ್ತಾ ಇರುತ್ತೆ, ಕರಹಪ್ರಿಯವಾಗಿ ಕೇಳಿಸ್ತಾ ಇರುತ್ತೆ, ಗ್ರಹಭೇದ. ನಮ್ಮ ಮನಸ್ಸಲ್ಲಿ ಯಾವುದೇ ಶ್ರುತಿ ಇಲ್ಲ ಅಂದರೆ ಅದು ಅಪಸ್ವರವಾಗಿ ಕೇಳಿಸುತ್ತೆ.
ಆ ಶ್ರುತಿಗೆ ಸಂವಾದಿಯಾಗಿ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಹಾಗೆ ಅವುಗಳನ್ನು ಗಮನಿಸಿಕೊಳ್ಳಬೇಕು. ಇದನ್ನು ಹೇಳುವಂಥದ್ದು ಕಂದಾಚಾರ, ಸಂಸ್ಕೃತದ ಹೇರಿಕೆ, ಬ್ರಾಹ್ಮಣ್ಯದ ಹೇರಿಕೆ ಅಂತ ಹಿಂಗೆಲ್ಲ ಅಪಸವ್ಯಗಳನ್ನು ಮಾತಾಡುವಂಥದ್ದಾಗಿದೆ. ಈ ಎರಡೂ ಪದ್ಯಗಳು ಒಟ್ಟೊಟ್ಟಿಗೆ ಇಟ್ಟುಕೊಂಡು ನೋಡಬೇಕಾದದ್ದು. ಮತ್ತು ಇನ್ನೊಂದು ಸ್ವಾರಸ್ಯ, ಈ ಎರಡು ಪದ್ಯಗಳ ಛಂದಸ್ಸು ಒಂದೇ, ಉಪಜಾತಿ ಛಂದಸ್ಸು. ಮುಂದೆ ಕವಿ ಹೇಳ್ತಾನೆ, ಉಪೇಯುಷೋ ವರ್ತ್ಮ ನಿರಂತರಾಭಿ ಅಸೋ ನಿರುಚ್ಛ್ವಾಸ ಮನೀಕಿನೀಭಿ ರಥಸ್ಯ ತಸ್ಯಾಂ ಪುರಿದತ್ತ ಚಕ್ಷು ವಿದ್ವಾನ್ ವಿದಾಮಾಸ ಶನೈರ್ನಯಾತಂ. ಊರಿನ ರಸ್ತೆಗಳಲ್ಲಿ ಹೋಗ್ತಾ ಇದ್ದಾಗ ಸೇನೆಯೆಲ್ಲ ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇತ್ತು. ಹಾಗೆ ಬರ್ತಾ ಇದ್ದಾಗ ನಿಧಾನವಾಗಿ ಹೋಗ್ತಾ ಇತ್ತು, ಪ್ರಯಾಣ ಆಗಿದ್ದೇ ಗೊತ್ತಾಗಲಿಲ್ಲ ಅಂತ. ಅಂದರೆ ಎಲ್ಲರೂ ನೋಡ್ತಾ ಇದ್ರು. ದತ್ತಚಕ್ಷು ಪುರಿ ದತ್ತಚಕ್ಷು ವಿದ್ವಾನ್ ವಿದಾಮಾಸ ಶನೈರ್ನ ಯಾತಂ. ಅದನ್ನು ನೋಡ್ತಾ ಇರ್ತಕ್ಕಂಥವನು ವ್ಯಕ್ತಿ ಯಾರೇ ಇದ್ದರೂ ಹೀಗೆ ನಡೆದಿದೆ ಪ್ರಯಾಣ ಅಂತಲೇ ಗೊತ್ತಾಗಿಲ್ಲ, ಅದಷ್ಟು ನಿಧಾನಕ್ಕೆ ಎಲ್ಲ ರಸ್ತೆಗಳಲ್ಲಿ ಹಾಗೆಯೇ ಹಾದು ಹೋಯಿತು ಅಂತ. ಇಲ್ಲೊಂದು ಸ್ವಾರಸ್ಯ, ನಗರದಲ್ಲಿ ನಮಗೆ ಎಷ್ಟು ನಡೆದರೂ ಎಷ್ಟು ದೂರ ನಡೆದ್ವಿ ಅಂತ ಗೊತ್ತಾಗೋಲ್ಲ. ಬೀದಿಗಳು, ಅಂಗಡಿ, ಮನೆ, ಮಟ್ಟವು ಇವೆಲ್ಲ ಇರೋದರಿಂದಾಗಿ ನಮಗೆ ಆ ದೂರದ ಅಂತರದ ಅನುಭವ ಆಗೋಲ್ಲ. ಒಂದು ವಸ್ತುವಿಗೂ ಇನ್ನೊಂದು ವಸ್ತುವಿಗೂ ಮಧ್ಯೆ ಇರತಕ್ಕಂಥ ಖಾಲಿಯ ಜಾಗ ಬಿಡತಿ ಅದು ಕೊಂಡಾಗ ಗೊತ್ತಾಗುತ್ತದೆ. ನನಗಿದು ತಕ್ಷಣ ಮನಸ್ಸಿಗೆ ಮುಟ್ಟುವಂತೆ ಆಗಿದ್ದು ಕೇರಳದಲ್ಲಿ ಪ್ರವಾಸ ಮಾಡುವಾಗ. ಕೇರಳ ಜನಭರಿತವಾದಂಥ ರಾಜ್ಯ, ಅಗಲ ಕಡಿಮೆ, ಉದ್ದ ಹೆಚ್ಚು, ಅದು ಕರಾವಳಿಯ ಉದ್ದಕ್ಕೂ ಬೆಳಕೊಂಡದ್ದು. ಈಗ ಬೆಂಗಳೂರಿನಲ್ಲೂ ಹಾಗಾಗಿದೆ. ಬೆಂಗಳೂರಿಂದ ಹೊರವಲಯಕ್ಕೆ ಹೋದರೆ ನಮಗೆ ನೆಲಮಂಗಲದವರೆಗೂ ಎತ್ತು ಕಡೆ ಕೋಲಾರದವರೆಗೂ ಹೆಚ್ಚು ಕಡಿಮೆ ಅಖಂಡವಾಗಿ ಬಂದುಬಿಟ್ಟಿದೆ. ಮುಂಚೆ ಎಲ್ಲ ಹೊಸಕೋಟೆ ಹೋಗಬೇಕು ಅಂತಂದರೆ ಹೊಸಕೋಟೆ ಒಂದು ಬೇರೆ ಊರು ಅಂತ ಅನ್ನಿಸ್ತಾ ಇತ್ತು. ಈಗೇನೂ ಗೊತ್ತಾಗ್ತಾ ಇಲ್ಲ, ಬೆಂಗಳೂರಿನ ಒಂದು ಎಕ್ಸ್ಟೆನ್ಷನ್ ಅನ್ನುವ ತರಹ ಆಗಿಬಿಟ್ಟಿದೆ. ಇತ್ತ ಕಡೆ ಬಿಡದಿ ಇರ್ಬೋದು, ಇತ್ತ ಕಡೆ ಮಾಗಡಿ, ಈ ಥರದ್ದೆಲ್ಲ ರಸ್ತೆ, ಈ ಕಡೆಗೆ ರಾಜಾನಗುಂಟೆ, ಚಿಕ್ಕಬಳ್ಳಾಪುರ ಅನ್ನೋವರೆಗೂ ಬೆಳ್ಕೊಂಡು ಬಂದಿದೆ. ಬೆಳೆದಾಗ ದೂರ ಕ್ರಮಿಸಿರ್ತೀವಿ, ದೂರದ ಅನುಭವ ಆಗೋಲ್ಲ. ವಸ್ತುತಃ ಶ್ರಮ ಆಗುವ ಕೆಲಸ ಆಗಿದ್ದರೆ ಶ್ರಮದ ಅನುಭವ ಆಗಬಾರ್ದು, ಕೆಲಸ ಆಗಿರಬೇಕು. ಅಂದರೆ ಆಸ್ವಾದ ಮಾಡಬೇಕು ಅಂದಾಗ ಆಸ್ವಾದ ಅನುಭವ ಆಗಬೇಕು, ಅದು ಬಹಳ ಮುಖ್ಯವಾದದ್ದು. ಪ್ರಯಾಣ ಮಾಡಿದ್ವಿ ಅಂತ ಒಂದು ಸಂತೋಷ ಬರಬೇಕು ಅಂದರೆ ಒಂದು ಖಾಲಿತನ ಇರಬೇಕು. ಒತ್ತುಕಟ್ಟಾಗಿ ಎಲ್ಲ ಇದ್ದರೆ, ನನಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ, ಮಲ್ಲಿಗೆ ದಿಂಡು ಅಂದರೆ ಬಹಳ ಇಷ್ಟ. ಆದರೆ ತುಂಬ ಒತ್ತುಕಟ್ಟಾಗಿ ಕೆಲವೊಮ್ಮೆ ಕಟ್ಟಿಬಿಟ್ರೆ ಅದು ಒಂದು ಹೆಬ್ಬಾವಿನ ಥರ ಕಾಣಿಸ್ಬಿಡುತ್ತೆ. ಒಂದು ಸ್ವಲ್ಪ ಮಾರ್ಧವ ಇರಬೇಕು, ಹಾರಕ್ಕೆ ಒಂದು ಬಳುಕುತನ ಇರಬೇಕು. ಹಾಗಿಲ್ದಿದ್ರೆ ಚೆನ್ನಾಗಿರೋಲ್ಲ. ತಮಿಳುನಾಡಿನ ಗುಲಾಬಿ ಹೂವಿನ ಹಾರಗಳ ತರಹ ಆಗಿಬಿಡುತ್ತೆ. ಅದು ನೋಡಿದ್ರೆ ಅನಕೊಂಡ ತರಹ ಆಗಿಬಿಡುತ್ತೆ ಕೆಲವು ಸರ್ತಿ, ಪ್ರಯೋಜನಕ್ಕೆ ಬರೋಲ್ಲ. ವಿಸಿಯವರು ಬರೀತಾರೆ ಅವರ ಕಾಲೇಜ್ ದಿನಗಳು ಇದರೊಳಗೆಲ್ಲ ಆ ಹಾರದ ವನಪು ವಯ್ಯಾರ ಯಾವ ಥರ ಇರಬೇಕು ಅಂತ. ಹಾಗಂತ ಮಂಗಳೂರು ಮಲ್ಲಿಗೆ ಥರನೂ ಆಗಬಾರ್ದು, ಅದೊಂದು ಚಪ್ಪಟಿಯಾಗಿರುತ್ತೆ. ಅದು ಬರೀ 2 ಡೈಮೆನ್ಷನಲ್ ಕ್ರೀಚರು, ನೋಡಿದ್ರೆ ಟೇಪ್ ವರ್ಮ್ ತರಹ ಕಾಣಿಸುತ್ತೆ. ಆಲ್ರೌಂಡ್ ಆಗಿ ರೇಡಿಯಲ್ ಸಿಮೆಟ್ರಿ ಇರತಕ್ಕಂಥ ಸ್ವಾರಸ್ಯ ಬೇಕಾಗುತ್ತದೆ. ಹೀಗೆ ನಮಗೆ ಒಂದು ಸಂಗೀತದಲ್ಲಿಯೂ ಒಂದಿಷ್ಟು ಮೌನ ಮುಖ್ಯ, ನೃತ್ಯದಲ್ಲಿಯೂ ಒಂದಷ್ಟು ಸ್ಥಿತಿ ಮುಖ್ಯ. ಒಳ್ಳೆ ತೊಣಚಿ ಹಂಗೆ ಒಂದು ಕ್ಷಣವೂ ಬಿಡುವಿಲ್ಲದೆ ಕುಣಿದಾಡ್ತಾ ಇದ್ದರೆ ಕಷ್ಟವಾಗುತ್ತದೆ. ಮಧ್ಯೆ ಮಧ್ಯೆ ವಿಚ್ಛಿತ್ತಿ ವಿರಾಮ ಅನ್ನುವಂಥದ್ದಕ್ಕೆ ಅವಕಾಶ ಬೇಕು. ವಿಚ್ಛಿತ್ತಿ ಅನ್ನುವ ಪದವೇ ನೋಡಿ, ಇಟ್ ಈಸ್ ಎ ಬ್ರೇಕ್ ಅಂತ ಅರ್ಥ. ವಿಶೇಷತೆಯ ಛೇದ, ವಿಶಿಷ್ಟ ಚಿತ್ತಿ ವಿಶಿಷ್ಟಶ್ಛೇದ ಅಂತ. ವಿಚ್ಛಿತ್ತಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅಲಂಕಾರ, ಅಂದ, ಚಂದ ಅಂತಲೂ ಅರ್ಥ ಇದೆ. ಎ ಹಾರ್ಟಿ ಬ್ರೇಕ್, ಎನ್ ಆಫ್ ಬೀಟ್, ಎ ಶಿಫ್ಟ್, ಎ ಪ್ಲೆಸೆಂಟ್ ಡಿಪಾರ್ಚರ್ ಅನ್ನುವ ಅರ್ಥ ಉಂಟು. ಹೀಗೆ ಪದಗಳಲ್ಲಿ ನಮಗೆ ಸ್ವಾರಸ್ಯ ಕಾಣಿಸುತ್ತದೆ. ಈ ಸೂಕ್ಷ್ಮತೆಯನ್ನು ಕವಿ ಇಲ್ಲಿ ಕೊಟ್ಟಿದ್ದಾನೆ. ಮುಂದೆ ಊರಿನ ಸುತ್ತಲೂ ಸಮುದ್ರ ಇದೆಯಲ್ಲ, ದ್ವಾರಾವತಿ ಸಮುದ್ರ ಮಧ್ಯದ್ದು. ಮಧ್ಯೆ ಸಮುದ್ರಂ ಕಕುಭ ಪಿಶಂಗೀ ಯಾಕುರ್ವತಿ ಕಾಂಚನವ ಪ್ರಭಾಸ ತುರಂಗ ಕಾಂತಾಮುಖ ವ್ಯವಾಹ ಜ್ವಾಲೇವ ಭಿತ್ವಾ ಜಲಮುಲ್ಲಲಾಸ. ಮಧ್ಯೆ ಸಮುದ್ರಂ ಅನ್ನೋದು ಅವ್ಯಯೀ ಭಾವ ಸಮಾಸವಾಗಿದೆ. ಅಲ್ಲಿ ಅಲುಕ್ ಸಮಾಸವೂ ಸೇರಿಕೊಂಡಿದೆ. ಅಂದರೆ ಸಮುದ್ರಸ್ಯ ಮಧ್ಯಂ, ಸಮುದ್ರಸ್ಯ ಮಧ್ಯೆ ಸಮುದ್ರಂ ಅಂತ. ಅದು ಪಾರೆ ಸಮುದ್ರಂ, ಈ ರೀತಿಯಾಗೆಲ್ಲ ಸಮುದ್ರದ ದಡದಲ್ಲಿ ಹೀಗೆಲ್ಲ ಉಂಟು.
ವೈಯಾಕರಣ ಕುತೂಹಲಕ್ಕೆ ಇವೆಲ್ಲ ಪದ ಪ್ರಯೋಗಗಳು. ಮತ್ತು ಆ ದಿಕ್ಕುಗಳನ್ನೆಲ್ಲ ಬಂಗಾರದ ಬಣ್ಣಕ್ಕೆ ತರುವಂತೆ ಸಮುದ್ರದ ಮಧ್ಯದಲ್ಲಿರುವ ಬಡಬಾಗ್ನಿ ತನ್ನ ಕೆಲಸ ಮಾಡ್ತಾ ಇತ್ತು ಅಂತ. ನಮ್ಮ ಆಧುನಿಕ ವಿಜ್ಞಾನ ವ್ಯಾಧಿ ಇರತಕ್ಕಂಥವ್ರು ಸಂಸ್ಕೃತದಲ್ಲಿ ವಿಜ್ಞಾನವನ್ನು ಕಾಣಿಸಲೇಬೇಕು ಅಂತಿದ್ದವರು ಓಷಿಯಾನಿಕ್ ವಾಲ್ಕೆನೋಸ್ ಅಂತ ಬಡಬಾಗ್ನಿನ ಹೇಳ್ತಾರೆ. ಅದು ಅಸಂಭವ ಅಲ್ಲ, ಅದಕ್ಕೆ ಒಪ್ಕೋಬಹುದೇನೋ. ಆದರೆ ಅದರ ಕಥೆ ಕೊಟ್ಟಿರ್ತಕ್ಕಂಥದ್ದು ಚೆನ್ನಾಗಿದೆ. ಔರ್ವ ಅಂತಕ್ಕಂಥ ಒಬ್ಬ ವ್ಯಕ್ತಿ ಭೃಗುವಂಶದಲ್ಲಿ ಬಂದ. ಆ ಭೃಗುವಂಶೀಯರಿಗೂ ಹೈಹಯ ಕ್ಷತ್ರಿಯರಿಗೂ ನಿರಂತರವಾಗಿ ಸಂಘರ್ಷ ಇತ್ತು. ಭೃಗುವಂಶೀಯರ ಲಲಾಮ ಭಾರ್ಗವರಾಮ, ಅವನೇ ಪರಶುರಾಮ. ಅವನ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಔರ್ವ. ಆಗ ಭೃಗುವಂಶೀಯರನ್ನು ಕೊಲ್ಲಬೇಕು ಅಂತ ಈ ಕ್ಷತ್ರಿಯಾಧಮರಾದ ಹೈಹಯರು ತುಂಬ ಪ್ರಯತ್ನಪಟ್ಟು ಗರ್ಭವತಿಯರಾದ ಹೆಂಗಸರನ್ನೂ ಕೊಲ್ಲೋಕ್ಕೆ ತೊಡಗಿದರು. ಆಗ ಒಬ್ಬ ತಾಯಿ ತನ್ನ ಗರ್ಭವನ್ನು ತೊಡೆಯಲ್ಲಿ ಜಾರಿಸಿಕೊಂಡು ಬಚ್ಚಿಟ್ಟುಕೊಂಡ್ಲು. ಹಾಗೆ ಊರುವಿನಿಂದ ಹುಟ್ಟಿದವನು ಔರ್ವ ಅಂತ ಪುರಾಣ ಕಥೆಗಳು ಉಂಟು. ಅವನು ಮತ್ತೆ ತಮ್ಮ ವಂಶಜರನ್ನು, ತಮ್ಮ ಸ್ತ್ರೀಯರನ್ನು ಇಷ್ಟು ಗೋಳಾಡಿಸಿದ ಕ್ಷತ್ರಿಯರನ್ನು ಸಂಹಾರ ಮಾಡಬೇಕು ಅಂತ ಉಗ್ರವಾಗಿ ಸಂಹಾರ ಯಜ್ಞಕ್ಕೆ ತೊಡಗದ. ಆಗ ಅವನ ಪಿತೃಗಳು ಬಂದು ಅದನ್ನು ತಡೆದರು. ನೀನು ಬ್ರಾಹ್ಮಣ, ಇಷ್ಟು ದ್ವೇಷ ರೋಷ ಸೇಡು ಒಳ್ಳೆಯದಲ್ಲ ಅಂತ. ಆದರೆ ನನಗೆ ಕೋಪ ಇದೆಯಲ್ಲ, ಅವ್ರನ್ನ ಏನಾದರೂ ನಾಶ ಮಾಡಬೇಕು, ಏನು ಮಾಡಲಿ ಅಂದಾಗ ನಿನ್ನ ಕೋಪವನ್ನು ಎಲ್ಲಿಯಾದರೂ ಬಿಸಾಡು ಅಂತ. ಎಲ್ಲಿ ಬಿಸಾಡಿದ್ರೂ ಅದು ಕೋಪಾಗ್ನಿ ಸುಟ್ಟು ಬಿಸಾಕುತ್ತೆ, ಎಲ್ಲವನ್ನು ಉರಿಸುತ್ತೆ. ಅದಕ್ಕೆ ತಣ್ಣಗೆ ಇರುವ ಸಮುದ್ರದಲ್ಲಿ ಎಸೆದ. ಅಷ್ಟು ದೊಡ್ಡ ಜಲ ಪ್ರಮಾಣದಲ್ಲಿ ಸಮುದ್ರದಲ್ಲೂ ಅದು ಬೆಂಕಿ ಕುದಿದು ಉರಿದು ನೀರನ್ನೇ ನುಂಗ್ತಾ ಇತ್ತು, ಈಗಲೂ ನುಂಗ್ತಾ ಇದೆ ಅಂತ. ಅದು ಅದ್ಭುತವಾದ ಮೆಟಫಾರು. ನೀರಿಗೆ ಬಿದ್ದ ಬೆಂಕಿ ಯಾವುದಾದ್ರೂ ಆರಬೇಕು, ಇದು ನೀರನ್ನೇ ಹೀರಿಕೊಂಡು ಬದುಕತಕ್ಕಂಥ ಬೆಂಕಿ. ಅದನ್ನು ವಡಬಾಗ್ನಿ, ಬಾಡಬಾನಲ ಅಂತೆಲ್ಲ ಕರೀತಾರೆ. ಇಲ್ಲಿ ತುರಂಗ ಕಾಂತಾಮುಖ ಹವ್ಯವಾಹ ಅಂತನ್ನುವ ಒಂದು ವಿಲಕ್ಷಣವಾದ ಪದಪ್ರಯೋಗ ಮಾಡಿದ್ದಾನೆ ಕವಿ. ಬಡವ ಅಥವಾ ವಡಬ ಅಂತಂದರೆ ಹೆಣ್ಣು ಕುದುರೆ ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ ಅರ್ಥ ಉಂಟು. ಬಡಬ. ತುರಂಗ ಕಾಂತ ಅಂದರೆ ಹೆಣ್ಣು ಕುದುರೆ ಅಂತ. ಆ ಹೆಣ್ಣು ಕುದುರೆ ಎನ್ನುವ ಹೆಸರು ಹೊಂದಿದಂತಹ ಹವ್ಯವಾಹ ಅಗ್ನಿ ಅಂತ. ಅಂದರೆ ವಡಬಾಗ್ನಿ ಅಂತ ಅನ್ನೋದನ್ನು ಇಷ್ಟು ಸುತ್ತು ಒಂದು ಸಾಲು ಪೂರ್ತಿ ಹೇಳ್ತಾನೆ. ತುರಂಗ ಕಾಂತ ಮುಖ ಹವ್ಯವಾಹ ಬಡಬಾಗ್ನಿ ಅನ್ನುವ 4 ಅಕ್ಷರದ ಪದಕ್ಕೆ 11 ಅಕ್ಷರ ಹಾಕ್ತಾನೆ. ಸಂಸ್ಕೃತದ ವಿದ್ವತ್ತೆಯ ಒಂದು ಲಕ್ಷಣ ಇದು. ಅಂಥ ಒಳ್ಳೆಯ ಲಕ್ಷಣ ಅಲ್ಲ, ಆದರೆ ಈ ವರಸೆಗಳು ಗೊತ್ತಿರಬೇಕು. ಆ ಭಾಷೆಯಲ್ಲಿ ಏನೇನು ಮಾಡಬಲ್ಲೆವಂತೂ ಗೊತ್ತಿರಬೇಕು. ನನ್ನ ಹತ್ರವೂ ಸಾಕಷ್ಟು ಬೆಲೆ ಬಾಳತಕ್ಕಂಥ ಸೆಲ್ ಫೋನೇ ಇದೆ. ಆದರೆ ಅದರೊಳಗಿರುವ ಎಲ್ಲ ಫೀಚರ್ಗಳು ನನಗೆ, ಅದರ ಫ್ಯೂಚರು ಗೊತ್ತಿಲ್ಲ, ಅದರ ಪಾಸ್ಟು ಗೊತ್ತಿಲ್ಲ. ಅದನ್ನು ಪೂರ್ತಿ ಬಳಸ್ಕೊಳ್ಳೋಕೆ ನನ್ನ ಕೈಲಿ ಆಗೇ ಇಲ್ಲ. ಕೆಲವೊಮ್ಮೆ ಮಿಕ್ಸಿ ಜೊತೆಗೆ 1000 ಬಿಲ್ಲೆಗಳು ಕೊಡ್ತಾರೆ. ಅದರೊಳಗೆ ಇದನ್ನು ರುಬ್ಬೋದು, ಅದನ್ನು ಕೊಚ್ಚಬಹುದು, ಇದನ್ನು ಕಡಿಬಹುದು ಅಂತ ಏನೂ ಮಾಡೋಕ್ಕಾಗೋಲ್ಲ. ಯಾವುದೋ ಒಂದು 2-3 ಬ್ಲೇಡ್ಗಳನ್ನು ಬಳಸ್ಕೊಳ್ಳೋದಾಗುತ್ತದೆ. ಹಾಗೆ ಬಡವನಿಗೆ ಆನೆ ಕೊಟ್ಟಂತೆ ಕೆಲವೊಮ್ಮೆ ಎಷ್ಟೋ ಸಾಮರ್ಥ್ಯ ಇರತಕ್ಕಂಥದ್ದು ಕೊಟ್ಟಾಗ ನಮಗೆ ತಿಳಿಯೋಲ್ಲ ಸಂಸ್ಕೃತ ಭಾಷೆಯ ಶಕ್ತಿ ಆ ಮಟ್ಟದ್ದು. ನಿಜಕ್ಕೂ ಹೇಳ್ತೀನಿ, ಅದು ಅಸಾಮಾನ್ಯವಾದ ಭಾಷೆ. 2000ಕ್ಕೂ ಹೆಚ್ಚಿನ ಧಾತುಗಳಿವೆ. ಅದರೊಳಗೆ ಎಂತೆಂಥ ಪಂಡಿತ ಕೂಡ 300 ಧಾತುಗಳ ಬಳಸಿ ಸುಸ್ತಾಯಿತು ಅಂತ ಕೈ ಎತ್ತು ಬಿಡ್ತಾನೆ. ಆ 300 ಧಾತುಗಳಲ್ಲಿ ಅದೆಷ್ಟು ಕೋಟಿ ಕೋಟಿ ಪದಗಳು ನಿಷ್ಪನ್ನವಾಗುತ್ತವೆ, ಊಹಾತೀತವಾದದ್ದು. ಒಬ್ಬ ಜಿತವಾಗಿ ನಾನು ಕನ್ನಡದ ಪದಗಳನ್ನೆಲ್ಲ ಖಾಲಿ ಮಾಡ್ತೀನಿ ಅನ್ಬೋದು, ತಮಿಳು ಪದಗಳನ್ನು ಖಾಲಿ ಮಾಡ್ತೀನಿ ಅನ್ಬೋದು. 10 ಜನ ಸೇರಿಕೊಂಡು ಇಂಗ್ಲೀಷಿನಲ್ಲಿ ಬಂದು ಎಲ್ಲ ಪದಗಳನ್ನು ಖಾಲಿ ಮಾಡ್ತೀವಿ ಅಂತಲೂ ಅನ್ನಬಹುದು. ಆದರೆ ಸಂಸ್ಕೃತದ ಶಬ್ದ ಸಂಪತ್ತಿಯನ್ನು ಖಾಲಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಸರಸ್ವತಿ ಕೈಲೂ ಆಗೋಲ್ಲ, ದಕ್ಷಿಣಾಮೂರ್ತಿ ಕೈಲೂ ಆಗೋಲ್ಲ, ಹೈಗ್ರೀವನ ಕೈನಲ್ಲೂ ಆಗೋಲ್ಲ. ಆ ಶಕ್ತಿ ಅಂಥದ್ದು. ನಿಜಕ್ಕೂ ಅದರ ಪದ ಸಂಪತ್ತಿ ಊಹಾತೀತವಾದದ್ದು. ನೀವು ಏನು ಹೇಳೋಕ್ಕಿಲ್ಲದೆ ಬೇಕಾದ್ರೆ ಪುಟಗಟ್ಟಲೆ ಬರೆದಿರ್ಬೋದು. ಈ ಮಟ್ಟದ್ದು ಉಂಟು ಅದರ ಶಕ್ತಿ. ಅದು ಒಂದು ಗಮನ ಇರಬೇಕು. ಆ ಕಾರಣದಿಂದ ಮಾಘ ಇರ್ಬೋದು, ಭಟ್ಟಿ ಇರ್ಬೋದು, ಶ್ರೀಹರ್ಷ ಇರ್ಬೋದು, ಇಂಥ ಕವಿಗಳು ನಮಗೆ ಮುಖ್ಯರಾಗ್ತಾರೆ. ಏನು ಮಾಡೋಣ, ಇದು ತುಂಬ ಒಂದು ರೀತಿಯಾದ ಇಳಿಗಾಲ ಅಂತ ಅನ್ನಬೇಕು. ತೀರಾ ಯುಟಿಲಿಟೇರಿಯನ್ ಆಗಿಬಿಟ್ಟಾಗ ಸಮಾಜ ದೊಡ್ಡದು ಬರೋಲ್ಲ, ಏನೋ ಇದ್ದದ್ರೊಳಗೆ ಆಗಿಬಿಡುತ್ತೆ ಅಂತ. ಅಂದರೆ ಬೇರೆ ಎಷ್ಟರೊಳಗೂ ಹಾಗಿಲ್ಲ ನೋಡಿ. ಇವತ್ತು ಬೀದಿನಲ್ಲಿ ನಿಂತರೆ ಕಾಣಿಸ್ತಕ್ಕಂಥ ಅಂಗಡಿಗಳಲ್ಲಿ ಅದೆಷ್ಟು ತರಹ ತಿಂಡಿ ತೀರ್ಥಗಳನ್ನು ಮಾಡ್ತಾರೆ. ಒಂದು ಐಸ್ ಕ್ರೀಮನ್ನು ನೋಡಿದ್ರೆ ಅದು ಏನೇನು ಥರ ಮಾಡ್ತಾರೆ. ಎಳನೀರನ್ನು ಬಿಟ್ಟಿಲ್ಲ.
ಇನ್ನು ಫಾಲಿಡಾಲು ಫಿನಾಯಿಲಲ್ಲಿ ಒಂದು ಐಸ್ ಕ್ರೀಮ್ ಮಾಡಬೇಕಾಗಿದೆ ಅನಿಸುತ್ತೆ. ಆ ಮಟ್ಟಕ್ಕೆ ಎಲ್ಲದರೊಳಗೂ ಮಾಡ್ತಾರೆ. ಹೋಗಲಿ, ಅದರ ಚಾತುರ್ಯ ಎಂಥದ್ದು ಅಂದರೆ ಐಸ್ ಕ್ರೀಮ್ ಜಾಮೂನು, ಐಸ್ ಕ್ರೀಮ್ ರಸಗುಲ್ಲ, ಈ ಥರದ್ದನ್ನೆಲ್ಲನೂ ಐಸ್ ಕ್ರೀಮನ್ನು ಎಣ್ಣೆನಲ್ಲಿ ಕರಿಯೋದನ್ನು ನೋಡಿದ್ದೀನಿ ನಾನು. ಹೌದು, ನನ್ನ ಕಣ್ಣೆದ್ರಿಗೆ ನೋಡಿದ ಮೇಲೆ ನನಗೆ ನಂಬಿಕೆ ಬಂದಿದ್ದು. ಅದು ಕರಗೋಕ್ಕೆ ಮುಂಚೆನೇ ಎತ್ತಾರೆ. ಆ ಮಟ್ಟದ ಚಾತುರ್ಯ ಉಂಟು. ಅದನ್ನು ನೋಡಿ ನನಗೆ ಅದರ ರುಚಿ ಏನು ಪಂಚರತ್ನ ಕಟ್ಟಿ ಕೊಂಡಾಡೋ ತರಹ ಇಲ್ಲ, ಆದರೆ ಆ ಚಾತುರ್ಯವೇ ವಿಶೇಷ. ಈಗ ಪೇಣಿ ಏನು ಚೆನ್ನಾಗಿರುತ್ತೆ ನೋಡಿದ್ರೆ, ಸ್ವಲ್ಪ ರುಚಿಯಾಗಿರೋ ತಲೆ ಕೂದಲು ಥರ ಇರುತ್ತೆ, ಮುದುಕರ ತಲೆ ಕೂದಲು ಅಂತ ಅನ್ಬೋದು ಅಷ್ಟೇ, ಇನ್ನೇನೂ ಇಲ್ಲ. ಬಿಳಿಸ್ಕೊಂಡಿರ್ತಕ್ಕಂಥ ತೆಂಗಿನ ನಾರು ಅಂತ ಕರಿಬೇಕು ಅಷ್ಟೇ. ಪೇಣಿ ಆ್ಯಸ್ ಇಟ್ ಈಸ್ ಇನ್ನೇನೂ ಅಲ್ಲ. ಕಾಸ್ಟ್ಲಿ ಆಗಿರ್ತಕ್ಕಂಥ ಚೂರ ತೆಂಗುಳಲು ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಚಿರೋಟಿ ಅಂದರೆ ಏನು, ಅದು ಹೆಚ್ಚು ಪದರ ಇರತಕ್ಕಂಥ ಪೂರಿ ಅಂತ ಕರಿಬೇಕು ಅಷ್ಟೆ. ಅದಕ್ಕೆ ಇನ್ನೇನು ಇಲ್ಲ. ನಾನು ಎಷ್ಟೋ ಬಾರಿ ಸಾರು ನೆಂಚಿಕೊಳ್ಳೋದು ಉಂಟು, ಅದನ್ನು ಇನ್ನೇನು ಪ್ರಯೋಜನಕ್ಕೆ ಬರೋಲ್ಲ. ಈ ಲಾಡು, ಮೈಸೂರು ಪಾಕು ಇತ್ಯಾದಿಗಳಿಗಿರೋ ಇಂಟ್ರೆನ್ಸಿಕ್ ಆದ ಸಿಹಿನೂ ಅಲ್ಲಿಲ್ಲ. ಅಂಥ ನಿಕೃಷ್ಟವಾದ ಪದಾರ್ಥ ಜಂಬ ಬಿಂಕ ಅಷ್ಟೇ, ಅದಕ್ಕಿನ್ನೇನೂ ಇಲ್ಲ. ಶ್ರೀಮಂತರ ಮನೆ ಡೌಲಿನ ತರಹ. ಆದರೆ ಅದೊಂದು ಕಲೆ. ಪೇಣಿ ಅನ್ನೋದ್ರೊಳಗಿರುವುದಷ್ಟು ಕಲೆಯೇ. ಚಿರೋಟಿಯಲ್ಲೂ ಆ ಪದರಕ್ಕೆ ಅದು ಒಂದು ಕಲೆ ಉಂಟು. ಹೀಗೆ ಕೆಲವು ಪದಾರ್ಥಗಳು ಆ ಕಲಾ ಕೌಶಲಕ್ಕೆ ಪ್ರಸಿದ್ಧ. ಹಾಗೆ ಎಣ್ಣೆಯಲ್ಲಿ ಕರಿತಕ್ಕಂಥ ಐಸ್ ಕ್ರೀಮ್ ಜಾಮೂನು ಆ ರೀತಿಯಾದದ್ದೇ. ಅಂದರೆ ನಮ್ಮ ಜನರ ರುಚಿ ಎಷ್ಟೆಷ್ಟೆಲ್ಲ ಮಾಡುತ್ತದೆ. ಆದರೆ ಅಂಥದ್ದು ಭಾಷೆಯಲ್ಲಿ ನಡೆದರೆ ಅದನ್ನು ಆಸ್ವಾದ ಮಾಡೋಕ್ಕಾಗದ ಹೀನಸ್ಥಿತಿ ಬಂದುಬಿಟ್ಟಿದೆಯಲ್ಲ ಅಂತ ನನಗೆ ದುಃಖವಾಗುತ್ತದೆ. ನೀವು ಅಂಥದ್ದನ್ನು ಕಾಣಬೇಕು ಅಂದರೆ ಇನ್ನು ಎಲ್ಲಿಯೂ ಜಗತ್ತಲ್ಲಿ ಜಾಗ ಇಲ್ಲ, ಸಂಸ್ಕೃತದಲ್ಲಿಯೇ, ಇನ್ನೆಲ್ಲೂ ಅಲ್ಲ. 4 ಸಾಲುಗಳಲ್ಲಿ 3 ಲೋಕನೂ ಊಹಿಸಲಾಗದಂಥ ಚಮತ್ಕಾರ ಮಾಡೋಕ್ಕೆ ಸಾಧ್ಯ ಇರೋ ಭಾಷೆ. ಬಟ್ಟೆಗಳಲ್ಲಿ ಎಷ್ಟು ವೈವಿಧ್ಯ ಮಾಡಿಕೊಂಡಿದ್ದಾರೆ. ಒಂದು ಗಾಂಧಿ ಬಜಾರಲ್ಲಿ ಓಡಾಡಿದ್ರೆ ಹೂಮಾಲೆಗಳಲ್ಲಿ ಎಷ್ಟು ವೈವಿಧ್ಯ ಇದೆ. ಹೀಗೆ ನಮ್ಮ ಜನಕ್ಕೆ ರಾಸಿಕ್ಯ ಹೋಗಿಲ್ಲ, ಇನ್ನೆಲ್ಲೋ ಇದೆ. ಅದರ ಬಗ್ಗೆ ನನಗೆ ಬೇಸರ ಇಲ್ಲ, ಇನ್ನೆಲ್ಲೋ ಇದೆ ಅಂತಿಲ್ಲ. ಒಂದು ಅಡಿಕೆ ಅಂದರೆ ಏನೆಲ್ಲ ಮಾಡ್ತಾರೆ. ಇಲ್ಲಿಯೇ ನನ್ನ ಸ್ನೇಹಿತರು ಗಾಯತ್ರಿಯವರಿದ್ದಾರೆ. ಅವ್ರ ಮನೆಯಲ್ಲಿ ಒಮ್ಮೆ ಒಂದು ಭೋಜನ ಕೂಟವಾಗಿದ್ದಾಗ ಅವರು ಖರ್ಜೂರದೊಳಗಿಟ್ಟಂಥ ಬೀಡಾನ ಕೊಟ್ಟರು. ಆಮೇಲೆ ಹಲವು ಕಡೆ ಅದನ್ನು ತಿಂದೆ, ಮೊದಲು ಕಂಡಿದ್ದರಿಂದ ಅದು ಇನ್ನೂ ಹಸಿರಾಗಿ ನೆನಪಲ್ಲಿದೆ. ಈ ಖರ್ಜೂರದೊಳಗೆ ಬೀಡ ಸಾಧ್ಯವ ಅಂತ ಅನ್ನಿಸ್ತು. ಆ ಥರದ್ದು ಏನೆಲ್ಲ ಮಾಡಿದ್ದಾರೆ ಚಮತ್ಕಾರಗಳನ್ನು. ಈ ಥರದ್ದಷ್ಟು ಉಂಟು. ಆದರೆ ಭಾಷೆಯಲ್ಲಿ ನಡೆಸಿದ ಈ ಚಮತ್ಕಾರಗಳನ್ನು ಆಸ್ವಾದ ಮಾಡೋದಕ್ಕೆ ನಮ್ಮ ಜನಕ್ಕೆ ಬರಲಿಲ್ವ? ಊಟ ತಿಂಡಿಗಳಲ್ಲಿ ಯಾಕೆ ಅಂದರೆ ಅದಕ್ಕೆ ಯಾವುದೇ ಎಜುಕೇಷನ್ ಬೇಡ. ಯಾವುದೇ ಐಸ್ ಕ್ರೀಮ್ ತಿನ್ನೋದಕ್ಕೆ ಇದೇ ನಾಲಿಗೆ ಇದ್ದರೆ ಸಾಕು, ಇನ್ನೇನು ಬೇಕಿಲ್ಲ. ಆದರೆ ಈ ಚಮತ್ಕಾರವನ್ನು ಆಸ್ವಾದ ಮಾಡೋದಕ್ಕೆ ಒಂದಿಷ್ಟು ಪರಿಶ್ರಮ ಬೇಕು. ಬಟ್ ಇಟ್ಸ್ ಅನ್ ಆ್ಯಕ್ಟಿವ್ ಎಂಟರ್ಟೈನ್ಮೆಂಟ್, ಆ್ಯಕ್ಟಿವ್ ರಿಕ್ರಿಯೇಷನ್, ನಾಟ್ ಪ್ಯಾಸಿವ್. ಹೀಗೆ ಸಕ್ರಿಯವಾಗಿ ತೊಡಗಿಕೊಳ್ಳುವ ಸೌಖ್ಯಕ್ಕೆ, ಸ್ವಾರಸ್ಯಕ್ಕೆ ಒಂದು ಅವಕಾಶ ಇದೆ ಅಂತ ಇಂಥ ಕಾವ್ಯಗಳನ್ನು ನಾವು ಕಾಣ್ತಾ ಇರಬೇಕಾಗುತ್ತದೆ. ಅಲ್ಲಿ ಮಧ್ಯೆ ಸಮುದ್ರಂ ಕಕುಭ ಪಿಶಂಗೀರ್ ಯಾಕುರ್ವತಿ ಕಾಂಚನ ವಪ್ರಭಾಸ. ಆ ಬಂಗಾರದ ಪ್ರಾಕಾರ ದ್ವಾರಕೆಗೆ. ಇವನು ಮತ್ತೆ ಬಿಕನಾಸಿ ಪಾಪ ಕಂಡಿಲ್ಲ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ, ಮತ್ ಅದೇ ಹೇಳ್ತಾನೆ ಅಂತ ನಾನು ತಿಳಿಸಿದ್ದೀನಿ. ಇನ್ನು ಹೆಚ್ಚು ಬೇಯಬೇಕಿಲ್ಲ ಇವನನ್ನು. ಆ ಬಂಗಾರದ ಪ್ರಾಕಾರದಿಂದ ಕೂಡಿದ ಈ ದ್ವಾರಾವತಿಯಲ್ಲಿ ಅದು ಹೇಗೆ ಕಾಣ್ತಾ ಇತ್ತು ಅಂದರೆ, ಸಮುದ್ರದ ಒಳಗಿರುವ ಬಡಬಾಗ್ನಿ ದಿಕ್ಕುಗಳಲ್ಲೆಲ್ಲ ಪ್ರತಿಫಲಿಸಿದರೆ ಹೇಗೋ ಹಾಗೆ ಕಾಣಿಸ್ತಾ ಇತ್ತು. ತುರಂಗಕಾಂತ ಮುಖ ಹವ್ಯವಾಹ ಜ್ವಾಲೇವ ಭಿತ್ವ ಉಲ್ಲಲಾಸ ಅಂತ ಹೇಳ್ತಾನೆ. ಇಲ್ಲಿಂದ ಊರಿನ ವರ್ಣನೆಗೆ ತೊಡಗ್ತಾನೆ, ಪ್ರಾಕಾರದಿಂದ ಆರಂಭ ಮಾಡಿಕೊಂಡು. ತ್ವಷ್ಟು ಸದಾಭ್ಯಾಸ ಗೃಹೀತ ಶಿಲ್ಪಿ ವಿಜ್ಞಾನ ಸಂಪತ್ ಪ್ರಸರಸ್ಯ ಸೀಮಾ ಅದೃಶ್ಯತಾದರ್ಶತಲಾಮಲೇಶು ಛಾಯೇವ ಯಾ ಸ್ವರ್ಜಲಧೇರ್ಜಲೇಶು. ತ್ವಷ್ಟೃ ಪ್ರಜಾಪತಿ ಅವನು ದೇವಶಿಲ್ಪಿ. ವೇದಗಳಲ್ಲಿ ತ್ವಷ್ಟ ಅಂತಲೇ ಅವನ ಹೆಸರಾಗಿ ಬರುತ್ತದೆ. ಆಮೇಲೆ ವಿಶ್ವಕರ್ಮ ಅಂತಲೂ ಬರುತ್ತದೆ. ವಿಶ್ವಕರ್ಮ ದೇವಶಿಲ್ಪಿ, ಮಯ ದಾನವಶಿಲ್ಪಿ ಅಂತ ಪುರಾಣ ಇತಿಹಾಸಗಳಲ್ಲಿ ಪ್ರಸಿದ್ಧ. ಆ ತ್ವಷ್ಟೃವಿನ ಸೃಷ್ಟಿ ಯಾವುದುಂಟು, ಸದಾಭ್ಯಾಸ ಗೃಹೀತ ಶಿಲ್ಪ ವಿಜ್ಞಾನ ಸಂಪತ್ ಪ್ರಸರಸ್ಯ ಸೀಮಾ. ಅವನ ಶಿಲ್ಪ ವಿಜ್ಞಾನ ಕಲಾ ಕೌಶಲದ ಸೀಮೆ, ಚರಮ ಸೀಮೆ ಅಂತ ಯಾವುದಿದೆ ಅದು ಸ್ವರ್ಗವಾದರೆ ಅದು ಆದರ್ಶ ತಲಾಮಲೇಶು ಛಾಯೇವ ಸ್ವರ್ಜಲದೇರ್ ಜಲೇಶು. ಅದು ಸ್ವರ್ಗ ಸಮುದ್ರದಲ್ಲಿ ಪ್ರತಿಫಲಿಸಿ ದ್ವಾರಾವತಿಯಾಗಿದೆಯಾ ಅಂತ. ಅಂದರೆ ಅವನು ಎಷ್ಟು ಅದಕ್ಕೆ ಚೆನ್ನಾಗಿರ್ತಕ್ಕಂಥ ಕಾರಣವನ್ನು ಕೊಟ್ಟು ಉತ್ಪ್ರೇಕ್ಷೆ ಮಾಡಿದ್ದಾನೆ. ಈ
ಕಾರಣವನ್ನು ಕೊಟ್ಟು ಮಾಡಿದ ಉತ್ಪ್ರೇಕ್ಷೆಗೆ ಹೇತುತ್ಪ್ರೇಕ್ಷ ಅಂತ ಕರೀತಾರೆ. ಉತ್ಪ್ರೇಕ್ಷೆಯಲ್ಲಿ ಹಲವು ಪ್ರಕಾರಗಳನ್ನು ಕೋಲಯಾನಂದಾದಿ ಗ್ರಂಥಕಾರರು ಹೇಳ್ತಾರೆ. ಅಂದರೆ ಇದು ಸ್ವರ್ಗದ ಪ್ರತಿಫಲನದಂತೆ ಇತ್ತು, ಸ್ವರ್ಗದ ನೆರಳಂತೆ ಇತ್ತು ಅಂತ ಹೇಳಿಬಿಡ್ಬೋದು. ಅಷ್ಟು ಮಾಡಿದ್ರೆ ಇವನು ಮಾಘಕವಿ ಆಗ್ತಾನೆಯೇ? ಸಮುದ್ರ ಮಧ್ಯದಲ್ಲಿರತಕ್ಕಂಥ ಒಂದು ದ್ವೀಪ ನಗರಿ ಆಗಿದ್ದರಿಂದ ಸಮುದ್ರದಲ್ಲಿರುವುದು ಈ ನೆಲದ ಮೇಲೆಲ್ಲ ಈ ನಗರ, ಸಮುದ್ರದಲ್ಲಿ ಪ್ರತಿಫಲಿಸ್ತಾ ಇರುವ ಸ್ವರ್ಗವೇ ಹೌದು. ಪ್ರತಿಫಲಿಸಬೇಕು ಅಂತಂದರೆ ಪ್ರತಿಫಲನಶೀಲತೆ ಬೇಕು, ನೀರಿಗೆ ಉಂಟು. ಆ ನೀರು ಜಗತ್ತನ್ನೇ ಪ್ರತಿಫಲಿಸ್ತಕ್ಕಂಥ ಸಮುದ್ರ ಅದೊಂದು ವಿಲಕ್ಷಣವಾದ ಕನ್ನಡಿ. ಒಡಕ್ಕೂ ಬಿರುಕು ಇಲ್ಲದೆ ಇರುವ ಕನ್ನಡಿ. ಗೋವಿಂದ ಪೈಗಳು ಹೇಳ್ತಾರಲ್ಲ, ಬಿರುಕಿಲ್ಲದ ಕನ್ನಡಿ ಇದು ಅಂತ ಸಮುದ್ರ. ಆ ರೀತಿಯಾದದ್ದು ಅಂತ ಇವನು ಹೇಳ್ತಾನೆ. ಕಾಳಿದಾಸ ಮೇಘದೂತದಲ್ಲಿ ತನ್ನ ತವರೂರು ಉಜ್ಜಯಿನಿಯನ್ನು ಸ್ವಲ್ಪೀಭೂತೆ ಸುಚೇತ ಫಲೇ ಸ್ವರ್ಗಿಣಾಂ ಗಾಂಗತಾನಾಂ ಶೇಷೈ ಪುಣ್ಯೈರ್ ಹೃತಮಿವ ದಿವ ಕಾಂತಿಮತ್ ಖಂಡಮೇಕಂ ಅಂತಾನೆ. ದೇವಲೋಕಕ್ಕೆ ಹೋದಂಥ ಮನುಷ್ಯರು ಅಲ್ಲಿ ಪಾಸ್ಪೋರ್ಟ್ ವೀಸಾಗಳಿಗೆ ಎಕ್ಸ್ಪೈರಿ ಡೇಟ್ ಬರೋಕ್ಕೆ ಮುಂಚೆನೇ ವಾಪಸ್ ಬರಬೇಕು, ಇಲ್ದರೆ ಮತ್ತೊಮ್ಮೆ ಸೇರಿಸೋದಿಲ್ಲ ಅಲ್ವಾ. ಹಾಗಾಗಿ ಅವರು ಹಾಗೆ ವಾಪಸ್ ಬರಬೇಕು ಭೂಲೋಕಕ್ಕೆ. ಕ್ಷಿಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಪುರಾಣಗಳು ಹೇಳುತ್ತವೆ. ಒಂದಷ್ಟು ಪುಣ್ಯ ಬಾಕಿ ಇರುವಾಗಲೇ ಸ್ವರ್ಗದ ಒಂದಿಷ್ಟು ಜಾಗನ ಕೊಂಡುಕೊಂಡು ಕತ್ತರಿಸ್ಕೊಂಡು ತಮ್ಮ ಜೊತೆ ತಂದುಬಿಟ್ರು. ಆ ತುಣುಕುಗಳೆಲ್ಲ ಸೇರಿಬಿಟ್ಟು ಉಜ್ಜಯಿನಿ ಆಗಿದೆ ಅಂತ ಹೇಳ್ತಾನೆ. ಅಂದರೆ ಪುಣ್ಯಕ್ಷಯವಾಗಿ ಬಂದಂತಹ ಭೂಮಿಗೆ ಬಂದ ಆ ಪುಣ್ಯಾತ್ಮರು ಸ್ವರ್ಗದ ಭಾಗವನ್ನೇ ತೆಗೆದುಕೊಂಡಿದ್ದಾರೆ. ಉಜ್ಜಯಿನಿ ಅಂದರೆ ಭೂತಲ ಸ್ವರ್ಗ, ಉಜ್ಜಯಿನಿ ವಾಸಿಗಳು ಅಂತಂದರೆ ಹೀಗೆ ಸ್ವರ್ಗಭ್ರಷ್ಟರಾದ ಪುಣ್ಯಜನರು ಅಂತನ್ನುವ. ಪುಣ್ಯಜನ ಅನ್ನೋದಕ್ಕೆ ರಾಕ್ಷಸ ಅಂತಲೂ ಒಂದು ಅರ್ಥ ಇದೆ, ಅದು ಹಾಗಲ್ಲ. ಆದರೆ ಮುಂದೆ ಹೇಳ್ತಾನೆ, ರಥಾಂಗ ಭರ್ತ್ರೇಭಿನವಂ ವರಾಯ ಯಸ್ಯಾಪಿತೇವ ಪ್ರತಿಪಾದಿತಾಯಾ ಪ್ರೇಮ್ಣೋಪಕಂಠಂ ಮುಹುರಂಕಭಾಜೋ ರತ್ನಾವಲಿ ಅಂಬುಧಿರಂ ಆಬಬಂಧ. ರಥಾಂಗ ಭರ್ತ ಮತ್ತು ಚಕ್ರಪಾಣಿ ಅಂತ ಅವನು ವರ. ಅವನಿಗೆ ತನ್ನ ಪ್ರೀತಿಪಾತ್ರಳಾದಂಥ ಪುತ್ರಿ ಲಕ್ಷ್ಮಿಯನ್ನು ಸಮುದ್ರ ಕೊಟ್ಟ ಮೇಲೆ ಅವನಿಗೆ ಅಷ್ಟು ಸಾಕಾಗಲಿಲ್ಲವಂತೆ. ಆ ದ್ವಾರಾವತಿಗೆ ಅಲಂಕಾರಭೂತವಾಗಿ ಸುತ್ತಲೂ ರತ್ನಗಳನ್ನೇ ಘಟಿಸಿ ಪ್ರಾಕಾರವನ್ನು ಕಟ್ಟಿಕೊಟ್ಟ. ರತ್ನಾವಲಿ ರಂಬುದಿರ ಅಬಬಂಧ. ಆ ಕೋಟೆ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ತನ್ನ ಪ್ರೀತಿಪಾತ್ರಳಾದ ಪುತ್ರಿ ಅನ್ನುವಂತೆ ಈ ದ್ವಾರಾವತಿಯನ್ನೇ ಕೊಟ್ಟಿದ್ದಾನೆ. ಪ್ರೇಮ್ಣಾ ಉಪಕಂಠಂ ಮುಹುರಂಕಭಾಜೋ ರತ್ನಾವಲಿ ರಂಬುದಿರ ಅಬಬಂಧ. ಒಂದು ರತ್ನದ ಹಾರವನ್ನು ಕೊಟ್ಟಂತೆ ಈ ಕೋಟೆ ಕಾಣಿಸ್ತಾ ಇತ್ತು. ಬಂಗಾರದಿಂದ ಮಣಿಗಳಿಂದ ನಿರ್ಮಿತವಾದದ್ದಾಗಿತ್ತು ಅಂತ ಕವಿ ಹೇಳ್ತಾನೆ. ಯಸ್ಯಾಶ್ಚಲದ್ವಾರಿಧಿ ವಾರಿವೀಚಿ ಛಟೋಚ್ಛಲ ಛಂಕ ಕುಲಾಕುಲೇನ ವಪ್ರೇಣ ಪರ್ಯಂತ ಚರೋಡು ಚಕ್ರ ಸುಮೇರೋ ವಪ್ರೋನ್ವಹಂ ಅನ್ವಕಾರಿ. ಒಳ್ಳೆ ಶಬ್ದಾಲಂಕಾರವೂ ಇದೆ ಇಲ್ಲಿ. ಯಸ್ಯಾಶ್ಚಲದ್ವಾರಿಧಿ ವಾರಿವೀಚಿ ಛಟೋಚ್ಛಲ ಛಂಕ ಕುಲಾಕುಲೇನ. ಛಟೋಚ್ಛಲಚ್ಛಂಕ ಕುಲಾಕುಲೇನ. ಛಟ ಉತ್ ಚಲತ್ ಶಂಖ ಕುಲ ಆಕುಲೇನ ಅಂತ ಪದಚ್ಛೇದ. ಆ ನಗರದ ಸುತ್ತಲೂ ಸಮುದ್ರ ತನ್ನ ಅಲೆಗಳಿಂದ ಬೇರೆ ಬೇರೆ ಶಂಖಗಳನ್ನು, ಕಪ್ಪೆ ಚಿಪ್ಪುಗಳನ್ನು ತಂದು ಎರಚ್ತಾ ಇದ್ದರೆ ಅವು ಸುತ್ತಲೂ ಬಿದ್ದದ್ದು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಮೇರು ಪರ್ವತವನ್ನು ಸುತ್ತುವರೆದಿರ್ತಕ್ಕಂಥ ನಕ್ಷತ್ರಗಣಗಳ ತರಹ ತೋರ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ದ್ವಾರಾವತಿ ಎತ್ತರವಾದ ಪ್ರಾಕಾರದಿಂದ ಕೂಡಿದ್ದು, ಬಂಗಾರದ ಪ್ರಾಕಾರಗಳು. ಆ ಪ್ರಾಕಾರದ ಆಚೆ ಯಾವುದನ್ನು ನಾವು ಕಂದಕ ಅಥವಾ ಅಗಳ್ತೆ ಅಂತ ಕರಿತೀವಿ, ಆ ಕಂದಕದಂತೆ ಸಮುದ್ರ ಇತ್ತು. ಸಮುದ್ರದ ಅಲೆಗಳು ಬಂದು ಆ ಕೋಟೆಯ ಬಾಗಿಲಿನ ಮತ್ತು ಕೋಟೆಯ ಎಲ್ಲ ಸುತ್ತು ಪರಿಧಿ ಉಂಟಲ್ಲ, ಅದಕ್ಕೆ ತಂದು ತಮ್ಮ ಒಳಗಿರತಕ್ಕಂಥ ಮುತ್ತಿನ ಚಿಪ್ಪುಗಳನ್ನು, ಕಪ್ಪೆ ಚಿಪ್ಪುಗಳನ್ನು, ಶಂಖಗಳನ್ನು ತಂದು ಎರಚ್ತಾ ಇದ್ದದ್ದು ನಕ್ಷತ್ರದಂತೆ ತೋರ್ತಾ ಇತ್ತು ಅಂತ ಕವಿ ಒಂದು ವರ್ಣನೆಯನ್ನು ಮಾಡಿದ್ದಾನೆ. ಮುಣಿಕ್ಪಥೆ ಪೂಗಕೃತಾನಿ ಯತ್ರ ಭ್ರಮಾಗತೈರಂಬುಬಿರಂಬುರಾಶಿ ಲೋಲೈರಲೋಲದ್ಯುತಿಭಾಂಜಿ ಮುಷ್ಣನ್ ರತ್ನಾನಿ ರತ್ನಾಕರತಾಮವಾಪ. ಸೊಗಸಾಗಿರ್ತಕ್ಕಂಥ ಒಂದು ಚಮತ್ಕಾರವನ್ನು ಮಾಡಿದ್ದಾನೆ, ಅತಿಶಯೋಕ್ತಿಯನ್ನು ಮಾಡಿದ್ದಾನೆ. ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರುಂಟು. ಎಲ್ಲ ರತ್ನಗಳಿಗೆ ಆಕರವಾದದ್ದು. ಒಂದೂ ಅದರೊಳಗಡೆ ದಿವ್ಯವಾದ ಮಣಿಗಳಿದೆ, ಅದು ಹವಳ ಇರ್ಬೋದು, ಮುತ್ತಿರಬಹುದು, ಈ ತರಹ. ಮತ್ತೊಂದು, ಸಮುದ್ರ ಮಥನ ಕಾಲದಲ್ಲಿ ರತ್ನಗಳಲ್ಲಿ ವಿಶಿಷ್ಟವಾದ 14 ರತ್ನಗಳು ಬಂದವು. ಲಕ್ಷ್ಮಿ ಒಂದು ರತ್ನ,
ಕಲ್ಪವೃಕ್ಷ ಒಂದು ರತ್ನ, ಕಾಮಧೇನು ಒಂದು ರತ್ನ, ಉಚ್ಚೈಶ್ರವಸ್ಸು ಒಂದು ರತ್ನ, ಕೌಸ್ತುಭ ಒಂದು ರತ್ನ, ಚಂದ್ರ ಒಂದು ರತ್ನ, ಹೀಗೆಲ್ಲ ರತ್ನಗಳು ಬಂದವು ಅಂತ. ಹಾಗೆ ಎಲ್ಲ ಆಗಿ ಅವನು ರತ್ನಾಕರ, ರತ್ನಾನಾಂ ಆಕರ ಅಂತ. ಆದರೆ ಅವನಿಗೆ ರತ್ನಾಕರತ್ವ ಹೆಸರು ಬಂದದ್ದಕ್ಕೆ ಕಾರಣ ದ್ವಾರಾವತಿಯ ರತ್ನಗಳನ್ನೆಲ್ಲ ಪೇಟೆ ಬೀದಿಯಿಂದ ಅಪಹರಿಸಿಕೊಂಡು ಹೋಗಿದ್ದಷ್ಟೇನೆ ಅಂತ. ಅಂದರೆ ಸಮುದ್ರಕ್ಕೆ ಭರತ ಅಂತ ಬರುತ್ತದಲ್ಲ, ಆ ಅಲೆಗಳಿಗೆ ಟ್ರಫ್ಸ್ ಅಂತ ಇರುತ್ತವಲ್ಲ, ಎಲ್ಲ ಉಕ್ಕೇರಿ ಬರುತ್ತವೆ. ಹಾಗೆ ಊರೊಳಗೆ ಕೆಲವೊಮ್ಮೆ ಅಲೆಗಳು ನುಗ್ಗಿ ಪೇಟೆ ಬೀದಿಗೆ ಹೋಗಿ ಆ ಪೇಟೆನಲ್ಲಿ ಬೀದಿನಲ್ಲಿ ನೆಲದ ಮೇಲೆ ಮುತ್ತು ರತ್ನಗಳನ್ನು ರಾಶಿ ಹಾಕ್ಕೊಂಡು ಮಾರ್ತಾ ಇದ್ರು. ಅವುಗಳಿಂದ ಕೊಚ್ಚಿಸ್ಕೊಂಡು ಬರ್ತಾ ಇದ್ದ, ಅಲೆಗೈಗಳಿಂದ ಕಸ್ಕೊಂಡು ಬರ್ತಾ ಇದ್ದ ಸಮುದ್ರ. ಹೀಗೆ ಮಾಡ್ಕೊಂಡು ತನ್ನ ಒಡಲನ್ನು ತುಂಬಿಕೊಂಡು ರತ್ನಾಕರ ಆದ ಅಂತ. ಇದು ಚಮತ್ಕಾರ. ಮೇಘದೂತದ ಒಂದು ಪ್ರಕ್ಷೇಪ ಪದ್ಯ ಹಾಗೆ ಬರುತ್ತದೆ. ಸಮುದ್ರದಲ್ಲಿರುವ ರತ್ನಗಳೆಲ್ಲ ಉಜ್ಜಯಿನಿಯಲ್ಲೇ ಬಂದುಬಿಟ್ಟಿದ್ದರಿಂದ ಕೇವಲ ರತ್ನಾಕರ ಅಂತ ಹೆಸರು ಮಾತ್ರ ಆಯ್ತಷ್ಟೇ ಅಂತ. ನಾಮ ಮಾತ್ರದಿಂದ. ಹೆಸರುಗಳಿಗೆ ಎರಡು ಥರ, ಅಂಕಿತ ನಾಮ, ಅನ್ವರ್ಥ ನಾಮ ಅಂತ. ನಾನು ಗಣೇಶ ಬರೀ ಅಂಕಿತ ನಾಮ, ಅನ್ವರ್ಥ ನಾಮ ಅಲ್ಲ. ಯಾವ ಗಣವೂ ಇಲ್ಲ, ಹೆಗ್ಗಣವೂ ಇಲ್ಲ. ಅನ್ವರ್ಥನಾಮನಾದಾಗ ಆ ರೀತಿಯಾಗಿ ಬರುತ್ತದೆ. ಈಗ ಶಿವ ತ್ರಿನೇತ್ರನೂ ಹೌದು. ತ್ರಿನೇತ್ರ ಅಂತ ಅಂಕಿತನಾಮವೂ ಹೌದು, ಅನ್ವರ್ಥನಾಮವೂ ಹೌದು. ಮೂರನೇ ಕಣ್ಣು ಮುಳುಗಿದೆ. ಸುಮ್ಮನೆ ಯಾರೋ ಇಟ್ಕೊಂಡ್ಬಿಟ್ರೆ 3 ಕಣ್ಣು ಇಲ್ಲ ಅವರಿಗೆ. ಇರೋ ಕಣ್ಣುಗಳಿಗೆ ತೊಂದರೆಯಾಗಿ ಕನ್ನಡಕ ಹಾಕ್ಕೊಂಡಿದ್ದಾರೆ, ಕ್ಯಾಟ್ರಾಕ್ಟ್ ಆಪರೇಷನ್ ಆಗಿದೆ, ಆ ತರಹ. ಆಮೇಲೆ ಮುಂದೆ ಹೇಳ್ತಾನೆ, ಅಂಬಶ್ಚ್ಯುತ ಕೋಮಲರತ್ನರಾಶೀನಪಾಂ ನಿಧೇ ಫೇನಪಿನದ್ದ ಭಾಸ ಯತ್ರಾತಪೇದಾತುಮಿವಾಧಿತಲ್ಪಂ ವಿಸ್ತಾರಯಾಮಾಸ ತರಂಗಾಸ್ತೈ. ಆ ಸಮುದ್ರದ ನೊರೆ ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ ತುಂಬ ಸೊಗಸಾಗಿ ಫಳಫಳ ಗುಟ್ತಾ ಕಾಣಿಸ್ತಾ ಇತ್ತು. ಮತ್ತು ಮುತ್ತು ರತ್ನಗಳೆಲ್ಲ ಅಲೆಯಿಂದ ಆಚೆಗೆ ಈಚೆಗೆ ಹೊಯ್ದಾಡ್ತಾ ಇತ್ತು ಸಮುದ್ರಕ್ಕೆ. ಮತ್ತು ಅದು ನೀರಿನಲ್ಲಿ ಅದ್ದುಕೊಂಡು ಬಂದದ್ದಾಗಿತ್ತು, ನೀರಿನ ಹೊಳಪು ಸೇರಿತ್ತು. ಅದು ಎಲ್ಲ ಕಡೆಯಲ್ಲೂ ಚೆಲ್ಲಾಪಿಲ್ಲಿಯಾಗಿ ಸಮುದ್ರ ತೀರದಲ್ಲಿ ಇದ್ದದ್ದು. ಅದರ ಮೇಲೆ ಅಲೆಗಳು ಬಂದು ಬೀಳ್ತಾ ಇದ್ದರೆ ಸಮುದ್ರ ತಾನು ಹೀಗೆ ಅಪಹರಣ ಮಾಡಿಕೊಂಡು ಬಂದಂಥ ರತ್ನಗಳನ್ನು ಒಣಗಿಸಬೇಕು ಅಂತ ಅಲೆಯ ಕೈಗಳಿಂದ ಎಲ್ಲ ಕಡೆ ಹರವುತ್ತಾ ಇರೋ ಥರ ಕಾಣಿಸ್ತಾ ಇತ್ತು ಅಂತ. ಕಲ್ಪನೆಯೇ ತುಂಬ ಸೊಗಸಾಗಿರ್ತಕ್ಕಂಥದ್ದು. ಇಲ್ಲಿ ಮತ್ತೆ ಅವನು ಆ ಸಮುದ್ರವನ್ನೇ ಬಗೆಬಗೆಯಾಗಿ ಅದರ ರತ್ನಾಕರತ್ವವನ್ನೇ ವರ್ಣನೆ ಮಾಡ್ತಾ ಇದ್ದಾನೆ. ಯಚ್ಚಾಲ ಮುತ್ತುಂಗತಯಾ ವಿಜೇತುಂ ದೂರಾದುದಸ್ಥೀಯತ ಸಾಗರಸ್ಯ ಮಹೋರ್ಮಿಭಿರ್ವ್ಯಾಹತ ವಾಂಛಿತಾರ್ಥೈ ವ್ರೀಡಾದಿವಾಭ್ಯಾಸಗತೈರ್ವಿಲಿಲ್ಯೆ. ಇನ್ನು ಆ ಪ್ರಾಕಾರ ಸಾಲ ಅಂತ ಕರೀತಾರೆ. ಯಚ್ಚಾಲ ಮುತ್ತುಂಗತಯ ವಿಜೇತುಂ ದೂರಾದುದಸ್ಥೀಯತ ಸಾಗರಸ್ಯ. ಈ ದೊಡ್ಡ ಕೋಟೆ ಇದೆ ಈ ಮಹಾನಗರಕ್ಕೆ, ಅದಕ್ಕೆ ಲಗ್ಗೆ ಹಾಕಬೇಕು ಅಂತ ಸಮುದ್ರ ಬರ್ತಾ ಇದ್ದಾನೋ ಎಂಬಂತೆ ಕಾಣಿಸುತ್ತೆ. ಅಲೆಗಳ ಮೂಲಕವಾಗಿ ದಂಡೆತ್ತಿ ಬರುವಂತೆ. ಅರೆ ದಡದ ಹತ್ರಕ್ಕೆ ಬರ್ತಾ ಇದ್ದಂತೆ ಅಲೆಗಳ ಬಲ ಕಡಿಮೆಯಾಗಿ ನಾಚಿಕೆಯಿಂದಲೋ ಎಂಬಂತೆ ತಲೆ ತಗ್ಗಿಸಿಕೊಂಡು ಕಾಲೆಳ್ಕೊಂಡು ಹೋಗ್ತಾ ಇರೋ ಥರ ಕಾಣಿಸುತ್ತದೆ ಅಂತ ಕವಿ ಚಮತ್ಕಾರವನ್ನು ಮಾಡ್ತಾನೆ. ಕುತೂಹಲೇನೇ ವಜವಾದುಪೇತ್ಯ ಪ್ರಾಕಾರ ಭಿತ್ಯಾ ಸಹಸಾ ನಿಷಿದ್ಧ ರಸನ್ನರೋದೀತ್ ವೃಷಮಂಭುವರ್ಷವ್ಯಾಜೇನ ಯಸ್ಯಾ ಬಹಿರಂಭುವಾಹ. ಹಾಗೆ ಸಮುದ್ರ ಈ ಕಡೆ ಲಗ್ಗೆ ಹತ್ತಬೇಕು ಅಂದರೆ ಆಕಾಶದಲ್ಲಿ ಮೋಡಗಳು ಈ ಕೋಟೆ ಗೋಡೆಗಳನ್ನು ದಾಟಿ ಹೋಗಬೇಕು ಅಂತ ಅಂದುಕೊಳ್ಳುತ್ತೆ. ಆದರೆ ಆ ಕೋಟೆ ಗೋಡೆಗಳನ್ನು ದಾಟೋಕ್ಕಾಗದೆ ಆ ಎತ್ತರದಲ್ಲಿ ಡಿಕ್ಕಿ ಹೊಡೆದು ಅವುಗಳ ಪಾಪ ಮೈ ಚೂರಾಗಿ ಕುಯ್ಯೋ ಮರ್ರೋ ಅಂತ ಗೋಳಾಡಿದ್ದೇ ಗುಡುಗಾಗಿ ಕಣ್ಣೀರಿಟ್ಟಿದ್ದೇನೆ ಮಳೆಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲೂ ಕೂಡ ಮತ್ತೆ ಹೇತುತ್ಪ್ರೇಕ್ಷ ಅಲಂಕಾರ ಉಂಟು. ಕುತೂಹಲೇನೇವ ಅಲ್ಲಿ ಇವ ಬಂದು ಉತ್ಪ್ರೇಕ್ಷೆಯನ್ನು ಉಂಟು ಮಾಡಿದೆ. ಒಂದು ಕಡೆ ಸಮುದ್ರ ತನ್ನ ಅಲೆಗಳೆಂಬ ಸೈನ್ಯ ತೆಗೆದುಕೊಂಡು ಲಗ್ಗೆ ಹಾಕೋದಕ್ಕೆ ಹೊರಟಿದೆ ಎನ್ನುವಲ್ಲಿ ಆ ಕೋಟೆಯ ಗೋಡೆಗಳ ಬಲ ಕಾಣಿಸಿದರೆ, ವಿಸ್ತಾರ, ಬಲ, ದೃಢಿಮೆ ಕಾಣಿಸಿದರೆ ಅವುಗಳ ಎತ್ತರ ಈ ಮುಂದಿನ ಪದ್ಯದಲ್ಲಿ ಮೋಡಗಳ ವೈಫಲ್ಯದ ಮೂಲಕ ತೋರ್ತಾ ಇದೆ. ಇದರ ತಾತ್ಪರ್ಯ ಆ ಯಾದವರ ರಾಜಧಾನಿ ದ್ವಾರಾವತಿ ತುಂಬ ಬಲಿಷ್ಠವಾದ ಕೋಟೆಯನ್ನು ಹೊಂದಿತ್ತು ಅಂತಷ್ಟೆ. ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅದಷ್ಟೇ ವಾಕ್ಯ. ಬಲವಾದ ಕೋಟೆ ಇತ್ತು ಆ ಊರಿಗೆ ಅಂತ ಅಷ್ಟು ಹೇಳಿದ್ರೆ ಕಾವ್ಯ ಅಗತ್ಯ. ಇಷ್ಟೆಲ್ಲ ಮಾಡಿಕೊಡ್ಲೇಬೇಕು, ಇಲ್ಲದೇ ಇದ್ದರೆ ಆಗತಕ್ಕಂಥದ್ದಲ್ಲ. ಹೊಟ್ಟೆಗೆ ಕಡೆಗೆ ಬೇಕಾಗಿರತಕ್ಕಂಥದ್ದು ಏನು? ಒಂದಷ್ಟು ಸ್ಟಾರ್ಚು, ಪ್ರೋಟೀನು, ಇನ್ನು
ಫ್ಯಾಟಿ ಆ್ಯಸಿಡ್ಸು ಅಂತ ಏನೋ ಒಂದಷ್ಟು ಹೇಳ್ತಾರಲ್ಲ ವಿಜ್ಞಾನಿಗಳು, ಅಷ್ಟೇ. ಅಂದರೆ ನಾಲಿಗೆಗೆ ಏನೆಲ್ಲ ಬೇಕು, ಎಷ್ಟೆಲ್ಲ ಬೇಕು. ಒಂದು ದಿವಸ ಇದ್ದಂತೆ ಇನ್ನೊಂದು ದಿವಸ ಇದ್ದರೆ ಆಗೋದಿಲ್ಲ. ಬೇರೆ 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 ರುಚಿ ಇರಲೇಬೇಕು. ಏನೂ ಮಾಡೋಕ್ಕಾಗೋಲ್ಲ. ನಾಲಿಗೆ ಕವಿ, ಹೊಟ್ಟೆ ಶಾಸ್ತ್ರಜ್ಞ. ಶಾಸ್ತ್ರಜ್ಞನಿಗೆ ಕನ್ಕ್ಲೂಷನ್ ಮಾತ್ರ ಬೇಕಾಗಿರುತ್ತೆ, ಪ್ರೋಸೆಸ್ ಬೇಕಾಗಿರ್ತಕ್ಕಂಥದ್ದು ಕವಿಗೆ. ಅದರಿಂದಲೇ ಎಷ್ಟೋ ಬಾರಿ ಫಿಲಸಫೈಸ್ ಮಾಡಿದಾಗ ತುಂಬ ಅವಿವೇಕವಾಗುತ್ತದೆ, ಅನ್ಯಾಯವಾಗುತ್ತದೆ. ಫಿಲಾಸಫಿ ತುಂಬ ದೊಡ್ಡದು, ಆದರೆ ಫಿಲಸಫೈಸಿಂಗ್ ಇದೆಯಲ್ಲ, ಇಟ್ಸ್ ಎ ಚೀಪ್ ಟ್ರಿಕ್. ವಿವರಗಳಿಗೆ ಹೋಗಬೇಕು. ದ ಡೆವಿಲ್ ಈಸ್ ಇನ್ ದಿ ಡೀಟೇಲ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ವಿವರಗಳಲ್ಲಿ ನೋಡಬೇಕು. ಹಾಗಿಲ್ಲದೆ ಇದ್ದರೆ, ತಾತ್ವಿಕವಾಗಿ ನೋಡೋದಿದ್ದರೆ ಎಲ್ಲ ಒಂದೇ ಆಗಿಬಿಡ್ತದೆ. ಉದಾಹರಣೆಗೆ, ಇಷ್ಟು ರಾಗಗಳು, ಅಷ್ಟು ರಾಗಗಳು, ಸಾವಿರಾರು ರಾಗಗಳನ್ನು ಅವಲಂಬಿಸಿ ಮಾಡಿದ ಕೋಟ್ಯಂತರ ಗೀತೆಗಳು, ಇವೆಲ್ಲ ಕಟ್ಟ ಕಡೆಗೆ ಸಪ್ತಸ್ವರಗಳು. ಅಷ್ಟು ಕೂಡ ಒಂದೇ ಷಡ್ಜ. ಷಟ್ ಸ್ವರಾಹ ಅತ್ರ ಜಾಯಂತೆ ಇತಿ ಷಡ್ಜ ಅಂಥೇಳಿ ಆ ಷಡ್ಜವೂ ಕೂಡ ಅನಾಹತನಾಥವಾದಾಗ ಮೌನ, ಬಾಯಿ ಮುಚ್ಕೊಂಡು ಬಿದ್ದಿರು ಅಂತ ಅಲ್ಲಿಗೆ ಮುಗಿದೋಗುತ್ತೆ. ಅಂದರೆ ಇಫ್ ಯು ಸ್ಟಾರ್ಟ್ ಫಿಲಸಫೈಸಿಂಗ್ ಮ್ಯೂಸಿಕ್, ಇಟ್ ವಿಲ್ ಎಂಡ್ ಅಪ್ ಇನ್ ಕೋಲ್ಡ್ ಸೈಲೆನ್ಸ್. ಅನ್ಯಾಯ. ಹಾಗೆ ಮಾಡುವಂಥದ್ದು ಅವಿವೇಕವಾಗುತ್ತದೆ. ಈ ಅತಿರೇಕವಾದ ಫಿಲಸಫೈಸಿಂಗಿಂದಲೇ ಆರ್ಯ ಸಮಾಜ ವೇದಗಳಿಗಿದ್ದ ಸ್ವಾರಸ್ಯ ವೈವಿಧ್ಯವನ್ನೆಲ್ಲ ನಾಶನ ಮಾಡಿಬಿಟ್ಟು ತಾನೂ ಕೂಡ ಕುಟುಕ ಜೀವ ಇಟ್ಕೊಂಡು ಬದುಕಿದೆ. ಒಂದು ಹಬ್ಬ ಇಲ್ಲ, ಒಂದು ಪೂಜೆ ಇಲ್ಲ, ಒಂದು ವಿಗ್ರಹ ಇಲ್ಲ, ಒಂದು ಅಲಂಕಾರ ಇಲ್ಲ, ಒಂದು ತೋರಣ ಇಲ್ಲ, ಒಂದು ಹೂವಿಲ್ಲ, ಒಂದು ಅರಿಶಿನ ಕುಂಕುಮ ಇಲ್ಲ, ಏನೂ ಇಲ್ಲ ಅಂತಂದರೆ ಬೆಂಕಿಗೆ ತುಪ್ಪ ಬಡಿತಾ ಇದ್ದರೆ ಮುಗಿದೋಗ್ಬಿಡುತ್ತೆ ಹವನ್ ಅಂತ. ಅದನ್ನು ಏನು ಅವರು ಶ್ರೋತಯಾಗಗಳನ್ನು ಮಾಡ್ತಾರೆ? ಅದು ಅಲ್ಲ. ಆರ್ಯ ಸಮಾಜದ ಬಗ್ಗೆ ಪ್ರೀತಿ ಇರತಕ್ಕಂಥವರು ಬೇಸರ ಪಡಬೇಡಿ. ನಾನು ಆರ್ಯ ಸಮಾಜದ ಪ್ರಮುಖ ಗ್ರಂಥಗಳನ್ನು ಓದಿದ್ದೀನಿ. ದಯಾನಂದರ ಮುಖ್ಯ ಗ್ರಂಥಗಳನ್ನೆಲ್ಲವನ್ನು ಒಂದಲ್ಲ ಎರಡಲ್ಲ 3-4 ಸರ್ತಿ ಓದ್ಕೊಂಡಿದ್ದೀನಿ. ಅದರಿಂದ ಆದಂಥ ಲೋಕೋಪಕಾರದ ಬಗ್ಗೆ ಅರಿವಿದೆ. ಅದರಿಂದ ಆಗುವಷ್ಟು ಪ್ರಯೋಜನವನ್ನು ನಾನು ಆ ಬರವಣಿಗೆಗಳಿಂದ ಪಡ್ಕೊಂಡಿದ್ದೀನಿ. ಆದರೆ ಇಟ್ ಕೇಮ್ ಆ್ಯಸ್ ಎ ರಿಯಾಕ್ಷನ್ ರೀ. ಎಲ್ಲ ವೇದಾರ್ಥವೂ ಕಡೆಗೆ ಪರಮಾತ್ಮ ದೊಡ್ಡವನು ಅಂತ ಹೇಳೋದ್ರೊಳಗಿದೆ ಅಂತ ಹಿಂಡಿ 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 ಇಸಿಕೆ ಮಾಡಿದ್ರೆ ಸಾಕು. ಅದು ಒಂದು ಸರ್ತಿ ಇಷ್ಟು 200 ಸರ್ತಿ 1000 ಸರ್ತಿ ಹೇಳಬೇಕಾ? 10,000 ಚಿಲ್ಲರೆ ಋಗ್ವೇದದ ಸಂಹಿತಾ ಮಂತ್ರಗಳಿರೋದು. ಪಿ ವಿ ಕಾಣಿಯವರು ತಮ್ಮ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಅರವಿಂದ್ರನ್ನಂತೂ ಕೌಪಿಯನವೂ ಉಳಿಸದೆ ಬೀದಿನಲ್ಲಿ ನಿಲ್ಲಿಸ್ಬಿಡ್ತಾರೆ. ಕಾಣಿಯವರು ಧೈರ್ಯದಿಂದ ಮಾಡ್ತಾರೆ. ಅರವಿಂದರ ಭಕ್ತರು ಯಾರಿದ್ದಾರೋ ಗೊತ್ತಿಲ್ಲ, ಬಿಕನಾಸಿತನ ಅಲ್ಲಿ ಕಾಡುತ್ತೆ. ಅದಕ್ಕೆ ಪೂರ್ವ ಸೂರಿಗಳಾಗಿ ಬಂದವರು ದಯಾನಂದ ಸರಸ್ವತಿಗಳು. ಇದರ ಮಧ್ಯದಲ್ಲಿ ಅರವಿಂದರ ವ್ಯಾಖ್ಯಾತ್ರಗಳಾದ ಕಪಾಲಿ ಶಾಸ್ತ್ರಿಗಳು. ಎಲ್ಲಿಗೆ ಬಂತು? ಅಷ್ಟೇ, ಕಪಾಲವೇ, ಇನ್ನೇನೂ ಆಗುವಂಥದ್ದಲ್ಲ. ಸನಾತನ ಧರ್ಮದಲ್ಲಿ ವಿಗ್ರಹಾರಾಧನೆ ಇರ್ಬೋದು, ದೇವತಾರಾಧನೆ ಇರ್ಬೋದು. ಒಂದು ಮಾರಮ್ಮ, ಅಣ್ಣಮ್ಮ, ಮುನೇಶ್ವರನಿಂದ ಮೊದಲುಗೊಂಡು ನೀವು ನಿರ್ಗುಣ ನಿರಾಕಾರವಾದಂಥ ವೇದ ಪರಬ್ರಹ್ಮ ವಸ್ತು, ಉಪನಿಷತ್ ವಸ್ತುವಿನವರೆಗೆ ಎಲ್ಲ ಇರುವ ವೈವಿಧ್ಯ ತುಂಬ ದೊಡ್ಡದು. ಪ್ರತಿಯೊಂದು ಸ್ವಾರಸ್ಯಕಾರಿಯಾದದ್ದು. ಒಂದೊಂದು ಹಬ್ಬ ಒಂದೊಂದು ಥರ ಮಾಡಬೇಕು, ಒಂದೊಂದು ವ್ರತ ಒಂದೊಂದು ಥರ ಮಾಡಬೇಕು. ಗೌರಿ ಹಬ್ಬದಲ್ಲಿ 16 ಎಳೆ ಇರಬೇಕು, ಲಕ್ಷ್ಮಿ ಹಾಕ್ತಕ್ಕಂಥದ್ದು 12 ಎಳೆ ಇರಬೇಕು, ಗಣಪತಿಗೆ 21 ಎಳೆ ಇರಬೇಕು. ಅದರೊಳಗೊಂದು ಸ್ವಾರಸ್ಯ ಇದೆ, ಅದರೊಳಗೊಂದು ಚಮತ್ಕಾರ ಇದೆ, ಅದರೊಳಗೊಂದು ಆನಂದ ಇದೆ. ಸಾಯಣಾಚಾರ್ಯರು ವೇದ ವ್ಯಾಖ್ಯಾನವನ್ನು ಹಾಗೆ ಮಾಡಿದ್ದಾರೆ. ಇವತ್ತು ಬನ್ನಂಜೆ ಗೋವಿಂದಾಚಾರ್ಯರಿಂದ ಮೊದಲು ಎಲ್ಲರೂ ಬೈಯವರೇ ಸಾಯಣಾಚಾರ್ಯರನ್ನ. ಇವ್ರ ಭಾಷೆಗಳು ಎಷ್ಟು ಕಾಲ ನಿಲ್ಲುತ್ತವೆ? ಏನು ಕಿಸಿತಾರೆ? ನಾ ಅಷ್ಟು ವೇದಗಳಿಗೆ ಬರೆಯೋಕ್ಕಾಗ್ಬಿಡ್ತೀಯೋ? ಬರೆದ್ರು ಯಾರು ಓದ್ತಾರೆ? ಪ್ರೂಫ್ ರೀಡರು ಓದೋಲ್ಲ. ಆ ಸ್ಥಿತಿ ಇದೆ. ಅಂದರೆ ಅಷ್ಟು ಮಹಾಪೂರ್ವ ಸೂರ್ಯಗಳನ್ನು ನಾವು ದೂಷಣೆ ಮಾಡೋದ್ರೊಳಗೆ ಅರ್ಥ ಇಲ್ಲ. ದೂಷಣೆ ಮಾಡೋದಕ್ಕೆ ತೆಗೆದುಕೋತಾರೆ. ಈಚೆಗೆ ಅದಕ್ಕೆ ಬಹಳ ಸಮರ್ಥವಾದ ರೀತಿಯಲ್ಲಿ ಅವರು ವೇದದ ಸಾಯಣಾಚಾರ್ಯರ ಭಾಷ್ಯವನ್ನು ಕುರಿತು ಮಾಡಿದಂಥ ತುಂಬ ಅನ್ಯಾಯದ ಆಕ್ಷೇಪಕ್ಕೆ ಒಬ್ಬರು ಒಳ್ಳೆ ಪ್ರಬುದ್ಧರಾದಂಥ ತರುಣ ಮಿತ್ರರೊಬ್ಬರು ಈಚೆಗಷ್ಟೇ ಆ ಬರವಣಿಗೆ ಮೂಲಕ ನನಗೆ ಪರಿಚಿತರಾದರು. ಮೋಹನ್ ರಂಗಣ್ಣ ಅಂತಕ್ಕಂಥವ್ರು. ಅವರು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದುಡಿತಾ ಇರ್ತಕ್ಕಂಥವ್ರು. ಎಷ್ಟು ಪ್ರಬುದ್ಧವಾದ ಜವಾಬ್ದಾರಿಯುತವಾದ ಒಂದು ಉತ್ತರವನ್ನು ಕೊಟ್ಟರು. ಅದು ಅಪ್ರತಿಹತವಾಗಿರ್ತಕ್ಕಂಥದ್ದು, ಗಟ್ಟಿಯಾಗಿರ್ತಕ್ಕಂಥ ಉತ್ತರ. ಬನ್ನಂಜಿಯವರಂಥ ವಿದ್ವಾಂಸರು ಯೋಚನೆ ಮಾಡಬೇಕಾಗಿದೆ ಆ ರೀತಿಯಾದದ್ದು. ಅಂದರೆ ವೇದ ಇವತ್ತು ಹಾಗೇ ಅರ್ಥವಾಗೋದು ಯಾರಿಗಾಗತ್ತೆ? ಭಾಷ್ಯಗಳನ್ನು ಇಟ್ಟುಕೊಂಡೇ ನೋಡಬೇಕು. ಆ ಪೂರ್ವ ಸೂರಿಗಳ ಕೊಡುಗೆಯನ್ನು ನಾವು ಗಮನಿಸದೇ ಇರೋಕ್ಕಾಗಲ್ಲ. ಸಾಯಣಾಚಾರ್ಯರು ಯಜ್ಞಪರವಾಗಿ ಅರ್ಥ ಮಾಡಿದ್ದಾರೆ ಅಂತ ದೂಷಣೆ ಮಾಡ್ತಾ ಇದ್ದರೆ ಏನೂ ಬರೋದಿಲ್ಲ. ಹಾಗೇ ಇರತಕ್ಕಂಥದ್ದು. ಪ್ರಾಮಾಣಿಕ ವ್ಯಕ್ತಿ ಸಂಹಿತೆಗಳನ್ನು ನೋಡಿದರೆ, ಬ್ರಾಹ್ಮಣಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಹೆಚ್ಚಾಗಿರ್ತಕ್ಕಂಥದ್ದು ಯಜ್ಞೀಯವಾದದ್ದೇ ಅರ್ಥ ಅಂತ. ಅದೇ ಥರ ಇರೋದು. ಮನುಷ್ಯನ ಬದುಕಿನಲ್ಲಿ ದಿವಸ ಹಬ್ಬ ಇರುತ್ತ್ಯಾ?
ದಿವಸ SLC ಫಸ್ಟ್ ರ್ಯಾಂಕ್ ಇರುತ್ತಾ, ದಿವಸ ಪೇಪರಲ್ಲಿ ಫೋಟೋ ಬರುತ್ತಾ, ಅವ್ನು ಸತ್ತಾಗ ಒಂದು ಸತಿ ಬರ್ಬೋದು ಎಷ್ಟೋ ಮನುಷ್ಯರಿಗೆ. ಅದು ಮಕ್ಕಳು ಏನಾದ್ರು 1,000-2,000 ಖರ್ಚು ಮಾಡಿ ಅಭಿಷರಿ ಹಾಕಿಸಿದ್ರೆ ಇಲ್ಲದ್ರೆ ಅದು ಬರ್ತಕ್ಕಂಥದ್ದಲ್ಲ. ಪ್ರತಿನಿತ್ಯ ಇರತಕ್ಕಂಥದ್ದು ಸಾಮಾನ್ಯವಾದ ಬದುಕೆ ತಾನೆ, ಅನುದಿನ ಇರತಕ್ಕಂಥದ್ದು. ಅದರೊಳಗೆ ವಿಸ್ತಾರ ಇದೆ, ಅದು ಇದ್ದಂತೆ ಬರೀಬೇಕು. ಎಲ್ಲವೂ ಪರಬ್ರಹ್ಮವಾಚಕ ಅಂತ ಬರೆದು ಇಷ್ಟೆಲ್ಲ ಯಾತಕ್ಕೆ ಬೇಕಿತ್ತು? ಕಾಣೆಯವರಿಗಿಂತ ದೊಡ್ಡ ವಿದ್ವಾಂಸರ ಇವರುಗಳೆಲ್ಲರೂ. ಅವರು ಸರ್ವಶಾಸ್ತ್ರಗಳನ್ನು ಆಪೋಷಣ ತೆಗೆದುಕೊಂಡವರು. ವಿಶೇಷವಾಗಿ ಮೀಮಾಂಸಾದಿ ಶಾಸ್ತ್ರಗಳಂತೂ ನಿಸ್ಸೀಮರಾದ ನಿಧಿ, ವೇದಾರ್ಥವನ್ನು ಅವರಿಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವರು ಬಹಳ ಕಾಲದಲ್ಲೂ ಯಾರೂ ಸಿಗೋಲ್ಲ. ಹಾಗಾಗಿ ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ಕಾವ್ಯದಲ್ಲಿ ಆ ವಿಸ್ತಾರ, ಒಂದು ವಸ್ತುವಿನ ಬಗೆಬಗೆಯಲ್ಲಿ ನೋಡುವುದು ಅನಿವಾರ್ಯ. ಹಾಗೆ ಕಾಣುವುದು ಆಸ್ವಾದದ ಲಕ್ಷಣವೂ ಹೌದು. ಬದುಕನ್ನು ಅದೇ ಥರ ನಾವು ಕಾಣಬೇಕು. ಅದೇ ವ್ಯಕ್ತಿಗಳ ಜೊತೆಗೆ ಎಷ್ಟು ಥರ ಸಂಭಾಷಣೆಗಳನ್ನು ಮಾಡ್ತೀವಿ, ಎಷ್ಟೆಷ್ಟು ಬಗೆಯಲ್ಲಿ ಮಾತಾಡಿಕೊಂಡು ತೊಡಗಿಸ್ಕೊಳ್ತೀವಿ. ಇಂಥದ್ದು ನಾವು ಕಾವ್ಯದ ಮೂಲಕ ಜೀವನ ಮೌಲ್ಯಗಳಾಗಿ ಕೂಡ ಕಾಣಬೇಕಾದಂಥ ಅನಿವಾರ್ಯತೆ ಉಂಟು. ಮುಂದೆ ಕವಿ ಹೇಳ್ತಾನೆ, ಯದಂಗನ ರೂಪಸರೂಪತಾಯ ಕಂಚಿತ್ ಗುಣಂ ಭೇದಕಮಿಚ್ಛತೀಭಿ ಆರಾಧಿತೋದ್ಧ ಮನುರಪ್ಸರೋಭಿ ಚಕ್ರೇ ಪ್ರಜಾಸ್ವಾ ಸನಿಮೇಶ ಚಿಹ್ನ. ಇನ್ನು ಇಲ್ಲಿಂದ ಶುರುವಾಗುತ್ತೆ ದ್ವಾರಾವತಿಯ ಹೆಂಗಸರ ವರ್ಣನೆ. ಈ ಕವಿಗಳಿಗೆ ಹೆಂಗಸರು ಅಂದರೆ ಸಾಕು, ಅವರಿಗೆ ಇದ್ದ ಬದ್ದ ಅಲ್ಪ ಸ್ವಲ್ಪ ವಿವೇಕವೂ ಹೊರಟೋಗುತ್ತೆ. ಇಷ್ಟೊತ್ತು ಕವಿಗಳನ್ನು ಕಾವ್ಯ ಕೊಂಡಾಡದೆ ಇನ್ನೊಂದಷ್ಟು ಬೈಬೇಕಾಗಿದೆ. ಯಾಕೆಂದರೆ ಅತಿರೇಕಕ್ಕೆ ಬಂದಾಗ ಇನ್ನು ಜಗತ್ತಲ್ಲಿ ಯಾವುದೂ ವಸ್ತುವೇ ಕಾಣಿಸೋದಿಲ್ವೋ, ಮತ್ತು ಅದು ಸ್ಟೀರಿಯೋ ಟೈಪಲ್ಲೇ ವರ್ಣನೆ. ಹೆಣ್ಣು ಅಂದರೆ ಅವಳು ದುರ್ಬಲಿಯಾಗಿರಬೇಕು, ಕೋಮಲಿಯಾಗಿರಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು. ಈ ಕಾಲದಲ್ಲಿ ಬ್ಲಾಂಡಿ ಆಗಿರಬೇಕು, ಬ್ಲೂ ಐಡ್ ಆಗಿರಬೇಕು, 0 ಸೈಜ್ ಇರಬೇಕು ಅಂತ ಏನೇನೋ ಮಾಡ್ಕೊಂಡಿದ್ರಲ್ಲ, ಆ ಥರ ಅದು ಒಂದು ಕಾಲದ್ದು ಹಾಗೆ ಇತ್ತು. ಇದು ಒಂದು ವ್ಯಾಧಿ, ಅದು ಒಂದು ವ್ಯಾಧಿ. ಆಟದ ವಸ್ತುವಿನಂತೆ ನೋಡ್ತಾರೆ. ಸಜೀವವಾಗಿ ವಿಶಿಷ್ಟವಾಗಿ ಇರುವಂಥದ್ದು ಕಾಣಿಸೋದೇನೇ ಇಲ್ಲ. ಪುಣ್ಯವಶಾತ್ ನಮಗೆ ವ್ಯಾಸ, ವಾಲ್ಮೀಕಿ, ಶೂದ್ರಕ ಮೊದಲಾದ ಮಹಾಕವಿಗಳಿಂದ ಸ್ತ್ರೀತ್ವದ ನಿಜವಾದ ವಿಶಿಷ್ಟತೆ ಏನು ಅಂತ ಗೊತ್ತಾಗುವುದಾಯಿತು. ಅದಕ್ಕೆ ಅಲ್ಲಿ ಅವನು 8 ಪದ್ಯ ಬರೀತಾನೆ. 1-2 ಪದ್ಯಗಳನ್ನು ಮಾತ್ರ ನಾನು ನಿಮ್ಮ ಅವಗಾಹನೆಗೆ ತರೋದಕ್ಕೆ ಇಟ್ಕೊಂಡಿದ್ದೀನಿ. ಇದೊಂದು ಪದ್ಯ ಪರವಾಗಿಲ್ಲ. ಯದಂಗನಾ ರೂಪ ಸ್ವರೂಪತಾಯ ಕಂಚಿತ್ ಗುಣಂ ಭೇದಕಂ ಇಚ್ಛತೀಭಿ ಅಪ್ಸರೋಭಿ. ಅಪ್ಸರೆಯರಿಗನಿಸ್ತಂತೆ ದ್ವಾರಾವತಿಯ ಸುಂದರಿಯರು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ, ನಮ್ಮಂತೆ ಇದ್ದಾರೆ. ಹಾಗಾಗಿ ಅವ್ರಿಗೂ ನಮಗೂ ಒಂದು ವ್ಯತ್ಯಾಸ ಇರಬೇಕು. ವ್ಯತ್ಯಾಸ ಇಲ್ಲದಿದ್ದರೆ ಹೇಗೆ? ನಾವು ಎಷ್ಟು ಈಕ್ವಾಲಿಟಿ ಅಂತ ಬಡ್ಕೊಂಡ್ರೂ ಆಲ್ ಆರ್ ಈಕ್ವಲ್ ಬಟ್ ಐ ಆಮ್ ಮೋರ್ ಈಕ್ವಲ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ಒಂದು ವಿಶಿಷ್ಟತೆ ಬೇಕು ಅಂತ ಅವರು ಈ ಮಾನವ ಜಗತ್ತಿನ ಆದಿ ಪ್ರವರ್ತಕನಾದ ಮನುವಿನ ಹತ್ರಕ್ಕೆ ಹೋದ್ರಂತೆ. ಆಗ ಮನು ಸ್ವಾಹ ಪ್ರಜಾ ಸನಿಮೇಶ ಚಿಹ್ನಾ ಚಕ್ರೆ. ಆಗ ಮನು, ಆಯಿತು, ನನ್ನ ಸಂತತಿಯಾದ ಮಾನವೀಯರು ಯಾರಿದ್ದಾರೆ, ಮನುಷ್ಯರು, ಮನುಷ್ಯಾಂಗನೆಯರು, ಅವರಿಗೆ ಕಣ್ಣು ಮಿಟುಕಿಸುವಂಥ ಒಂದು ವ್ಯತ್ಯಾಸವನ್ನು ಉಂಟು ಮಾಡ್ತೀನಿ. ನಿಮ್ಮ ಕಣ್ಣುಗಳು ಹಾಗೇ ಇರ್ತವೆ, ಮೀನಿನ ಕಣ್ಣುಗಳು ಹಾಗೆ ಯಾವೇ ಇಕ್ಕದೆ, ಅದೊಂದು ದೆವ್ವದ ಥರ ಕಾಣಿಸೋದು. ಕಣ್ರೆಪ್ಪೆ ಮಿಟುಕಿಸ್ತೇ ಇದ್ದರೆ ಎಷ್ಟು ಅಂದ ಚಂದ ಇಲ್ಲ. ನಾಟ್ಯಶಾಸ್ತ್ರದಲ್ಲಿ 6 ಪ್ರಭೇದಗಳನ್ನು ಹೇಳ್ತಾನೆ ಭರತ ಮಹರ್ಷಿ. ತಾಡಿತ ಅಂತೆ, ಪ್ರಸ್ಫುಟಿತ ಅಂತೆ, ಈ ಥರ ಎಲ್ಲನೂ ಪಿಹಿತ ಅಂತೆಲ್ಲ ಕಣ್ರೆಪ್ಪೆಗಳ ಚಲನವಲನಗಳನ್ನೇ 6 ಥರ ಹೇಳ್ತಾನೆ. ಹಾಗೆ ಆದಷ್ಟು ಇಲ್ಲದಂತೆ ಆಗಿಬಿಡುತ್ತೆ ದೇವತೆಗಳಿಗೆ. ಅವರು ಬಿಡುಗಣ್ಣರು. ಹಳಗನ್ನಡದಲ್ಲಿ ಬಿಡುಗಣ್ಣರು ಅಂತಲೇ ಹೇಳ್ತಾರೆ, ಅನಿಮೇಷ ಅಲ್ಲ. ಹಾಗೆ ಅದ್ಧ ಅಂದರೆ ತತ್ವ ಏನು, ಅಬ್ಸಲ್ಯೂಟ್ ಡಿಫರೆನ್ಸ್ ಅಂದರೆ ಇದೊಂದೇ, ಇನ್ಯಾವುದೂ ಇಲ್ಲ ಅಂತ. ಇನ್ನೂ ದೇವತೆಗಳಿಗೆ ಮನುಷ್ಯರಿಗೂ ವ್ಯತ್ಯಾಸ ಇದೆ. ಅವರು ಅಮರರು, ಇವರು ಮರರು. ಅವರು ಮತ್ತಿರ್ಗ ಅಜರರು, ಇವರು ಸಜರರು, ಇವರಿಗೆ ಮುಪ್ಪಾಗುತ್ತದೆ. ಇನ್ನು ಇವರಿಗೆ ಬೆವರಿದೆ, ಅವರಿಗೆ ಬೆವರಿಲ್ಲ. ಇವರಿಗೆ ಆಹಾರದಲ್ಲಿ ರಸ್ಯ ಭಾಗ, ಮಲಭಾಗ ಅಂತ 2 ಉಂಟು ಮನುಷ್ಯರಿಗೆ. ದೇವತೆಗಳಿಗೆ ಬರೀ ರಸ್ಯ ಭಾಗವೇ ಉಂಟು. ಹೀಗೇನೇನೋ ಎಲ್ಲ ವ್ಯತ್ಯಾಸಗಳನ್ನು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಇಲ್ಲಿ ಪ್ರಧಾನವಾಗಿ ತಗೊಂಡಿದ್ದು ಕಣ್ಣವೇ ಇಕ್ಕೋದನ್ನು ಅಷ್ಟೇ ಅಂತ. ಈ ಕಾಲಕ್ಕೆ ಬರೋಷ್ಟೊತ್ತಿಗೆ ಇದು ಸಾಕಷ್ಟು ಹಳತಾಗಿದೆ. ಆಮೇಲೆ ಕಾಂತೇಂದು ಕಾಂತೋಪಲ ಕುಟ್ಟಿಮೇಶು ಪ್ರತಿಕ್ಷಪಂ ಹರ್ಮ್ಯತಲೇಶು ಯತ್ರ ಉಚ್ಚೈರಧಃ ಪಾತಿ ಪಯೋ ಮುಚೋಪಿ ಸಮೂಹ ಮೂಹು ಪೈಸಾಂ ಪ್ರಣಾಲ್ಯ. ಇನ್ನು ಈ ಒಂದು ಎತ್ತರೆತ್ತರದ ಉಪ್ಪರಿಗೆಗಳಲ್ಲಿ, ಹರ್ಮ್ಯಗಳಲ್ಲಿ ಕಾಂತೇಂದು ಕಾಂತೋಪಲ ಕುಟ್ಟಿಮೇಶು ಹರ್ಮ್ಯತಲೇಶು ಯತ್ರ, ಆ ಅರಮನೆಗಳ ಉನ್ನತವಾದಂತಹ ಭವನಗಳ
ನೆಲದಲ್ಲಿ ಮಣಿಕುಟ್ಟಿಮಗಳಲ್ಲಿ ಚಂದ್ರಕಾಂತದಿಂದ ಮಾಡಿರ್ತಕ್ಕಂಥ ಮಣಿಕುಟ್ಟುಮೆಗಳಲ್ಲಿ ಪ್ರತಿ ರಾತ್ರಿಯೂ ಕೂಡ ಉಚ್ಚೈರತಃಪಾತಿ ಪಯೋಮುಚೋಪಿ ಸಮೂಹಮೂಹು ಪಯಸಾಂ ಪ್ರಣಾಲ್ಯ ಅಂತ ಆ ಜಲಮಾರ್ಗಗಳಲ್ಲಿ ನೀರು ಸುರಿತಾ ಇತ್ತು. ಯಾತಕ್ಕೆ ಅಂತಂದರೆ ಚಂದ್ರ ಅವುಗಳನ್ನು ಕರಗಿಸಿಬಿಟ್ಟಿದ್ದನುವೇ ಚಂದ್ರಕಾಂತ ಶಿಲೆಯಿಂದ ನೀರು ಸರುವಂತೆ ಮಾಡ್ತಾ ಇದ್ದ. ಅದರಿಂದ ಉಚ್ಚೈರತಃಪಾತಿ ಪಯೋಮುಚೋಪಿ ಸಮೂಹಮೂಹು, ನೋಡಿದ್ರೆ ನೆಲಕ್ಕೆ ಬಂದುಬಿಟ್ಟಿದೆಯಾ ಮೋಡಗಳು ಅನ್ನುವಂತೆ ನೀರುಗಳು ತೋರ್ಕೋತಾ ಇದ್ವು ಅಂತ ಆ ಭವನಗಳ ವೈಶಿಷ್ಟ್ಯವನ್ನು ಕೂಡ ಹೇಳ್ತಾನೆ. ಆಮೇಲೆ ಅಲ್ಲಿ ಆ ಸುಂದರಿಯರ ಭ್ರಮೆಗಳು ಹೇಗಿರ್ತಾ ಇದ್ವು ಆ ದ್ವಾರಾವತಿಯ ನಗರ ಸ್ತ್ರೀಯರದು ಅಂತ. ರಥೋರ್ಯ ಯತ್ರ ನಿಶಮ್ಯ ದೀಪಾನ್ ಜಾಲಾಗತಾಭ್ಯೋ ದಿಗ್ರಹಂ ಗೃಹಿಣ್ಯ ಬಿಭ್ಯುರ್ಬಿಡಾಲೇಕ್ಷಣ ಭೀಷಣಾಭ್ಯೋ ವೈದೂರ್ಯ ಕುಡ್ಯೇಶು ಶಶಿದ್ಯುತಿಭ್ಯ. ಅವರಿಗೆ ತಮ್ಮ ಪ್ರಿಯತಮರ ಜೊತೆಗೆ ಸಲ್ಲಾಪ ಮಾಡುವಾಗ ದೀಪಗಳು ಕಂಡಾಗ ಸಂಕೋಚ ಆಗ್ತಾ ಇತ್ತು. ಅದರಿಂದ ದೀಪಗಳನ್ನು ಆರಿಸಿಬಿಡ್ತಾ ಇದ್ರು. ದೀಪಾನ್ ನಿಶಮ್ಯ ಅಂದರೆ ನಿಶಾಮ್ಯ ಅಂದರೆ ಆರಿಸಿಬಿಟ್ಟು ದೀಪವನ್ನು ಆರಿಸಿಬಿಟ್ಟಾಗಲೂ ಈ ವೈಡೂರ್ಯ ಮಣಿಮಯವಾದಂಥ ಗೋಡೆಗಳಲ್ಲಿ ಚಂದ್ರನ ಕಾಂತಿ ಬಿದ್ದು ಬೆಕ್ಕುಗಳ ಕಣ್ಣುಗಳ ಥರ ಕಾಣಿಸ್ಬಿಟ್ಟು ಯಾವುದೆಲ್ಲ ಬೆಕ್ಕುಗಳು ನಮ್ಮ ಪ್ರಣಯವನ್ನು ದುರುಗುಟ್ಕೊಂಡು ನೋಡ್ತಾ ಇವೆ ಅಂತ ಭಯ ಪಟ್ಕೋತಾ ಇದ್ರಂತ. ಸ್ವಲ್ಪ ದುರೂಹ್ಯವಾದಂಥ ಕಲ್ಪನೆ. ಈ ಥರದ್ದನ್ನೆಲ್ಲ ಮಾಡ್ತಾನೆ. ಯಸ್ಯಾಮತಿಶ್ಲಕ್ಷಣತೆಯ ಗೃಹೇಶು ವಿಧಾತು ಮಾಲೇಖ್ಯಮಶಕ್ನುವಂತಹ ಚಕ್ರುರ್ಯುವಾನಃ ಪ್ರತಿಬಿಂಬಿತಾಂಗಾ ಸಜೀವ ಚಿತ್ರ ಇವ ರತ್ನ ಭಿತ್ತಿ. ಇನ್ನು ಆ ದ್ವಾರಾವತಿಯ ಗೋಡೆಗಳು ತುಂಬ ನುಣುಪಾಗಿದ್ವು, ಬಹಳ ಮಸೃಣ ಮೇದುರ. ಶ್ಲಕ್ಷಣ ಮಸೃಣ ಅನ್ನೋದೆಲ್ಲ ನುಣುಪುತನಕ್ಕೆ ಪರ್ಯಾಯ ಪದ. ಹಾಗಾಗಿ ತುಂಬ ನುಣುಪಾಗಿದ್ದರಿಂದ ಆಲೇಖ್ಯಂ ಅಶಕ್ನುವಂತಹ, ಆಲೇಖ್ಯಂ ವಿಧಾತು ಅಶಕ್ನುವಂತಹ, ಪೇಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮಗೆ ಗೊತ್ತಿದೆ, ನುಣುಪಾದ ಭಿತ್ತಿಯಲ್ಲಿ ಬಣ್ಣ ನಿಲ್ಲೋಲ್ಲ, ಸ್ವಲ್ಪ ದೊರಗಾಗಿರಬೇಕು. ಇನ್ನೂ ಪ್ರಾಚೀನ ಭಾರತದ ಚಿತ್ರಕಲೆಯ ಕೌಶಲ್ಯವನ್ನು ಕುರಿತು ಚಿತ್ರಸೂತ್ರ, ವಿಷ್ಣು ಧರ್ಮೋತ್ತರ ಪುರಾಣ ಇತ್ಯಾದಿಗಳಲ್ಲಿ ಬರುತ್ತದೆ. ಅದೇ ಸ್ವಲ್ಪ ಮಾನಸೋಲ್ಲಾಸ ಇತ್ಯಾದಿ ಗ್ರಂಥಗಳಲ್ಲೂ ಕಾಣುತ್ತದೆ. ವಿದ್ಯಾರಣ್ಯ ಸ್ವಾಮಿಗಳ ಪಂಚದಶಿ ಗ್ರಂಥದಲ್ಲಿ ಚಿತ್ರದೀಪ ಪ್ರಕರಣ ಅಂತ ಒಂದು ಭಾಗ ಇದೆ. ಅಲ್ಲಿಯೂ ಸ್ವಲ್ಪ ಚಿತ್ರಕಲೆಯ ವಿವರಗಳನ್ನು ಉದಾಹರಣೆಯಾಗಿ ಕೊಡ್ತಾರೆ. ಸ್ವಲ್ಪ ರಫ್ ಆಗಿರಬೇಕು. ಚಿತ್ರ ಬರೆದ ಆಮೇಲೆ ಅದನ್ನು ಬೇಕಾದರೆ ಪಾಲಿಷ್ ಮಾಡ್ಬೋದು. ಚಿತ್ರ ಬರೆಯೋದಕ್ಕೊಂದು ಸ್ವಲ್ಪ ದೊರಗಾಗಿರಬೇಕು. ಆದರೆ ಎಲ್ಲ ಮಣಿಮಯವಾದ ಸ್ಫಟಿಕಮಯವಾದ ಗೋಡೆಗಳಾಗಿದ್ದರಿಂದ ಚಿತ್ರ ಬರೆಯೋಕ್ಕಾಗೋಲ್ಲ. ಚಿತ್ರ ಇಲ್ಲದೆ ಬಣಗುಟ್ಟತ್ತೆ ಬರೀ ಬೋಳು ಗೋಡೆಗಳು ಅಂದರೆ ವ್ಯಕ್ತಿಗಳನ್ನು ಪ್ರತಿಫಲಿಸ್ತಾ ಇದ್ದರಿಂದ, ಅಲ್ಲಿದ್ದ ತರುಣ ತರುಣಿಯರ ವ್ಯಕ್ತಿತ್ವವನ್ನೇ ಪ್ರತಿಫಲಿಸ್ತಾ ಇದ್ದಿದ್ದರಿಂದ ಅವು ರತ್ನ ಭಿತ್ತಿಗಳು ಚಿತ್ರಮಯವಾಗಿವೆ, ಸಜೀವ ಚಿತ್ರ, ಓಡಾಡುವ ಚಿತ್ರಗಳಿಂದ ಕೂಡಿದೆ ಅನ್ನೋ ಥರ ಇತ್ತು ಅಂತ ಕವಿ ಚಮತ್ಕಾರವನ್ನು ಮಾಡ್ತಾನೆ. ಈ ಕಾಲದ ನಮ್ಮ ಗ್ಲೇಸ್ಡ್ ಪಾಲಿಷ್ಡ್ ಆದಂಥ ಮಾರ್ಬಲ್ಗಳು ಹಾಕಿರುವಂತಹ ಬಗೆ ಬಗೆಯಾದಂಥ ಗೋಡೆಗಳನ್ನು ಕಂಡವರಿಗೆ ಇದು ಸಾಕ್ಷಾತ್ ಆಗಿಬಿಟ್ಟಿದೆ. ಮಾಘ ಪಾಪ ತಾನು ತನ್ನ ಕಲ್ಪನೆಯಿಂದ ಬರೆದಿದ್ದೀನಿ ಅನ್ನೋದು ಈಗ ಸಾಮಾನ್ಯ ಮನುಷ್ಯರಿಗೂ ಕೂಡ ಕಣ್ಣಳವಿಗೆ ಬರುವಂಥದ್ದಾಗಿದೆ. ಈ ರೀತಿಯಾಗಿ ಅವನ ನಗರದ ವರ್ಣನೆ ಮುಗಿದು ಮುಂದೆ ಬೇರೆ ಸಂದರ್ಭಗಳನ್ನು ನೋಡ್ತಾನೆ. ಅದರ ಕಡೆಗೆ ನಾವು ಹೋಗೋಣ. ಮುಖ್ಯವಾಗಿ ಈ ಕವಿಯ ಮೊದಲ 3 ಸರ್ಗಗಳಲ್ಲಿ ಹೆಚ್ಚಿನ ಚೆನ್ನಾದ ಪದ್ಯಗಳು, ಆಮೇಲೆ ಅಲ್ಲಿ ಇಲ್ಲಿ ಪಾಂಡಿತ್ಯದ ಪ್ರದರ್ಶನ ಬರ್ತದೆ. 11ನೇ ಸರ್ಗದಲ್ಲೇ ಒಂದು ಸ್ವಲ್ಪ ಒಳ್ಳೆಯ ಪದ್ಯಗಳು ಅಂತ. ಹಾಗಾಗಿ ವೇಗವಾಗಿ ಆಮೇಲೆ ಹೋಗೋಣ. ನಮಸ್ಕಾರ.